ಮಂದಾರ ಮಕರಂದ ಮಾಧುರ್ಯಮನ ತೇರು ಮಧುಪಂಬು ಓವುನ ಮದನ ಬರಬೇಕು. ಈಗ ನಿಮ್ಮ ಹೆಸರಿದೆಯಲ್ಲ ಅದು ಅಪರೂಪ ಅಲ್ವಾ ಹೆಸರು? ಅದು ಕಾರಣ ಐತಲ್ಲ, ನನಗೆ ಬ್ರಾಹ್ಮಣರ ಜೊತೆಯಲ್ಲಿದ್ದೇ ಹೊರತು ನಾನು ಅವರ ಸಂಸ್ಕಾರಗಳಲ್ಲಿ ಆಚಾರಗಳಲ್ಲಿ ಭಾಗವಹಿಸಲಿಲ್ಲ. ನಿಮ್ಮ ಸಾಹಿತ್ಯದ ಆಸಕ್ತಿ? ನನ್ನ ಸಾಹಿತ್ಯದಲ್ಲಿ ಏನಿದೆ ನನಗೆ ಮುಖ್ಯವಾಗಿ ಹಾಡುಗಾರಡ ಅಂತ ಇಷ್ಟ, ತುಂಬ ಇಷ್ಟ. BL ನರಸಿಂಹಾಚಾರ್ಯರಂಥ ವಿದ್ವಾಂಸರು ನಾನು ಇನ್ನೂ ನೋಡಿಲ್ಲ, ಇದು ನೋಡಿಲ್ಲ. ಶ್ರೀ ಅವರು ನಿಮಗೆ ಕಲಿಸುತ್ತಿದ್ದ ಕ್ರಮ ಅದರದ್ದೆಲ್ಲ? ಅಯ್ಯೋ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದ್ರು ಸಾಲದು. ಕುವೆಂಪು ಪ್ರಭಾವಲಯ ಅಂತಿತ್ತ. ಕುವೆಂಪು ಥರ ಮಾತಾಡೋದ್ರೆ ಅದೇನು ಹುಡುಗಾಟ ಅಲ್ಲ. ಈ ಪ್ರಬಂಧದಲ್ಲಿ ಲಲಿತವಾದ ಪ್ರಬಂಧವನ್ನೇ ಆಯ್ಕೆ ಮಾಡಿಕೊಡ್ಲಿಕ್ಕೆ? ಪ್ರಬಂಧ ಆರಂಭ ಮಾಡ್ತಾರಲ್ಲ, ಹೌದು, ಅವ್ರ ಹೆಂಡತಿ ಲಲಿತಾ ಅಂತ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ರಾ ಮಿತ್ರ ಅವರು. ಹಿರಿಯ ಲೇಖಕರು, ವಿದ್ವಾಂಸರು, ಪಂಡಿತ ರಸದಲ್ಲಿ ಮುಳುಗಿದವರು. ಅವರನ್ನು ಅವರ ಯಲಹಂಕದ ನಿವಾಸದಲ್ಲಿ ಕುಳಿತು ನಾನು ಈ ಮಾತುಕತೆಗೆ ಅವರನ್ನು ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ಸರ್, ನನಗೆ ಒಂದು ಸಂಗತಿ ಕೇಳಬೇಕು ನಿಮಗೆ ಅಂತ. ಈ ಪಾಂಡಿತ್ಯ ರಸ ಮತ್ತು ನಿಮ್ಮ ಹಾಸ್ಯ ರಸ ಇವೆರಡು ಬಂದು ಸೇರ್ಕೊಂಡ ಜಾಗ, ಅದ್ರ ಬಗ್ಗೆ ಒಂದು ಆಸಕ್ತಿ ನನಗೆ ತಿಳ್ಕೊಳ್ಳೋ. ಸರಿಯಾದ ಪ್ರಶ್ನೆ ಇದು, ತುಂಬಾ ಜನ ಕೇಳ್ತಾರೆ. ನನಗೇನಂದ್ರೆ ಬಹಳ ಗಂಭೀರ ನನ್ನ ಸ್ವಭಾವದಲ್ಲಿ. ಆದ್ರೆ ನಮ್ಮ ಸ್ನೇಹಿತರೆಲ್ಲ ತುಂಬಾ ತಮಾಷೆ ಮಾಡ್ತಾ ಇದ್ರು. ಅಂದ್ರೆ ಚಿಕ್ಕಂದಲ್ಲಿ ಆಡ್ತಾ ಇದ್ದಾಗ ತುಂಬಾ ಒಬ್ಬರಿಗೊಬ್ರಿಗೂ ಕಾಲಿಡಿಯೋದು, ಮಾಡೋದು, ಹೋದಾಡೋದು, ತುಂಬಾ ಹೊರದಾಟ ಜೀವನನೇ ಆಗೋಗಿತ್ತು ನಮ್ದೆಲ್ಲ. ಅದರಿಂದ ನನಗೆ ಪಾಂಡಿತ್ಯ ಅನ್ನೋದು ನೀವು ಈಚೆ ಗಳಿಸ್ಕೊಡ್ಬೇಕಾದ್ದು. ಹೌದು, ಸ್ವಯಾರ್ಜಿತ ಅದು. ಇವೆಲ್ಲ ತಾನಾಗೆ ಬಂದ್ಬಿಡುತ್ತೆ ಇದು. ನನಗೆ ಆ ದೃಷ್ಟಿಯಿಂದ ನನಗೆ ನನ್ನ ಭಾಗ್ಯಶಾಲಿ ಅಂತ ಹೇಳಬೇಕು ಅಷ್ಟೇ. ತುಂಬ ಜನ ಸ್ನೇಹಿತರು ಅಷ್ಟೇ, ಎಲ್ಲ ಪಡ ಅದೊಂದು ಹ್ಯೂಮರ್ ಅಸೋಸಿಯೇಷನ್ ಮಾಡಿಬಿಟ್ಟೆ ನಾನು ಇಲ್ಲಿ. ಅದೆಲ್ಲ ಗೊತ್ತಲ್ಲ ನನಗೆ. ಹೌದು. ಆದರೆ ಮನೋಧರ್ಮ ಇರಬೇಕಷ್ಟೇ, ಹಾಸ್ಯದ ಮನೋಧರ್ಮ. ಆದರೆ ಬರೀ ಹಾಸ್ಯನೇ ಮಾಡ್ಕೊಂಡಿದ್ರೆ ಅವನು ಬದುಕಲ್ಲ. ಸರ್, ನಿಮ್ಮ ಹಾಸ್ಯದ ಮನೋಧರ್ಮ ರೂಪುಗೊಳ್ಳಲಿಕ್ಕೆ ನೀವೇ ಗುರುತಿಸುವ ಕಾರಣಗಳೇನು? ಏನು ಅಂದರೆ, ನಾನು ಸೈಂಟ್ ಜೋಸೆಫ್ಸ್ ಕಾಲೇಜಿಗೆ ಸೇರಿಕೊಂಡೆ ಲೆಕ್ಚರರ್ ಆಗಿ. ಬೆಂಗಳೂರಿನಲ್ಲಿ ನಾನು 1959 ತನಕ ನಾನು ಸ್ಟಡಿ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ಯಾರೋ ಒಂದು ಕಡೆ ಬಂದಿದ್ದೆ ಬೆಂಗಳೂರಿಗೆ, ಇಲ್ಲೊಂದು ವೇಕೆನ್ಸಿ ಇತ್ತು, ನಾನು ಸೆಲೆಕ್ಟ್ ಆಗಿಬಿಟ್ಟೆ. ಜಿ ವೆಂಕಟಸ್ವಾಮಿಯವರು ಅದಕ್ಕೆ ಕಾರಣ. ಅವರು ನಾನು ಕರ್ಕೊಂಡೋಗಿ ಸೇರಿಸಿದ್ರು ಗೊತ್ತಾಗಿ. ಆಮೇಲೆ ನನಗೆ ಹಾಸ್ಯದ ಕಡೆ ಯಾಕೆ ಹೋಯ್ತು ಅಂದರೆ, ನನ್ನ ಸ್ನೇಹಿತರು ತುಂಬ ತಮಾಷೆ ಮಾಡಿದ್ರು. ಗೆಳೆಯರು ಮನೆಗೆಲ್ಲ ನಾನು ಏನೇನು ನನ್ನ ಬಗ್ಗೆ ಏನೇನು ಹೇಳ್ಬಿಟ್ಟು ರೇಗಿಸ್ಬಿಡೋರು, ನಾನೇ ಕೇರಳ ಹಾಗೆ ಮಾಡಿಬಿಡೋರು. ಮತ್ತು ಕೆಲವು ಒಂದಂತೂ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಬೆಳಗಾಯಿತು 7 ಕೊಳಲ ಗೋಪಾಲ ಅಂತ ಹಿಂದಿನವ್ರು ಹೇಳ್ತಾರೆ. ಆದರೆ ಈ ಕಾಲ ಬದಲಾಗಿದೆ. ಅದಕ್ಕೆ ಶಿವದಪ್ಪಲ್ಲಿ ಬರೀತಾರೆ ಅಂದರೆ, ಬೆಳಗಾಯಿತು ಅಂದರೆ ಹೊರಟ ವಣ್ಣ ಎಮ್ಮೆ. ಹೌದು, ಬೆಳಗಾಯಿತು ಅಂದರೆ ಮೈಸೂರಿನಲ್ಲಿ ಎಮ್ಮೆಗಳು ಸಾಕು ಹೋಗೋದು. ಹೋಟೆಲು ಕಾಫಿಗೆ ಹಾಲು ಕರೆಯುವುದೇ ನಮ್ಮ ಕುಲಕ್ಕೆ ಹೆಮ್ಮೆ. ಅಷ್ಟೇ, ಎಮ್ಮೆಗಳ ಸ್ವಭಾವನೇ ಅಷ್ಟೆ. ಹೋಟೆಲು ಕಾಫಿಗೆ ಹಾಲು ಕರೆಯುವುದು ನಮ್ಮ ಇವಾಗ ಹೆಮ್ಮೆ ಅಂತ ಶಿವದಪ್ಪ ಹೇಳಿರೋದು. ಅದನ್ನು ಇಂಥ ಮಾತಿಗೆ ನಂಗೆ ತುಂಬ ಹಿಡಿಸಿತು. ಸರ್, ನೀವು ನಿಮ್ಮ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಮಾಡ್ಕೊಳ್ಳೋದಾದ್ರೆ ಏನನ್ನ ನೆನಪಿಟ್ಕೊಳ್ಳಿಕ್ಕೆ ಏನು ನೆನಪಿಸ್ಕೊಳ್ತಾರೆ? ಭಾಳ ದೊಡ್ಡ ಆಶ್ಚರ್ಯ ಸಂಗತಿ ಇದ್ದರೆ, ನಾನು ಮಹಾರಾಜಾಸ್ ಕಾಲೇಜ್ಗೆ ಹೋಗಿದ್ದಕ್ಕೆ ನನ್ನ ಬದುಕನ್ನು ಸಂಪೂರ್ಣವಾಗಿ ಬೇರೆ ಕಡೆ ತಿರುಗಿಸ್ದಂಗೆ ಆಗೋಯ್ತು. ಅದಕ್ಕಿಂತ ಮೊದಲು ಮುಳುಬಾಗಿಲಿನಲ್ಲಿ ಓದ್ತಿದ್ರಿ ನೀವು? ಇಲ್ಲ, ಕೋಲಾರದಲ್ಲಿ? ಇಲ್ಲ ಇಲ್ಲ ಇಲ್ಲ, ಮುಳುಬಾಗಿಲೆಲ್ಲ ಮುಗಿದ ಮೇಲೆ ಮೈಸೂರಿಗೆ ಹೋಗಿ. ಅಲ್ಲ, ಅದಕ್ಕಿಂತ ಮೊದಲು
ಮೊದಲು ಮುಳಬಾಗದಲ್ಲಿದ್ದೆ. ಹ್ಮ್ ನಮ್ಮ ತಂದೆಗೆ ಎಲ್ಲೆಲ್ಲಿ ವರ್ಗ ಆದ್ರೆ ಅಲ್ಲಿ ಹೋಗ್ತಾ ಇದ್ವಲ್ಲ ನಾವು. ಅದೊಂದ್ಸಲ ತಾನೆ ಏನ್ ಮಾಡ್ತಿದ್ರಿ ನಿಮ್ ತಂದೆ? ಹೆಡ್ಗೂ ಮಾಸ್ಟರ್ ಆಗಿದ್ರು ತಾಲೂಕ್ ಆಫೀಸ್ನಲ್ಲಿ. ಈಗಿಲ್ಲ, ಈಗ ತಾಲೂಕ್ ಆಫೀಸರೆಲ್ಲ ಹೆಡ್ಗೂ ಮಾಸ್ಟರ್ ಪದನೂ ಇಲ್ಲ. ಹೌದು. ಅಲ್ಲಿದ್ರು. ಅವ್ರಿಗೆ ನಾವು ಟೂರಿಂಗ್ ಟಾಕಿಸ್ದಂಗೆ ಅಂತ ತಮಾಷೆ ಮಾಡ್ತಿರ್ತೀನಿ ನಾನು. ಬ್ಯಾಗ್ ರೆಡಿ ಇರ್ತಿತ್ತು. ಅರಕಡಗೂಡು, ಸಕಲೇಶ್ಪುರ, ಅರಸೀಕೆರೆ, ಚಂದ್ರಾಯಪಟ್ಟಣ, ಆಲೂರು ಅಂತ ಒಂದು ಊರಿದೆ, ಬೇಡ್ಚೋಡಿ ಅಂತಿದೆ ಅಲ್ಲಿದೆ, ಅಲ್ಲಿ ಹೀಗೆ ಎಷ್ಟು ಕಡೆನೂ ನಮ್ಮ ತಂದೆಗೆ ಹೊರಗೆ ಆಗೋದಲ್ಲ, ನಾವು ಹೋಗ್ತಾ ಇದ್ವಿ ಅಲ್ಲಿಗೆಲ್ಲ. ಅಲ್ಲೇ ಮನೆ ಮಾಡೋರು, ಅಲ್ಲೇ ಇರ್ತಾ ಇದ್ವಿ. ಹೀಗಾಗಿ ನನಗೆ ನನ್ನ ಪ್ರೈಮರಿ ಲೆವೆಲ್ನಲ್ಲಿ ಒಂದು ಸ್ಕೂಲಲ್ಲಿ 10 ಸ್ಕೂಲಲ್ಲಿ ಓದಿದ್ದೀನಿ ನಾನು. 7 ಕೆರೆ ನೀರು ಕುಡಿದವ್ರು ಅಂತಾರಲ್ಲ, ನಾನು 7 ಕೆರೆ ನೀರೇ ಕುಡಿದಿರೋದು. ಎಲ್ಲ ಆ ಕಾಲದಲ್ಲಿ ಕೆರೆ ನೀರು ತಾನೇ ಕುಡಿತಾ ಇದ್ದಿದ್ದು. ಹೌದು, 7 ಕೆರೆ ನೀರು ಕುಡಿದಿದ್ದೀನಿ. ಬಟ್ ನಿಮ್ಮ ತಂದೆಯವರ ವ್ಯಕ್ತಿತ್ವ ಹೇಗಿತ್ತು? ಅವ್ರು ನಮ್ಮ ತಂದೆ ಸ್ವಲ್ಪ ಸಾರ್ವಜನಿಕ ಅವ್ರದ್ದು. ಪಬ್ಲಿಕ್ ಜೊತೆ ತುಂಬ ಬೆರೆಯೋರು. ಮತ್ತೆ ಮನೆಗಳಲ್ಲಿ ಅದೇ ಆಶ್ಚರ್ಯ ನನಗೆ. ನಮ್ಮ ತಂದೆ ಕುಮಾರ ವ್ಯಾಸ ಭಾರತದ ಒಂದು ಪ್ರತಿ ಇಟ್ಕೊಂಡಿದ್ರು ಅವ್ರ ಹತ್ರ. ಮುದ್ರಿತ ಆವೃತ್ತಿ. ಅದು ಹಿಂದಿನ ಕಾಲದ ಭಾರತ ಅನ್ನೋದಕ್ಕೆ ಕೈಗಳೇ ಹೋಗ್ಕೊಂಡಿದ್ರೆ ಅದು ಭಾರತ ಆಗ್ತಾ ಇತ್ತು. ನಾನು ನೋಡಿರ್ಬೇಕು, ನೀವು ಹಳೆ ಪುಸ್ತಕಗಳಲ್ಲಿ ಇದೆ ಅದು. ನಮ್ಮ ತಂದೆ ಆ ಪುಸ್ತಕ ಇಟ್ಕೊಂಡಿದ್ರು, ಬಂದವ್ರ ಕೈಲೆಲ್ಲ ಓದಿಸ್ತಾ ಇದ್ರು ಅದನ್ನ. ನಾನು ಹೇಳಿದ್ರೆ 11ನೇ ವಯಸ್ಸಿನಲ್ಲಿ, ನನ್ನ 11ನೇ ವಯಸ್ಸೊತ್ತಿಗೆ ನಮ್ಮ ಎದುರಿಗೆ ಮಗನ ಎದುರಿಗೆ ಓದ್ಬೇಕು, ನನ್ನ ಎದುರಿಗೆ ಓದ್ಬೇಕು. ಅದು ಒಂದವರು ಅರ್ಥ ಆಗಬೇಕು. ಪಾಪ ಅವರೇ ವ್ಯಾಖ್ಯಾನ ಎಲ್ಲ ಮಾಡ್ತಾ ಇದ್ರು. ನಮ್ಮ ತಂದೆ ಸುಮ್ಮನೆ ಇದ್ದೆ, ಅವ್ರು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಹಾಗೆ ಪಟ್ಟಣದ ಶ್ರೀರಾಮ ಅಂತ ಒಬ್ಬ ಇದ್ರು, ಶ್ರೀರಾಮ ಅಂತ, ಅವ್ರು ಬಂದು ಒಂದು ಆದಿಹಳ್ಳಿ ಅಂತ ಒಂದು ಹಳ್ಳಿಲಿ ಇದ್ರು. ಅವರು ನಮ್ಮ ಮನೇಲಿ ವಾಸ ಮಾಡ್ತಾ ಇದ್ರು. ದಿನ ಹೋಗಿ ಬಂದು ಮಾಡೋರು. ಅವರಿಗೆ ಮಹಾಭಾರತ ಗೊತ್ತಿತ್ತು. ಅವರು ವಾಚನ ಮಾಡ್ತಾರೆ. ನಮ್ಮ ತಂದೆ ಪಾಪ ಪುಸ್ತಕ ತಂದಿಟ್ಟಿರೋರು 10 ಜನ ಕೇಳಕ್ಕೆ ಬರ್ತಾ ಇದ್ರು ಅಷ್ಟೇ. ಹಾಗೆ ನನಗೆ ಕುಮಾರವ್ಯಾಸ ಪರಿಚಯ ಆಗಿದ್ದು ಆ ರೀತಿಯಲ್ಲಿ. ನಿಮ್ಮ 11ನೇ ವಯಸ್ಸಿಗೆ ಕುಮಾರವ್ಯಾಸ? ಹೌದು, ನಮ್ಮ ಮನೇಲೇ ಓದ್ತಾ ಇದ್ರು ಅವರು. ನಮ್ಮ ತಂದೆ ಓದಿಸ್ತಾ ಇದ್ರು, ಅದು ಕುಮಾರವ್ಯಾಸ ಭಾರತನ ಓದಿಸ್ತಾ ಇದ್ರು. ಅರ್ಥ ಪಾಪ ಅವ್ರು ಏನೋ ಹೇಳೋದು ನನಗೆ ಈಗ ಅಷ್ಟೊಂದು ಅರ್ಥ ಇಲ್ಲ ಅವ್ರಿಗೆಲ್ಲ. ಹಿಂದಿನ ಪಂಡಿತರು ಗೊತ್ತಲ್ಲ, ಅವ್ರು ಏನು ಅದು ಪಂಡಿತರು, ಅವ್ರು ನಿಜವಾದ ಪಂಡಿತರು ಅಲ್ಲ, ಸ್ಕೂಲ್ ಟೀಚರ್ ಅಷ್ಟೇ ಅವರು. ಅವ್ರು ಹೇಳಿದ್ದೆ ನನಗೆ ಅರ್ಥ ಆಗ್ತಾ ಇತ್ತು. ಅದರಿಂದ ಅದರ ಮೇಲೆ ಮೋಹ ಬಂತು ನನಗೆ. ಕುಮಾರವ್ಯಾಸ ಬರ್ತಾ ಇದೆಯಾ ನಿಮ್ಮ ಮನೇಲಿ ಅಂತ ಹೇಳೋರೆಲ್ಲ ಅವರು ಅಂತಂದ್ರೆ ಅದೇ ಒಂದು ದೊಡ್ಡ ಶಕ್ತಿ. ಅದನ್ನ ಅಷ್ಟು ಪಟ್ಟದ ರಾಬು ಅಂತ ಕರೀದಿಲ್ಲ ಅವ್ರನ್ನ. ಸ್ವತಃಭಾವನೂ ಆಗಬೇಕು. ಅವರು ವಾಚನ ಮಾಡಿ ಅರ್ಥ ಹೇಳ್ತಾ ಇದ್ರು. ಅರ್ಥ ಹೇಳೋದಲ್ಲ, ಈಗಿನ ಹಾಗೆ ಅರ್ಥ ಹೇಳ್ತಾ ಇರಲಿಲ್ಲ, ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ತಂದೆಯವರಿಗೆ ಕುಮಾರವ್ಯಾಸ ಭಾರತ ಅಲ್ಲದೆ ಬೇರೆ ಸಾಹಿತ್ಯದ ಓದು? ನಮ್ಮ ತಂದೆ ಪ್ರತಿನಿತ್ಯ ದೇವರ ಪೂಜೆ ಮಾಡೋರು. ಮಾಡುವಾಗ ಪದ್ಯಗಳು ಹೇಳು. ಬೃಹಸ್ತೋತ್ತರ ರತ್ನಾಕರ ಅಂತ ಒಂದು ಪುಸ್ತಕ ಇದೆ, ಅದು ತೆಲುಗಿನಲ್ಲಿದೆ, ತೆಲುಗು ಲಿಪಿನಲ್ಲಿ. ನಮ್ಮ ತಂದೆ ತೆಲುಗು ಕಲ್ತ್ಕೊಂಡು ಅದ್ರ ತೆಲುಗು ಲಿಪಿ ಕಲ್ತ್ಕೊಂಡು ಅದು ತರಿಸಿ ಓದ್ತಾ ಇದ್ರು. ಬಟ್ ಮನೆಯಿಂದ ತೆಲುಗುಗೇನು ಸಂಬಂಧ ಇಲ್ಲ ನಿಮ್ಮ? ಇಲ್ಲ, ನಮಗೆ ಸಂಪರ್ಕನೇ ಇಲ್ಲ, ಯಾರಿಗೂ ಬರೋದು. ನಮ್ಮ ತಂದೆ ಕಡೆಗೂ ಕಲಿಯಲಿಲ್ಲ. ಅವರು ಮುಳುಬಾಗಿಲಲ್ಲಿ ಇದ್ರು ಕೂಡ ಅಲ್ಲಿ ನಡೆಯುತ್ತೆ ಕನ್ನಡ, ನೀನೇ ಕಲ್ತ್ಕೊಂಡು ಹೋಗ್ತಾ ಇರೋ ಹಳ ಹೋಗ್ತಾ ಇರೋದು ನಮಗೆ. ನೀವ್ಯಾಕೆ ತೆಲುಗು ಕಲಿಬೇಕು ಅನಿಸ್ತು ನಿಮ್ಗೆ? ನನಗೆ ಅನಿಸಿಲ್ಲ, ಇದ್ದಿದ್ದೆ ತೆಲುಗು ಪ್ರದೇಶ ಅದು. ನನ್ನ ಸ್ನೇಹಿತರು ಅಕ್ಕಪಕ್ಕದವರೆಲ್ಲ ತೆಲುಗಲ್ಲಿ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ತೆಲುಗು ನನ್ನ ಹತ್ರ ಮಾತಾಡುವಾಗ ಮಾತ್ರ ಕನ್ನಡದಲ್ಲಿ ಮಾತಾಡೋದು. ಕನ್ನಡ ಅಷ್ಟು ಚೆನ್ನಾಗಿ ಬರ್ತದೆ. ಅದು ಮುಳುಬಾಗಿಲು ಒಂಥರ ವಿಚಿತ್ರ ಬೈಲಿಂಗ್ವಲ್ ಏರಿಯಾ. ಅದು ಬೈಲಿಂಗ್ವಲ್ ಸಿಂಗಲ್ಲೇನೆ, ಅದು ತೆಲುಗು ಏರಿಯಾನೇ ಅದು. ಹೌದು. ಆದರೆ ಕನ್ನಡ ಅಕ್ಷರಾಭ್ಯಾಸ ಕನ್ನಡದಲ್ಲಿ ಇತ್ತು. ಪ್ರೈಮರಿ ಸ್ಕೂಲಿಂದ ಹಿಡಿದು ಕೊನೆಗೆ ಹೈಸ್ಕೂಲ್ SSLCವರೆಗೆ ಎಲ್ಲರೂ ಕನ್ನಡ. ತೆಲುಗು ಹುಡುಗರೇ ಇರಲಿಲ್ಲ ಅವಾಗ, ತೆಲುಗು ಇರಲಿಲ್ಲ ಅವಾಗ, ಶಾಲೆಯಲ್ಲಿ ಇರಲಿಲ್ಲ, ವ್ಯವಹಾರದಲ್ಲಿ ಇತ್ತು. ತುಂಬ ಇತ್ತು. ಈಗಲೂ ಮುಳುಬಾಗಿಲು ನಾನು ಹೋದರೆ, ಈಗ ನನಗೆ ಹಳೆಯ ಸ್ನೇಹಿತರು ಸಿಕ್ಕಿದ್ರೆ ಕನ್ನಡದಲ್ಲೇ ಮಾತಾಡ್ತಿರ್ತೀವಿ. ಅವ್ರು ಜೀವಾನು ಎಲ್ಲ ಮುರದೇವೇಗೌಡ ಅಂತ ಒಬ್ಬಿದ್ರು, ಚೀಫ್ ಇಂಜಿನಿಯರ್ ಅವರು ಎಲ್ಲ ಮಾತಾಡ್ತಾ ಏನು ಕೇಳೋರು ಅಂದರೆ, ನಿನಗೆ ತೆಲುಗು ಬರುತ್ತಾ ಅಂತ ಕೇಳೋರು.
ಇಲ್ಲೇದು ಒಂದೇ ನಾನು ಕೊನೆಗೆ ಮತ್ತೆ ಇಂಥ ಬಾಗ್ ಮಾತಾಡ್ತಾವೋ ಲೆಕ್ಚರ್ ಇನ್ನು ನಾನು ಅಂತ. ಹಾಗೆ ಸ್ವಾಮಿಗಳು, ಶೃಂಗೇರಿ ಸ್ವಾಮಿಗಳು ಸಲ ಕೇಳಿದ್ರು ನಾನು, ನೀನೇನು ಇಷ್ಟೊಂದು ತೆಲುಗು ಪುಸ್ತಕಗಳು ನಾವು ರೆಫರ್ ಮಾಡಿದ್ರಿ? ನನ್ನ ಪುಸ್ತಕದಲ್ಲಿ ನೋಡಿದ್ದಾರೆ ಅವರು. ಹೌದು, ಅದರಲ್ಲಿ ತುಂಬಾ ತೆಲುಗು ಹೇಳಿದ್ದೀರಿ ನೀನು. ನನಗೂ ಅದೇ ಕಾರಣಕ್ಕಾಗಿ ಅದನ್ನ ಕೇಳ್ಬೇಕಂತ ನನಗೆ ಅಷ್ಟೊಂದು ತೆಲುಗು ಹಿಡಿಸ್ಬಿಡ್ತು ನನಗೆ ತುಂಬಾ. ಇಲ್ಲ, ಮಂದಾರ ಮಕರಂದ ಮಾಧುರ್ಯಮನ ತೇರು ಮಧುಪಂಬುಲ್ ಓವುನ ಮದನ ಬುಲಕು ನೋಡಿ. ಅದು ಮಕಾರ ಹೇಗೆ ತಂದೀಯ ನಾನು. ಮಂದಾರ ಮಕರಂದ ಮಾಧುರ್ಯಮನ ತೇಲು ಅಂದ್ರೆ ತೇಲಾಡುವ. ಮಧುಪಂಬುಲು ದುಂಬಿಗಳು ಪೋಪವೇ ಹೋಗುವೆ ಕಾಕಡದೆಡೆ. ಅಂದ್ರೆ ಅನುಭವವುಳ್ಳಂತಹ ಒಬ್ಬ ವ್ಯಕ್ತಿ ಸಣ್ಣ ಸಣ್ಣ ಕುಟುಂಬ ಹೋಗೋದಿಲ್ಲ. ಹೌದು, ಅವನು ದೊಡ್ಡದಾಗಿ ಬದುಕ್ತಾನೆ, ದೊಡ್ಡದಾಗೆ ಇರ್ತಾನೆ, ಘನವಾಗಿರ್ತಾನೆ. ಅದನ್ನ ಶಬ್ದ ಮಂದಾರ ಮಕರಂದ ಮಾಧುರ್ಯಮನ ತೇಲುವ. ಮಂದಾರ ಅಂದ್ರೆ ದೇವೇಂದ್ರನ ತೋಟದ್ದದು. ಹೌದು, ಇಲ್ಲಿದ್ದಲ್ಲ ಅದು. ಅಲ್ಲಿಗೆ ತಂದ್ರು ಪಾಪ ಇಲ್ಲಿಗೆ ಭಾರತಕ್ಕೆ ಅದನ್ನ ಬಂದಾರ ತಂದಾರ ಮಂದಾರ ಹೂವ. ಪಾಪ ದೇವತೆಗಳು ಇಂದ್ರನ ನಂದನದ ಹೂವಾಡಗಿತ್ತೇರು, ದೇವಲೋಕದಿಂದ ಅವನ ತೋಟದ ಹೂವಾಡಗಿತ್ತೇರು ಹೂ ತಗೊಂಡು ಇಲ್ಲಿಗೆ ಬರೋರಂತೆ. ಏನಂತ ಒಂದಾರ ಕೊಳ್ಳಿರೋ ಒಳ್ಳೆ ಬದುಕು ಸುತ್ತೋಗುತ್ತೆ, ಇಟ್ಕೊಡಿ ಅಂತ ಹೇಳ್ತಾ ಇದ್ರು ಅಂತ. ಅದರ ಅರ್ಥ ನಿಜವಾಗ್ಲೂ ನಾವು ಮೇಲಿನಿಂದ ನಮ್ಮ ಮೇಲೆ ಆಮದು ಆಗುವಂತಹ ಒಂದು ಸಂಗೀತ ಇದೆಯಲ್ಲ, ಆ ಸಂಗೀತ ಬಹಳ ಶ್ರೇಷ್ಠ ಅಂತ. ಹಾಗೆ ನನಗೆ ಮುಳುಬಾಗಿಲು ಈ ಸಂಬಂಧಗಳು. ಬಟ್ ನನಗೆ ಇನ್ನೊಂದು ಕೇಳಬೇಕು ಅಂತ ಅನಿಸಿದ್ದು ಏನಂತಂದ್ರೆ, ನಿಮ್ಮ ತಾಯಿಯವರ ಸ್ವಭಾವ ಹೇಗಿತ್ತು? ಅವರಿಂದ ಕಲ್ತದ್ದೇನು? ನಮ್ಮ ತಾಯಿ ಅಂದ್ರೆ ಇಬ್ರು, ಅಂದರೆ ನಮ್ಮ ದೊಡ್ಡಮ್ಮ ಅವರಿಲ್ಲ. ಅವ್ರ ಮನೆ ನನ್ನ ಇಬ್ರು ಅಕ್ಕಂದರು ಅಲ್ಲಿಯವರು, ನಮ್ಮ ಅಣ್ಣ ಅಲ್ಲಿಯವನು, ಅವ್ರ ಮಗಳ. ಆಮೇಲೆ ನಮ್ಮ ತಂದೆ ಮದುವೆ ಆದರು. ಅವ್ರಿಗೆ ಮದುವೆ ಆದಾಗ 30 ವರ್ಷ, ನಮ್ಮ ತಾಯಿಗೆ 11 ವರ್ಷ. ಅಷ್ಟಂತರ ಅಲ್ಲ ಆ ಕಾಲದಲ್ಲೇ ಸಹಜ ಕೂಡ. ಹೆಣ್ಮಕ್ಳಿಗೆ 11ಕ್ಕೆ ಕಡಿಮೆ ಮದುವೆ ಅವೆಲ್ಲಿ ಬಾಳ್ಬಾರ್ದು. ಹೌದು, ಭಾಳ ಅದು ಬಹಿಷ್ಕಾರ ಹಾಕ್ಬಿಡ್ತಾ ಇದ್ರು ಅವಾಗ. ಅದರಿಂದ ನಾವೇನು ಮಾಡಿದ್ವಿ ಅಂತಂದರೆ, ನಮ್ಮ ತಂದೆ ಏನು ಮಾಡೋರು ಅಂದರೆ, ಅವ್ರನ್ನ ಕರೆದುಕೊಂಡು ಅವ್ರಿಗೆ ಸ್ವಲ್ಪ ಎಜುಕೇಶನ್, ತುಂಬ ಸಂಗೀತ ಹಾಡು ಹಸೆ ಬಹಳ ಪ್ರೀತಿ ಅವ್ರಿಗೆ. ಬರೇ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡೋರು ಅಂದರೆ, ಅವ್ರಿಗೆ ಮಾಡಕ್ಕೆ ಬರದೇ ಇದ್ದ ತಿಂಡಿನೇ ಇಲ್ಲ. ಎಷ್ಟಿನ ತಾಯಿ ಅಂದರೆ ಹಾಗಿರೋದಿಲ್ಲ. ಆದರೆ ಅವ್ರ ಹಲ್ಲ ಹಾಗಿಲ್ಲ. ನಮ್ಮ ಕಾಲದಲ್ಲಿ ನಾನು ಬಾಲ್ಯದ ಕಾಲದಲ್ಲಿ ತಾಯಿ ಅಂದರೆ ಹಾಗೆ. ಏನೇನನ್ನು ಕಲಿತ್ರಿ ನಿಮ್ಮ ತಾಯಿಯಿಂದ? ನೀವು ಕಲಿತದ್ದೇನು? ನಮ್ಮಮ್ಮ ಏನಂತ ಕಲಿತಿದ್ದು, ಬಹಳ ವರ್ಷ ನನ್ನ ಜೊತೆಲೇ ಇದ್ರು. ಬೇರೆ ಅಂತ ಬಂದಿದ್ರು ಕೂಡ ನಮ್ಮ ಮನೇಲೇ ಇದ್ರು ಅವರು. ಅವ್ರಿಗೇನಂದರೆ, ಬಳ್ಳಿಪಟ್ಟಣ ಅಂತ ಒಂದು ಹಳ್ಳಿ, ಅಲ್ಲಿಂದ ಬಂದರವರು. ಅವ್ರ ಅಣ್ಣಂದ್ರೆಲ್ಲ ಬಹಳ ಜಮೀನ್ದಾರರು, ಬಹಳ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಅವರೆಲ್ಲ. ಇವು ಬಂದಾಗ ಇಲ್ಲಿ ಬಂದರು. ನಮ್ಮ ತಂದೆ ಅಂತ ಒಳ್ಳೆ ಕೆಲಸ ಇರಲಿಲ್ಲ ಅವರಿಗೆ, ನೆಮ್ಮದಿಯಾಗಿದ್ದರು ಅಷ್ಟೇ. ಏನು ಊಟ ತಿಂಡಿ ಏನು ಕೊರತೆ ಇಲ್ಲ ಹಾಗಿದ್ದರು. ನಮ್ಮ ಹಳ್ಳಿಯಿಂದ ಬೇರೆ ಅಕ್ಕಿಹೆಬ್ಬಾಳ್ನಲ್ಲಿ ನಾನು ಅವರು, ಅಲ್ಲಿಂದ ಭತ್ತ ಬರೋದು ನಮಗೆ. ಸೊ ಅಕ್ಕಿ ವರ್ಷದ ಅನ್ನದ ಸಮಸ್ಯೆ ನಮಗೆ ಪರಿಹಾರ ಆಗುತ್ತೆ. ಅದರಿಂದ ಹೇಗೋ ನಾವು ಏನು ತೊಂದರೆ ಆರಾಮವಾಗಿದ್ವಿ ನಾವು. ಯಾರು ಬಂದವರೆಲ್ಲ ನಮ್ಮನೇಲಿ ಹೇಳ್ಕೊಡ್ತಾ ಇದ್ರು. ಶಿವಸದಾರರು ಒಬ್ಬರು ವರ್ಗ ಆದರೆ ಪಾಪ ಮುಳುಬಾಗಿಲಲ್ಲಿ ಹೋಟೆಲ್ ಇದೆ. ಹೌದು, ಇಲ್ವಲ್ಲ, ಅದಕ್ಕೆ ನಮ್ಮನೇಲೇ ಇರ್ತಾರೆ ಅವರೆಲ್ಲ. ಅವ್ರನ್ನ ಸಾಕಿದ್ದಾರೆ ನಮ್ಮ ತಂದೆ. ನಮ್ಮ ತಾಯಿ ಅಂತಲೂ ಬಂದವರು ಸೇವೆ ಮಾಡೋದ್ರಲ್ಲೇ ತಮ್ಮ ಜೀವ ಎಲ್ಲ ಕಳೆದು ಬಿಟ್ಟರು. ಬಟ್ ಅವರ ಹಾಡು ಹಸೆ ಮತ್ತು ತಂದೆಯ ಕುಮಾರವ್ಯಾಸ ಭಾರತದ ಪ್ರೀತಿ ಇವೆರಡು ನಿಮ್ಮ ಬಾಲ್ಯದ ಬದುಕನ್ನು ರೂಪಿಸುವುದು ಅಂತ ಬಹಳ ಕಾಲ. ಕೊನೆ ತನಕ ಅವ್ರು ಕೊನೆ ತನಕ ನಾನು ಅವ್ರ ಜೊತೆಲೇ ಇದ್ದೆ. ನನ್ನ ಜೊತೆಲೇ ಇದ್ರು ಅವರು. ಎಲ್ಲೋ ಒಂದ್ಸಲ ಬಡಕೇರಿಗೆ ವರ್ಗ ಆದಾಗ ಮಾತ್ರ ಇರಲಿಲ್ಲ ಅಷ್ಟೇ. ಆಮೇಲೆ ಬಂದು ಬಡಕೇರಿಗೂ ಬಂದರು ಪಾಪ, ಬಂದು ಇದ್ರು ಅಷ್ಟೇ. ನಮ್ಮ ತಾಯಿ ಸಾರ್ವಜನಿಕ ಮಹಿಳೆ ಅವಳು. ಇವ್ರ ಮೇಲೆ ಆ ಕಾಲದಲ್ಲಿ ಗೊತ್ತಾದ ನಿಮಗೆ, ಇಲ್ಲೊಬ್ರ ಮೇಲೆ ಬಾಣ ಅಂತನಕ್ಕೆ ಹೋಗೋದು, ಇವ್ರಿಗೆ ಸಹಾಯ ಮಾಡೋದು, ಹೌದು, ಪುಡಿ ಕುಟ್ಟೋದು, ಎಲ್ಲ ಸೇರ್ಕೊಂಡು ಮಾಡೋದು, ಹೀಗೆ ಗ್ರೂಪ್ ಕಟ್ಕೊಂಡು ನಮ್ಮ ತಾಯಿ ಕೆಲಸ ಮಾಡೋದು.
ಈಗ ಆಕ್ಚುಲಿ ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ವು? ನನ್ನ ಬಾಲ್ಯದ ದಿನಗಳು ಅಂದರೆ ವಿಚಿತ್ರವಾಗಿತ್ತದು ಬಾಲ್ಯ. ಯಾಕೆಂದರೆ ನಾನು ಒಂದು ಊರಿನಲ್ಲೂ ಅಲ್ಲ, ಹುಟ್ಟಿದ್ದು ಬೇಲೂರು. ನಾನು 1935ರಲ್ಲಿ ನಾನು ಬೇಲೂರಿನಲ್ಲಿ ಹುಟ್ಟಿದೆ. ಅಲ್ಲಿ ಆಸ್ಪತ್ರೆ ಇತ್ತಲ್ಲ, ಹೆರಿಗೆ ಆಸ್ಪತ್ರೆ ಇತ್ತು, ಅದು ಆಯಿತು ಅಲ್ಲಿದೆ. ಅಲ್ಲಿಂದ ನಮ್ಮ ತಂದೆಗೆ ವರ್ಗ ಆಗೋಯ್ತು ಅರಕಲ್ಗೂಡಿಗೆ. ಸರಿ, ಅರಕಲ್ಗೂಡಿಗೆ ಹೋದ್ವಿ. ಆಮೇಲೆ ಆಲೂರಿಗೆ ಆಯಿತು. ಆಲೂರು ಒಂದು ಬೇಡಚಂಡಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ತಾಲೂಕು ಆಫೀಸ್ನಲ್ಲಿ ಇದ್ದರು ಅವರು. ಅಲ್ಲಿ ಯಗಚಿ ನದಿ ಅಂತ ಒಂದಿದೆ, ಅಲ್ಲಿದ್ವಿ. ಅಲ್ಲಿಂದ ಅರಸೀಕೆರೆಗೆ ಹೋದ್ವಿ. ಅರಸೀಕೆರೆ ನನಗೆ ಭಾಳ ದೊಡ್ಡ ಊರು. ಪೇಟೆ ಅಷ್ಟೇ ಅಲ್ಲ, ನಮ್ಮ ಮನೆ ಇದ್ದಿದ್ದು ರೈಲ್ವೆ ಕ್ವಾರ್ಟರ್ಸ್ ಹಿಂಭಾಗದಲ್ಲಿ, ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ. ಅಲ್ಲಿಗೆ ತುಂಬ ಜನ ಬರೋರು. ಬೀದಿ ಎಲ್ಲರಿಗೂ ಬೇಕಾದಾಗಿತ್ತು, ಎಲ್ಲ ಓಡಾಡ್ತಾ ಇದ್ರು. ಬಹಳ ನನಗೆ ಸ್ನೇಹಿತರು ಅಂತಂದರೆ ಇಲ್ಲ, ನಮ್ಮ ಹುಡುಗರು ಸುತ್ತಮುತ್ತ ಇದ್ದ ಹುಡುಗರೇನೆ. ನಮ್ಮ ಬ್ರಾಹ್ಮಣ ಹುಡುಗರೇ ಜಾಸ್ತಿ ಇದೆ, ನಮ್ದು ವಟಾರದವರೇ ಇದ್ರು ಜಾಸ್ತಿ. ಅದೇ ನನಗೆ ಬೇರೆ ಅನ್ಯ ಜಾತಿಯವರ ಸಂಪರ್ಕ ಬರಲಿಲ್ಲ ಅಲ್ಲಿ. ಬಟ್ ಅದರಿಂದ ಏನಾದರೂ ಕಳ್ಕೊಂಡೆ ಅಂತ ಅನ್ಸುತ್ತೆ? ನಿಜವಾಗ್ಲೂ ಅನಿಸುತ್ತೆ. ಹೌದು, ಯಾಕೆಂದರೆ ಬೇರೆ 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 ಭಾಷೆ ಮಾತಾಡೋರು ಇರಬೇಕು, ಬೇರೆ ವಿಚಾರದಲ್ಲಿ ಅವ್ರ ಜಾತಿ, ಬೇರೆ ಜಾತಿನಲ್ಲಿ ಮನೆಯೇ ವ್ಯವಹಾರ ಬೇರೆ ಇರುತ್ತಲ್ಲ, ಹೌದು, ಆ ಮನೆ ವ್ಯವಹಾರಗಳನ್ನು ತಿಳ್ಕೊಳ್ಬೋದಾಗಿತ್ತು ನಾವು. ಇಲ್ಲಿ ಆಗೋದಿಲ್ಲ ಇದು ಹಾಗೆ. ಇಲ್ಲೇನು ಮಾಡಬೇಕು ಅಂದರೆ ನಾವು ಕಲ್ತ್ಕೋಬೇಕಾಗತ್ತದೆ ಅಷ್ಟೇ. ನನಗೆ ಸಂಸ್ಕಾರದಿಂದ ಬರಲಿಲ್ಲ. ನನಗೆ ಬ್ರಾಹ್ಮಣರ ಜೊತೆಯಲ್ಲಿದ್ದೇ ಹೊರತು ನಾನು ಅವರ ಸಂಸ್ಕಾರಗಳಲ್ಲಿ ಆಚಾರಗಳಲ್ಲಿ ಭಾಗವಹಿಸಲಿಲ್ಲ. ಇತ್ಲಾಗಿ ಹುಡುಗರು ಬೇರೆ ಮಕ್ಕಳಿಗೆ ಅವಾಗೆಲ್ಲ ತುಂಬ ಪ್ರಸಿದ್ಧವಾಗಿದ್ದರು, ಒಕ್ಕಲಿಗರು. ಅವರು ಕೂಡ ಪ್ರೈಮರಿ ಸ್ಕೂಲಿಗೆ ಬರ್ತಾಯಿದ್ರು, ಮಿಡ್ಲ್ ಸ್ಕೂಲಲ್ಲಿ ಸ್ವಲ್ಪ ಇದ್ದರು. ಆದರೆ ನನಗೆ ಗಮನಕ್ಕೆ ಬರುವಷ್ಟು ಹತ್ತಿರ ಇರಲಿಲ್ಲ ಅವರು. ಅದೊಂದು ದೊಡ್ಡ ಕೊರತೆ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಮ ಸಾಹಿತ್ಯದ ಆಸಕ್ತಿ? ನನ್ನ ಸಾಹಿತ್ಯದಲ್ಲಿ ಏನಿದೆ, ನನಗೆ ಮುಖ್ಯವಾಗಿ ಹಳೆಗನ್ನಡ ಅಂದರೆ ಇಷ್ಟ, ತುಂಬ ಇಷ್ಟ. ಯಾಕೆ ಅಂದರೆ ನನಗೆ ಓದಿದ್ದದೇ ನಾನು ಹಳೆಗನ್ನಡನೇ ಜಾಸ್ತಿ ಓದಿದ್ದು. ಓದಿಸಿದ್ಯಾರು? ಓದಿದ್ದು ನಮ್ಗೆ ಕಾಲೇಜ್ ಬೇಸ್ಗಳು. ಯಾರ್ಯಾರು? ಎಸ್ ಸಿ ಪರಮೇಶ್ವರ್ ಭಟ್ರು, ಎಸ್ ವಿ ಸಂಪತ್ ಅಂತ ಬರೀದ್ರು. ಅವರು ಜಿ ವರದರಾಜರಾವ್ ಅಂತ ಕೇಳಿದೆ ನೀವು? ಗೊತ್ತು. ದಾಸಾಹಿತ್ಯದ ಬಗ್ಗೆ ತುಂಬಾ ವರ್ಕ್ ಮಾಡಿದ್ದಾರೆ. ತುಂಬಾ ಅಥೆಂಟಿಕ್, ಅವರು ಬಹಳ ವಿದ್ವಾಂಸ ಪರಮೇಶ್ವರ್ ಭಟ್ರು. ಹೌದು. ಆಮೇಲೆ ಕುವೆಂಪು, ತೀನು ಶ್ರೀಕಂಠಯ್ಯ, ಇವರು ಡಿ ಎಲ್ ನರಸಿಂಹಾಚಾರ್ಯರ್ ಅಂತ ವಿದ್ವಾಂಸರು ನಾನು ಇನ್ನೂ ನೋಡಿಲ್ಲ, ಇದು ನೋಡಿಲ್ಲ. ಅವರು ಎಷ್ಟು ಭಾಷೆ ಬರ್ತಾ ಇತ್ತು ಅಷ್ಟೇ ಅಲ್ಲ, ಅವರು ಎಷ್ಟು ಜನ ಜೊತೆ ಸಂಪರ್ಕ ಇಟ್ಕೊಂಡಿದ್ರು, ಮತ್ತು ಅವ್ರಿಗೆ ಯಾವ್ಯಾವ ಗ್ರಂಥಗಳನ್ನು ಓದ್ತಾ ಇದ್ರು. ನಾನು ಹುಚ್ಚುಚ್ಚಾಗಿ ಅವರ ಲೈಬ್ರರಿಗೆ ಹೋಗಿ ಅವ್ರು ಏನು ಪುಸ್ತಕ ಓದ್ತಾ ಇದ್ರು ಅದನ್ನು ನೋಡ್ತಾ ಇದ್ದೆ ನಾನು. ನೋಡಿದ್ರೆ ಯಾವುದೋ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಅವರು. ಸ್ಟ್ಯಾಟಿಸ್ಟಿಕ್ಸ್? ಅದು ಯಾಕೆ ಅಂದರೆ ಭಾಷಾಶಾಸ್ತ್ರಕ್ಕೂ ಅದಕ್ಕೆ ಸಂಬಂಧ ಇದೆ. ಅವ್ರು ಹೇಳ್ತಾ ಇದಕ್ಕೆ ಸಂಬಂಧ ಇರುತ್ತಪ್ಪ. ಸಂಬಂಧ ಇರ್ತಿತ್ತ, ಸಂಬಂಧ ಕಲ್ಪಿಸ್ತಿದ್ರ? ಸಂಬಂಧ ಇದು ಲೋಕದಲ್ಲಿ ನಾವು ಓದೋದೇ ಒಂದು ಬೇರೆ, ನಮ್ಮ ಮನಸ್ಸಲ್ಲಿ ಇರೋದೇ ಇನ್ನೊಂದು ಬೇರೆ ಆಗುತ್ತೆ. ಈಗ ಕಾವೇರಿಯಿಂದಂ ಆ ಗೋದಾವರಿಗರಂ ಇರ್ಪನಾಡದ ಕನ್ನಡಗಳು ನೋಡಿ, ಎಷ್ಟು ವಿಸ್ತಾರವಾದ ರಾಜ್ಯ ಇದು. ಕಾವೇರಿ, ಗೋದಾವರಿ, ಫುಲ್ಲು ಕಾವೇರಿ. ಹೌದು. ಆ ಕಡೆ ಗೋದಾವರಿ, ಈ ತೀರಲ್ಲ, ಆ ತೀರ, ನಾಸಿಕ್ ಹತ್ರ. ಹೌದು, ಅಲ್ಲಿ ತನಕ ಹೋಗ್ಬೇಕು. ನಾಸಿಕ್ ಕನ್ನಡ ಶಾಸನ ಇದೆ. ಹೌದು, ಇದೆಯಲ್ಲ. ಅಂದರೆ ಅದು ಕನ್ನಡ ಭಾಷೆ ಅವಾಗ ತುಂಬ ಬೆಳೆದ್ಬಿಟ್ಟಿತ್ತು, ಅನೇಕ ಕಡೆ ಹಚ್ಕೊಂಡೋಗಿತ್ತು. ಆದರೆ ಆಮೇಲೆ ಆಡಳಿತಗಳು ಬೇರೆ 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 ಆಗ್ಬಿಟ್ಟು ಆ ಭಾಷೆಗಳೆಲ್ಲ ಹಾಗಾಗಿ ಹೊರಟೆ ಹೋದು. ನರಸಿಂಹಾಚಾರ್ಯ ಬಗ್ಗೆ ಹೇಳ್ತಾ ಇದ್ರಿ. ಸ್ಟ್ಯಾಟಿಸ್ಟಿಕ್ಸ್ ಕನೆಕ್ಟ್ ಏನಂದರೆ ಹೇಳ್ತೀನಿ, ಭಾಷಾಶಾಸ್ತ್ರದಲ್ಲಿ ಏನು ಬರುತ್ತೆ, ಈ ಶಬ್ದ ಹೇಗೆ ಬಂತು, ಅವರೇ ಒಂದು ಲೇಖನ ಬರೆದಿದ್ದಾರೆ, ವ್ಯುತ್ಪತ್ತಿ. ಇಸಿಲ ಅಂತ. ಇಸಿಲ, ಹೌದು. ದಿ ಓಲ್ಡೆಸ್ಟ್ ಡೇಟಬಲ್ ಕನ್ನಡ ವರ್ಡ್ ಅಂತ ಕರೀತಾರೆ ಅದನ್ನು. ಗ್ರೀಕ್ ನಲ್ಲಿ ದಾಖಲಾಗಿದೆ ಅಂತ ಹೇಳೋದು. ಹೌದು, ಗ್ರೀಕ್ ಪಠ್ಯಗಳಲ್ಲಿ ಇಸಿಲ ಅಂತ ದಾಖಲಾಗಿದೆ. ಅದಕ್ಕೆ ಎಸಳೂರು ಅಂತೀವಿ ನಾವು. ಆದರೆ ಇಸಿಲ್ ಅಂದರೆ ಎಸೆಯುವ ಮನೆ. ಎಸೆಯುವ ಮನೆ ಅಂದರೆ ಕೋಟೆ.
ಕೋಟೆ. ಯಾಕೆ ಇದೆಲ್ಲ ಯುದ್ಧ ಮಾಡ್ತಾ ಇದ್ದಿದ್ದು ಬಾಣ ಬಿಡ್ತಾನೆ, ಹೌದು, ಕಲ್ಲುಗಳಿಂದ ತಾಕಿ ವೇಲ್ದ ಇಟ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಕೋಟೆ ಅಂತ ಹೆಸರು ಅದಕ್ಕೆ. ಈ ಶಿಲಾ ಅದನ್ನ ಡಿ ಎಲ್ ನರಸಿಂಹಾಚಾರ್ಯ ಪತ್ತೆ ಹಚ್ಚಿದ್ದಾರೆ. ಅದು ಸುವರ್ಣಗಿರಿತೆ ಮಹಾಮಾತಾಣಂಚ ಇಸಿಲಸಿ ಅಂತ ಬರುತ್ತೆ. ಇಸಿಲಾ ಎಂಬ ಪ್ರದೇಶದಿಂದ ಅಂತ ಅರ್ಥ. ಅಂದರೆ ಎಸೆಯುವವನೆ ಅಂದರೆ ಕೋಟೆ. ಕೋಟೆಯಲ್ಲಿ ಅದರ ಮೇಲೆ ದೇಯಿಸ್ತಾ ಇದ್ದಿದ್ದ ಅದು ಅನ್ನೋ ಅರ್ಥದಲ್ಲಿ. ಅದು ದಿ ಫಸ್ಟ್ ಡೇಟಬಲ್ ಕನ್ನಡ ವರ್ಡ್ ಇನ್ ಕನ್ನಡ ಅಂತ ಅವರು ಡಿ ಎಲ್ ನರಸಿಂಹಾಚಾರ್ಯ ಬರೆದಿದ್ದಾರೆ. ಅಂಥ ವಿದ್ವತ್ತವರಿಗೆ ಭಾಷಾಶಾಸ್ತ್ರ ನಮ್ಮದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? ಯಾವುದು ಈಗ ವಾನಾಯುಜ ಅಂತ ಒಂದು ಶಬ್ದ ಬರುತ್ತೆ. ವಾನಾಯುಜ ಅಂದರೆ ನರಸಿಂಹಾಚಾರ್ಯ ಹೇಳ್ತಾ ಇದ್ದರು. ವಾನಾಯುಜ ಅಂದರೆ ಕುದುರೆ ಅಂತ ಅರ್ಥ. ಹೌದು, ಅಲ್ಲಿಂದ ಬರ್ತಾ ಇದ್ದದ್ದು ವಾನಾಯ ಅಂದರೆ ಕುದುರೆ ರಾಯ, ವಾನಾಯಜ ಅವುಗಳಿಗೆ ಅವಕಾಶ ಕೊಟ್ಟಿದ್ದು ಅನ್ನೋ ಅರ್ಥದಲ್ಲಿ. ಸೊ ಅಲ್ಲಿಂದ ನಮ್ಗೆ ಕನ್ನಡಕ್ಕೆ ಹೇಗೆ ಬರ್ತಿದ್ದು ಈ ಶಬ್ದ? ನೋಡ್ತಾರೆ, ವಾಣಿಜ್ಯ ಸಂಬಂಧ ಏನಿಲ್ಲ ಅಲ್ಲಿ. ಹೌದು, ಅದು ಹೇಗೋ ಬಂದ್ಬಿಡ್ತದೆ, ಅಲ್ಲಿಂದ ಬಂದ್ಬಿಡ್ತದೆ. ಜನ ಯಾರೋ ಅಲ್ಲಿಗೆ ಹೋಗಿದ್ದವರು ಬಂದಿದ್ದಾರೆ, ಅದೆಲ್ಲ ಬಂತಾರೆ. ಈಗ ತೀನಂಶಿ ಕೂಡ ನಿಮ್ಮ ಜೊತೆಗೆ ಮೇಷ್ಟ್ರ ಆಗಿದ್ರು ನಿಮಗೆ? ಅಲ್ಲ, ನಮ್ಮ ಗುರುಗಳು ಅವರು ಬಹಳ ದೊಡ್ಡ ಗುರುಗಳು. ನಮ್ಮ ಕಾಲಕ್ಕೇನೆ ಅವ್ರು ತುಂಬ ದೊಡ್ಡ ಗುರುಗಳು. ಕಾವ್ಯಮೀಮಾಂಸೆ ಬರೆಯೋಕ್ಕಿಂತ ಮುಂಚೆನೆ? ಹೌದು, ಅಲ್ಲ ಕಾವ್ಯಮೀಮಾಂಸೆ ಬಹಳ ಲೇಟಾಗಿ ಅದೇನಾಯ್ತು, ಬರೆದಿದ್ದು ಅಂದರೆ ತುಂಬ ಮುಂಚೆ ಬರೆದ್ರು, ಪ್ರಿಂಟ್ ಆಗಲಿಲ್ಲ. ಅದು 20 ವರ್ಷ ಪ್ರಿಂಟ್ ಹಾಗೆ ಬಿದ್ದಿತ್ತು. ಏನು ಕಾರಣಕ್ಕೆ? ಅದು ಏನು ಪೇಪರ್ ಸಿಗ್ತಾ ಇರಲಿಲ್ಲ ಅವಾಗ. ಆರ್ಡರ್ ಮಾಡಿದ್ರು ವೈಶಾಂಶದವರು, ಆದರೂ ಪೇಪರ್ ಸಿಕ್ಕಲಿಲ್ಲ. ಆ ಕಾಲದಲ್ಲಿ ಸ್ವಲ್ಪ ಪೇಪರ್ ಸಿಗೋದು ಕಷ್ಟ ಇತ್ತು. ತೀನಂಶ್ರೀ ಅವರು ನಿಮಗೆ ಕಲಿಸುತ್ತಿದ್ದ ಕ್ರಮ ಆ ಥರದ್ದೆಲ್ಲ? ಅಯ್ಯೋ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಕಲಿಸ್ತಾ ಅಂದರೆ ಅವ್ರಿಗೆ ಒಳ್ಳೆ ಜ್ಞಾಪಕ ಶಕ್ತಿ ಇತ್ತು. ಒಂದ್ಸಲ ನೋಡೋಣ ಅಂತ ಹೇಳಿ ಅವ್ರ ಪುಸ್ತಕನೇ ಕದ್ಬಿಟ್ವಿ ನಾವು. ಅಂದರೆ ಅವರು ಹೊರಗಡೆ ಹೋಗಿದ್ದಾಗ ಅವ್ರ ಪುಸ್ತಕ ಏನೂ ಇಲ್ಲ ಅದರಲ್ಲಿ, ಅದನ್ನ ಇಟ್ಕೊಂಡು ಹೇಳ್ತಾರೆ ಅಂತ ಈ ಸಿಲಾ ಅಂತ ಬರ್ಕೊಂಡಿರ್ತಾರೆ, ಇನ್ನೊಂದು ಕಡೆ ಕೋಟೆ ಅಂತ ಬರ್ದಿರ್ತಾರೆ, ಆಮೇಲೆ ಯಾವುದೋ ಒಂದು ಚರಿತ್ರೆದ ಕತೆ ಬರ್ದಿರ್ತಾರೆ. ಅವರು ಇಟ್ಕೊಂಡು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ ಅವರು. ಅಲ್ಲ, ಅವರು ಇಂಗ್ಲೀಷ್ನಲ್ಲಿ MA, ಕನ್ನಡದಲ್ಲಿ MA, ಸಂಸ್ಕೃತದಲ್ಲೂ MA ಮಾಡಿದ್ದರು. ಆ ಕಾಲದಲ್ಲಿ ಒಟ್ಟು 3 ಭಾಷೆಯಲ್ಲಿ MA ಮಾಡೋದು ಅಂತಂದರೆ ಏನು ಹುಡುಗಾಟ ಆಗ್ತಾಯಿದ್ದಿಲ್ಲ. ನರಸಿಂಹಾಚಾರ್ಯರ ಬಗ್ಗೆ ಅವರಿಬ್ಬರು ಕ್ಲಾಸ್ಮೇಟ್ಸ್, ನರಸಿಂಹಾಚಾರ್ಯ ಮತ್ತು ತೀನಂಶಿ ಕತೆ ಇದ್ದಾರೆ, ಇಬ್ಬರು ಒಟ್ಟಿಗೆ ಇದ್ದು. ಕುವೆಂಪು ಜೊತೆಗೆ ಇದ್ದಾರೆ, ಅವರೆಲ್ಲ ಸ್ನೇಹಿತರು ಆಗಿದ್ದರು. ಅವರು ತುಂಬ ಸ್ನೇಹಿತರು. ಭಿನ್ನಾಭಿಪ್ರಾಯಗಳು ಇದ್ದವು. ಇದ್ದೆ ಸ್ನೇಹದಲ್ಲಿ ಅದು ವಿದ್ವತ್ನಲ್ಲಿ ಇರುತ್ತೆ ಅಷ್ಟೇ, ಸ್ನೇಹದಲ್ಲಿರೋದಿಲ್ಲ. ಏನ್ ಭಿನ್ನಾಭಿಪ್ರಾಯ? ನರಸಿಂಹಾಚಾರ್ಯರಿಗೂ ತೀನಂಶಿ ಅವರಿಗೂ DLNಗೂ ಇದ್ದ ಅಭಿಪ್ರಾಯ ಭೇದ ಏನು? ಅಭಿಪ್ರಾಯಗಳು ತುಂಬಾ ಒಬ್ರಿಗೊಬ್ರು ತುಂಬಾ ಬೆಚ್ಕೋತಾ ಇದ್ರು, ಪ್ರತಿನಿತ್ಯ ಸೇರ್ತಾ ಇದ್ರು, ಅದಿದ್ರು ಒಟ್ಟಿಗೆ ಮಾತಾಡ್ತಾ ಇದ್ದಿದ್ರು, ಸ್ನೇಹಿತರು ಅವರು. ಆದ್ರೆ ಭಾಷೆ ವಿಚಾರದಲ್ಲಿ ಅವ್ರದ್ದೇ ಬೇರೆ, ನರಸಿಂಹಾಚಾರ್ಯ ಬೇರೆ. ಏನೇನು ವಿವರಿಸ್ಬೋದು? ವಿವರಿಸ್ಬೋದಂದ್ರೆ, ಈಗ ಭಾಷೆ ನಿನ್ ತಲೆ ಭಾಷೆ ಬರ್ಬೇಕು ಕಡೆ ಬದುಕಲ್ಲೇ ಬರ್ಬೇಕು. ಸುಮ್ಮನೆ ದೇಶದಲ್ಲಿ ಯಾರೋ ಮಾತಾಡ್ತಾರೆ ಅಂತ ಬರ್ಬಿಡುತ್ತೆ ಅಂತ ತಿಳ್ಕೊಳ್ಬೋದ, ಆ ಥರ ಮಾತಾಡ್ತಾ ಇರೋದು ನರಸಿಂಹಾಚಾರ್ಯರು. ತೀನಂಶಿ ಅವ್ರು ಸ್ವಲ್ಪ ವಿದ್ವತ್ ಜಾಸ್ತಿ, ಅವ್ರಿಗೆ ವಿದ್ವತ್ತು ಅದು ಕೂಡ ಸ್ವಲ್ಪ ದೂರ ಜನಗಳಿಂದ. ದೂರ ಅಂದರೆ ನಾವೇ ದೂರ ಮಾಡ್ಕೊಂಡ್ವಿ ಅವ್ರನ್ನ. ಅವ್ರ ಹತ್ರ ಹೋಗೋಕ್ಕೆ ನಮಗೆ ಧೈರ್ಯ ಬೇಕಲ್ಲ. ಹಿಂದಿನ ಕಾಲದ ಹುಡುಗರು ಗೊತ್ತಿರ್ಬೋದು, ದೇಶಗಳ ಹೋಗೋದಕ್ಕೆ ತುಂಬ ಕಷ್ಟ, ಹುಡುಗರು ಮಾತಾಡ್ಸೋಕ್ಕಾಗಲ್ಲ, ಹಾಗೆ ಬಂದ್ಬಿಡ್ತಿದ್ವಿ. ನನ್ನ ಗೆಳೆಯ ಕರುಣಾಕರ್ ಅಂತಿದ್ದ, ಅವ್ನು ಲೆಕ್ಚರ್ ಆಗಿದ್ದ. ಆಮೇಲೆ ಅವ್ನು ಯಾವುದೋ ಒಂದು ಹುಡುಗಿ ಮಿತ್ರ ಅವ್ರು ಮೇಲಿದ್ದಾರೆ ಅಂತ ಕೇಳೋರಂತೆ, ಅವನು ಓದೋದಂತೆ ಅಂತ. ಆಮೇಲೆ ಬಂದ ಒಂದು 10 ನಿಮಿಷ ಆದಮೇಲೆ ಯಾರೋ ಕೇಳಿದ್ರು ಕಡೆ ಅಂದರೆ ಎದುರು ಥರ ಕೊಡೋಕ್ಕೆ ಅವನಿಗೆ ಬೇಜಾರು ಆಗಲ್ಲ, ಕಷ್ಟ. ಈಗ ಕುವೆಂಪು ಅವರು ಕೂಡ ನಿಮಗೆ ಮೇಷ್ಟ್ರ ಆಗಿದ್ರಲ್ವಾ? ಅವರು ಸೃಜನಶೀಲ ಪೊಯೆಟ್ರಿ, ಕಾದಂಬರಿ, ಕಾವ್ಯ ಅಂತ ಅಲ್ಲ. ನನಗೆ ಕುವೆಂಪು ಬಗ್ಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಗೊತ್ತಿಲ್ಲ ಅಂದರೆ ಅವ್ರು ಗೊತ್ತು ನನಗೆ. ಪಾಠ ಹೋಗೋದಕ್ಕೆ ಪ್ರಿನ್ಸಿಪಲ್ ಆಗ್ಬಿಟ್ಟಿದ್ರು ಅವರು. ನಮಗೆ ಬಂದಾಗ ಅವರು ಕನ್ನಡ ಪ್ರೊಫೆಸರ್ ಆಗಿದ್ದವರು ಕಾಲೇಜ್ ಪ್ರಿನ್ಸಿಪಲ್ ಆಗ್ಬಿಟ್ಟಿದ್ರು. ಅದರಿಂದ ಪಾಠ ತಗೊಳ್ಳೋದು ನಿಲ್ಲಿಸ್ಬಿಟ್ರು ಅವರು.
ಯಾವುದೊಂದು 8ನೇ ಕ್ಲಾಸ್ಗೆ ತೊಗೊಳ್ತಾ ಇದ್ರು, ಒಂದು 2 ಗಂಟೆ ಅಂತ ಕಾಣುತ್ತೆ ವಾರಕ್ಕೆ. ಕ್ಲಾಸ್ ರೂಮ್ ನಲ್ಲಿ ನೋಡಿದ್ದು ಕಡಿಮೆ ನೀವು ಅಂದ್ರೆ ಅವ್ರನ್ನ? ಇಲ್ಲವೇ ಇಲ್ಲ, ಕ್ಲಾಸ್ ರೂಮ್ ಎಲ್ಲ ಪಠಾಣ ಮಾಡಿದ್ದೀರ ಯಾರು ಕುವೆಂಪು ಇಲ್ಲ. ಬಟ್ ಒಂದು ಪ್ರಭಾವಲಯ ಅಂತಿತ್ತಲ್ಲ, ಕುವೆಂಪು ಪ್ರಭಾವಲಯ ಅಂತಿತ್ತ. ಅಯ್ಯೋ, ಅದು ಇವತ್ತಿಗೂ ಇದೆಪ್ಪ ಮೈಸೂರಿನವ್ರಿಗೆ. ಕುವೆಂಪು ಅವ್ರು ಏನು ಗೊತ್ತಾ, ಸಣ್ಣ ಸಣ್ಣ ತಿಂಗಳಿಗೋ ಅವ್ರ ಕಾರ್ ಹಿಡಿದು ಬರ್ತಾರಲ್ಲ, ಆ ಬಂದು ಕಾಲದಿಂದ ಹಿಡಿದು ಅವ್ರು ಭಾರತ ಕಾಲೇಜಿಗೆ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಿಬಿಟ್ಟು ಮೇಲೆ ಹೋಗೋ ತನಕ ಅವ್ರನ್ನ ನೋಡ್ತಾರೆ ಇದ್ದೀರಿ. ಅವ್ರು ಇದ್ದೇ ಹೋಗ್ತಾರೆ, ನಾವು ಹೋಗ್ತಾ ಇದ್ವಿ, ನಾನು ಹುಚ್ಚುಚ್ಚಾಗಿ ಹೋಗ್ತಾ ಇದ್ದೆ. ಸೊ ಅವ್ರು ಒಂಥರ ಲಿವಿಂಗ್ ಲೆಜೆಂಡ್ ಥರ ಆಗ್ಬಿಟ್ಟಿದ್ರು, ಒಂಥರ ಅವರು ದೇವರಾಗ್ಬಿಟ್ಟಿದೆ ನಮಗೆ. ಕುವೆಂಪು ಆ ಥರ ಮಾತಾಡೋದ್ರೆ ಅದೇನು ಹುಡುಗಾಟ ಅಲ್ಲ, ಯಾರಾದ್ರೂ ಮಾತಾಡ್ತಿರಲಿಲ್ಲ ಅವರು. ಮಾತಾಡೋರು ಆಯ್ತು ಏನಿದೆ ಹೇಳೋರು ಅಷ್ಟೇ. ಬಟ್ ಏನಾದ್ರು ವಿಚಾರ ಕೇಳಿದ್ರೆ ತುಂಬ ಚೆನ್ನಾಗಿದೆ. ಕುವೆಂಪು ವಿಷಯಕ್ಕೆ ತುಂಬ ಹತ್ತಿರ ಇರ್ತಾ ಇದ್ದಾರೆ ಅವರು. ನನ್ನ ಫ್ರೆಂಡ್ಸ್ ಎಲ್ಲ ನೋಟ್ಸ್ ಬರ್ಕೊಂಡಿದ್ದಾರೆ. ಡಿ ಎನ್ ನರಸಿಂಹಾಚಾರ್ ಮತ್ತು ದೀನಂಶ ಕಟ್ಟಯ್ಯ, ಟಿ ಎಸ್ ವೆಂಕಣ್ಣಯ್ಯ ಅದೆಲ್ಲ ನೋಟ್ಸ್ ಬರ್ಕೊಂಡಿದ್ದಾರೆ. ಆ ನೋಟ್ಸ್ ನೋಡಿದ್ರೆ ನಮಗೆ ಎಷ್ಟು ದೊಡ್ಡ ವ್ಯಕ್ತಿಗಳಿವರೆಲ್ಲ ಅಂತ ಅನಿಸುತ್ತೆ. ಕವಿ ರಾಘವಾಚಾರ್ಯ ಅವರಿದ್ದರು, ಅವರು ಅಷ್ಟೇ. ಈಗ ನಿಮ್ಮ ಈ ಪಾಂಡಿತ್ಯದ ಹಿನ್ನೆಲೆ ಇತ್ತಲ್ಲ, ನಿಮ್ಮ ಗುರುಗಳ ಪಾಂಡಿತ್ಯದ ಹಿನ್ನೆಲೆಯೇ ನಿಮ್ಮ ಪಾಂಡಿತ್ಯದ ಆಸಕ್ತಿಗೂ ಕಾರಣ, ಪಾಂಡಿತ್ಯರಸದ ಕಡೆಗೆ ನೀವು ಒಲಿಲಿಗೂ ಕಾರಣ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಬಟ್ ಒಂದು ಕಲಿಯುವ ಹಂತದಲ್ಲಿ ಅವರೆಲ್ಲ ಕಲಿಸಿದ್ರು, ಅದು ಫಾರ್ಮೇಟಿವ್ ಏಜ್ನಲ್ಲಿ ರೂಪುಗೊಂಡು. ಬಟ್ ನೀವೇ ಅದನ್ನು ಮುಂದುವರಿಸ್ಕೊಂಡು ಹೋದ ಕ್ರಮದ ಬಗ್ಗೆ? ಇಲ್ಲ, ಅದಕ್ಕೊಂದು ಕಾರಣ ಇದೆ. ನಿಜ ಸಿಕ್ಕದವ್ರು ಕೆಲವರು ಒಳ್ಳೆ ಪ್ರಭುಶಂಕರ್ ಅಂತ ಇದ್ದರು. ಹೌದು, ಅವರು ಕನ್ನಡ ಟೀಚರ್. ಅವರು ಮೈಸೂರಿಗೆ, ಕೋಲಾರದಲ್ಲಿ ನಮ್ಮ ಆಗಿದ್ದರು. ಮೈಸೂರಿಗೆ ನಾನು ಹೋದರೆ ಅವರು ಮೈಸೂರಿಗೆ ಬಂದರು ಜೊತೆಗೇನೆ. ಅವರು ಮೈಸೂರಿಗೆ ಅವ್ರಿಗೆ ಆಯಿತು, ಅಲ್ಲೇ ಇದ್ದರು. ಅಲ್ಲೂ ಮತ್ತೆ ಮುಂದುವರಿತು ನಮ್ಮ ಸ್ನೇಹ. ಅವ್ರಿಗೆ ಪಬ್ಲಿಕ್ ಲೈಬ್ರರಿ ಗೊತ್ತಿದ್ದಂತ ಯೂನಿವರ್ಸಿಟಿ ಲೈಬ್ರರಿ ಇದೆಯಲ್ಲ, ಅದರಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ, ಹೋಗಬೇಕು ಅಷ್ಟೇ, ಕೆಳಗಡೆ ಓದ್ಬೋದು ಅಷ್ಟೇ. ಆ ಪ್ರಭುಶಂಕರ್ ಹಂಗಲ್ಲ, ಟೀಚರ್ ಆಗಿದ್ದರಿಂದ ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು, ಯಾವ ಪುಸ್ತಕ ಬೇಕಾದ್ರೂ ತಗೋಬೋದಾಗಿತ್ತು. ನನ್ನ ಕರ್ಕೊಂಡೋಗೋರು ಬನ್ನಿ ಅಂತ ಜೊತೆಗೆ. ಅದರಿಂದ ನನಗೆ ಎಲ್ಲ ಪರಿಚಯ ಆಗೋಯ್ತು. ಎಲ್ಲ ಪ್ರೊಫೆಸರ್ಗಳು ಗೊತ್ತಾಯಿತು. ನಂಜುಂಡಪ್ಪ ಅಂತಬ್ರು ವಯಸ್ಸಂತರ ಅದಲ್ಲ ಮೇಲೆ ಅವರು ಎಲ್ಲರೂ ಪರಿಚಯ ಆದರು ನನಗೆ. ಯಾಮನಾಚಾರ್ಯರು ಎಲ್ಲರೂ ಪರಿಚಯ ಆಗಿದೆ ಆ ಕಾರಣಕ್ಕೆ. ಅಂದರೆ ಪಾಂಡಿತ್ಯ ಅವರ ಸ್ವಂತ ಜೀವನಕ್ಕೆ ಏನು ತೊಂದರೆ ಕೊಡಲೇ ಇಲ್ಲ. ಮನೆಯಲ್ಲಿ ಪ್ರಕಾರ ಒಬ್ಬರು ಸ್ಟಡಿಗಳು ಒಂದು ಸಲ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಹಬ್ಬಕ್ಕೆ ಎಲೆ ತಗೊಂಡು ಹೋಗ್ತಾ ಇದ್ದಾರೆ ಮನೆಗೆ. ಅಂದರೆ ಅವ್ರಿಗೆ ಮನೆಯ ಒಂದು ಸಂಕಟ ಇರುತ್ತೆ, ಮನೆ ವಿಚಾರನೂ ತುಂಬ ಯೋಚನೆ ಇರುತ್ತೆ. ಅಂದರೆ ಆ ಕಾಲದ ವ್ಯಕ್ತಿಗಳಲ್ಲಿ ಒಂದು ಮನೆ, ಹೆಂಡತಿ, ಮಕ್ಕಳು ಇವರು ಅಂದರೆ ಬಹಳ ವಿಚಾರ ಒಳ್ಳೆಯದು. ಅದೇ ಬರೀ ಅಷ್ಟಕ್ಕೆ ಹೊರಗಡೆ ಎಲ್ಲರೂ ತರ್ತಾ ಇರಲಿಲ್ಲ. ಅವರ ಹೆಸರು ಕೂಡ ಹೇಳ್ತಿರ್ಲಿಲ್ಲ ನಮಗೆ. ಸೊ ಅಂದ್ರೆ ಒಂದು ಖಾಸಗಿಯಾದ ಬದುಕು, ಒಂದು ಸಾರ್ವಜನಿಕ ಬದುಕು ಅಂತ ಸಪ್ರೇಟ್ ಮಾಡ್ತಿರ್ಬೋದು. ಅವೆರಡು ಬೇರೆ ಬೇರೆನೆ, ಹೊರಚಾಗೆ ನೋಡ್ಬೇಕು ಅದನ್ನ ಅಂತ ಹೇಳೋರು. ಅದು ಹೋಗ್ತಾನೆ ದೊಡ್ಡವರಾದ್ಮೇಲೆ ಅಷ್ಟೇ, ಮುಂದೇನೂ ಅಷ್ಟೇ, ಏನು ಹೇಳ್ತಿರ್ಲಿಲ್ಲ. ಬಟ್ ನೀವು ಓದು ತಿಳುವಳಿಕೆ ಇದೆಲ್ಲ ಇತ್ತಲ್ಲ, ಬರಿಬೇಕಂತ ಅನ್ಸಿದ್ದೆ ಅವಾಗ ನಿಮಗೆ? ಬರಿಬೇಕು ಅಂತ ನನಗೆ ಅನಿಸಿದ್ದು, ನಾನು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಇದ್ದೆ ಅವಾಗ. ಸೇರಿದೆ, ನೋಡ್ತೀನಿ ಅಲ್ಲಿ ಬರೀ ತಮಿಳು. ಅಲ್ಲಿ ನೋಡಿ, ಕನ್ನಡಕ್ಕೆ ಒಂದು ಸೆಕ್ಷನ್ ಇದ್ರೆ ತಮಿಳಿಗೆ 3 ಇರ್ತಂತೆ. 3 ಪಟ್ಟು ಜಾಸ್ತಿ. ಸೆಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ 3 ಪಟ್ಟು. ಹಿಂದಿಗೆ 4 ಇರ್ತಾ ಇತ್ತು. ಅವರು ನಾರ್ತ್ ಇಂಡಿಯನ್ಸ್ ತುಂಬ ಜನ ಬಂದಿದ್ರು, ಹಿಂದಿ ತಗೊಳ್ಳೋರು. ಕನ್ನಡಕ್ಕೆ ಒಂದೇ ಸೆಕ್ಷನ್. ಆ ವೆಂಕಟರಾಮಯ್ಯ ಅಂತ ಇದ್ರು, ಅವರು ಸುಎಂ ಹೊರಗ ಅಂತ, ಅವರು ತಗೊಳ್ತಾ ಇದ್ರು ಒಬ್ಬರೇ. ನಾನು ಹೋದ್ಮೇಲೆ ಸ್ವಲ್ಪ ಅವ್ರಿಗೆ ಸಹಾಯ ಆಯಿತು. BCom ಶುರು ಮಾಡಿದ್ಮೇಲೆ ಅಲ್ಲಿ ಕನ್ನಡಕ್ಕೆ 2 ಗಂಟೆ ಬೇರೆ ಪಾಠ ಮಾಡಬೇಕಲ್ಲ, ಅದು ಮಾಡೋಕ್ಕೋಸ್ಕರ ಒಬ್ಬರನ್ನ ತಗೊಂಡ್ರು, ನನ್ನ ತಗೊಂಡ್ರು ಅವಾಗ. ಆ ರೀತಿಯಲ್ಲಿ ನಾವು ದೇಶದಲ್ಲಿ ಭಾಷೆಯ ವಿಚಾರದಲ್ಲಿ ಬೆಂಗಳೂರು ಅಷ್ಟು ನನಗೆ ಸವಾಲಾಗಿ ಕಾಡಲಿಲ್ಲ. ನೋಡ್ತೀನಿ, ಎಲ್ಲ ತಮಿಳು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ನಾನು ಮಲ್ಲೇಶ್ವರದಲ್ಲಿದ್ದೆ, ಅಲ್ಲಿ ಪಾಪ ನಮ್ಮ ಸ್ನೇಹಿತರೆ ಕನ್ನಡದವರಿದ್ದಾರೆ. ಅವರು ತುಂಬ ಅವರು ವಿಚಿತ್ರ ಕನ್ನಡ ಮಾತಾಡ್ತಾ ಇದ್ರು. ಕನಕಪುರದ ಕಡೆಯವರೆಲ್ಲ. ಒಬ್ಬರು ಕುಂದಾಪುರದಲ್ಲಿ ಒಬ್ಬರಿದ್ದರು.
ಲಕ್ಷ್ಮಣಗೌಡ ಅಂತ ಇದ್ದೊಬ್ಬ ಚಿಕ್ಕಮಗಳೂರಿನೊಬ್ಬ ಇದ್ದ. ಎಲ್ಲರೂ ನನಗೆ ತುಂಬ ಸಹಾಯ ಮಾಡೋದು. ಅಂದರೆ ಭಾಷೆ ವಿಚಾರದಲ್ಲಿ ನನಗೆ ಕೊರತೆ ಬೀಳಲಿಲ್ಲ. ವಿದ್ವಾಂಸರು ನನಗೆ ಬೇರೆ ಜಾತಿಯವ್ರ ಪರಿಚಯ ಆಗಲಿಲ್ಲ ಅಷ್ಟೇ, ಬೇರೆ ಜಾತಿ ಹುಡುಗರು ಪರಿಚಯ ಆಗಲಿಲ್ಲ. ನನಗೆ ಬಹಳ ದೊಡ್ಡ ಕೊರತೆ ಅಂತ ಅನಿಸೋದೇನೆ. ನಿಮ್ಮ ಮೊದಲ ಬರಹ ಯಾವುದಾಗಿತ್ತು, ಏನಾಗಿತ್ತು? ನನ್ನ ಮೊದಲನೇ ಬರಹ ಯಾವುದು ಅಂತ ಮರ್ತುಬಿಟ್ಟೆ ನನ್ನದು. ಅದೇನಾಗಿತ್ತು ಅಂದರೆ, ಪ್ರಭುಶಂಕರ್ ಅದ್ರ ಬಹಳ ಮೆಚ್ಕೊಂಡು ಕಾಗದ ಬರೆದು ಬೆಂಗಳೂರು ಇದ್ದರು ಅವಾಗ. ನಾನು ಮೈಸೂರಲ್ಲಿ, ನಾನು ಮೈಸೂರಲ್ಲಿದ್ದೆ. ನನಗೆ ಕಾಗದ ಬರೆದಿದ್ದೆ, ನೋಡಿದಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಎಷ್ಟೇ ಬರೆದಿರಲಿ, ಪ್ರಬಂಧ ಲಲಿತ ಪ್ರಬಂಧ ಒಂದು ಬರೆದೆ. ಯಾವುದು ಮೇಲೆ ಬರೆದೋ ನೆನಪಿಲ್ಲ ನನಗೆ. ಈ ಪ್ರಬಂಧದಲ್ಲಿ ಲಲಿತವಾದ ಪ್ರಬಂಧವನ್ನೇ ಆಯ್ಕೆ ಮಾಡಿಕೊಡ್ಲಿಕ್ಕೆ ಲಲಿತ ಪ್ರಬಂಧ ಅಂತ ಯಾಕೆ ಬಂತು ಹೆಸರು ಅಂತಂದರೆ, ಬಹಳ ಸಣ್ಣ ಕಾರಣಕ್ಕೆ. ಪ್ರಬಂಧ ಆರಂಭ ಮಾಡ್ತಾರಲ್ಲ, ಅವ್ರ ಹೆಂಡತಿ ಲಲಿತಾ ಅಂತ, ಅದರಿಂದ ಲಲಿತ ಪ್ರಬಂಧಗಳು ಅಂತ ಬಂದ್ಬಿಡ್ತಾರೆ. ನೀವು ಲಘುವಾಗಲಿಕ್ಕೆ ಏನು ಕಾರಣ? ಲಘುವಾಗೆಲೆ ಮನ ಗೆಲುವಾಗಿರು, ಹಾರು ನನ್ನ ಬಿಟ್ಟು. ಏನಂದ್ರೆ, ನಮ್ಮ ಕಷ್ಟ ಸುಖ ಇದ್ದೇ ಇರುತ್ತಪ್ಪ, ಯಾರು ನಿಮಗೆ ಸಹಾಯ ಮಾಡ್ತಾರೆ? ನಿಮಗೆ ಕಷ್ಟದಲ್ಲಿ ಯಾರು ನಿಮಗೆ ಆಗೋದಿಲ್ಲ. ಸುಖದಲ್ಲಿ ಬೇಕಾದ್ರೆ ಜೊತೆಗೆ ಪಾಲು ತೊಗೊಳಕ್ಕೆ ಬರ್ತಾರೆ, ಯಾರು ಬೇರೆ ಪಾಲು ತೊಗೊಳೋದಿಲ್ಲ. ಕಷ್ಟದಲ್ಲಿ ನಿಮಗೆ ನೆರವಾಗಬೇಕು. ಇದು ಸ್ನೇಹ ನಂಗೆ ಕಲಿಸಿದ್ದು. ಅದನ್ನು ಅವ್ರನ್ನ ನನಗೆ ಪುಸ್ತಕ ಇಲ್ಲ ಅಂತ ಗೊತ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಪುಸ್ತಕ ತಂದ್ಕೊಡೋರು ನನಗೆ ಅಂತ. ಏನೂ ಇರಲಿಲ್ಲ ಅವಾಗೆಲ್ಲ ಪುಸ್ತಕ ಕೊಂಡ್ಕೊಳ್ಬೇಕು ಗೊತ್ತಿಲ್ಲ ನಮಗೆ. ನಮ್ಮ ಸ್ನೇಹಿತರು ಪಾಪ ಅಂತ ಇಟ್ಟುಕೊಡೋರು. ಈ ರೀತಿ ಒಂದು ದೊಡ್ಡ ಲೈಬ್ರರಿನೇ. ಆವಾಗ ನನಗೆ ಅದು ಬುದ್ಧಿ ಬಂತು. ಮೈಸೂರಿನಲ್ಲಿ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಂತ ಒಂದಿದೆ, ತುಂಬ ಹಳೆಯದು. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ವಿಪರೀತ. ಆ ಮೂಲೆಯಿಂದ ಹಿಡಿದು ಇದೊಂದು ಮೂಲೆ ತನಕ, ಸಿಟಿ ಮಾರ್ಕೆಟ್ ತನಕ, ಅಲ್ಲಿ ಸಿಟಿಯಲ್ಲಿ ಮೈಸೂರಿನಲ್ಲಿ ಇಲ್ಲಿಂದ ಶುರುವಾಗಿ ಅಲ್ಲಿ ಬರೀ ಬುಕ್ಸ್, ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಇತ್ತು. ಅದನ್ನು ನೋಡ್ತಾ ಇದ್ದೆ ನಾನು. ಅದನ್ನು ನೋಡ್ತಾ ಇದ್ದಾಗ ಕೆಲವರು ಜಾರೊಂದು ಬರ್ತಿದ್ದರು. ಅವರು, ಏನಪ್ಪ ಇದು ಇಷ್ಟ ಆಯ್ತಾ ನಿನಗೆ? ಅಂದರೆ ಮನೆಗೆ ತಂದು ಕೊಂಡ್ಕೊಂಡು ಎದುರಿಗೆ ಕೊಡ್ತಾ ಇರಲಿಲ್ಲ, ಹೋಗಿ ಕೊಂಡ್ಕೊಂಡು ಬಂದು ನಮ್ಮ ಮನೆಗೆ ತಂದ್ಕೊಂಡು. ನಾನು ರೂಮ್ ಮಾಡಿದ್ದೆ, ಅಲ್ಲಿಗೆ ಬರೋರು. ಹಾಗೆ ನನಗೆ ಪುಸ್ತಕಗಳ ಓದು ತುಂಬ ಆಸಕ್ತಿ ಬಂದಿದ್ದು ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಜೊತೆ ಇದರಿಂದ. ಅವರು ಎಲ್ಲಿಗೆ ಬೇಕಾದ್ರೂ, ನಮಗೆ ಬರೀ ಲೈಬ್ರರಿಗೆ ಮಾತ್ರ ಪ್ರವೇಶ ಇರುತ್ತೆ ಅಲ್ಲ, ಹಾಗಲ್ಲ, ಅವ್ರು ಒಳಗಡೆಯಲ್ಲೆಲ್ಲ ಹೋಗ್ಬೋದು, ಬುಕ್ಸ್ ಎಲ್ಲ ನೋಡ್ಬೋದು. ಈಗ ನಿಮಗೆ ಒಂದು ನಿಮ್ಮ ಓದು, ನಿಮ್ಮ ಬರವಣಿಗೆ, ಮಾತು, ಬರವಣಿಗೆಯಿಂದ ಮಾತಿನ ಕಡೆಗೆ ನಿಮ್ಮ, ನನಗೆ ಅದಕ್ಕೆ ಕಾರಣ ಇದೆ. ನಾನು ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಾನು ವಿದ್ಯಾರ್ಥಿಯಾಗಿದ್ದಾಗಲೂ ನಾನು ಅಂತ ಒಳ್ಳೆ ಭಾಷಣಕಾರ ಆಗಿರಲಿಲ್ಲ. ನಾನು ಪಾಡಿ ನಾನು ಓದ್ಕೊಂಡು ಕೂತಿದ್ದೆ. ಅವಾಗೆಲ್ಲ ಏನ್ರಿ ಬಡತನ ನಮಗೆ. ಬಡತನ ಅಂದರೆ ನಾವು ಯಾರ ಜೊತೆ ಬೇರೆ ಬೆರೆಯುವಷ್ಟು, ದುಡ್ಡು ಖರ್ಚು ಮಾಡುವಷ್ಟು ಹಣ ಆಸೆ ಇರ್ತಿರ್ಲಿಲ್ಲ ನಮಗೆ. ಹೌದು. ಹಾಗಿದ್ದರಿಂದ ನಾನು ಬೇರೆ ಹವ್ಯಾಸಗಳಲ್ಲಿ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸ್ನೇಹಿತರಿದ್ದರು ಅಷ್ಟೇ, ಅವರೇ ನನ್ನ ಪುಸ್ತಕಗಳು ತಂದ್ಕೊಡೋರು. ನನಗೆ ಜ್ಞಾಪಕ ಇದೆ, ಮೈಸೂರಿನಲ್ಲಿ ಅಲ್ಲ, ಅರಸೀಕೆರೆ ಒಳಗೆ ಕೆ ವೆಂಕಟಸ್ವಾಮಿ ಅಂತ ಬರೆದಿದ್ದರು. ಹೌದು, ನಿಮ್ಮ ಪ್ರಜಾವಾಣಿ ಮಾಲೀಕರವರು. ಅವ್ರ ಮಗ ನನ್ನ ಕ್ಲಾಸ್ಮೇಟ್, ಚಂದ್ರು ದತ್ತಾತ್ರೇಯ ಅಂತ ಇಬ್ಬರು ತಿಳಿಸಿದ್ರು, ಕ್ಲಾಸ್ಮೇಟ್ಸ್. ಅವ್ರು ನನ್ನ ಪುಸ್ತಕ ಕೊಡ್ತೋರು. ದಿಗ್ಬೇಕೇನೋ ತಗೋ ಇದು ಅಂತ ತಂದುಕೊಟ್ಬಿಡೋರು. ನಾನು ಹಾಗೆ ಕೊಟ್ಬಿಡೋರು. ನಾನು ಒಳ್ಳೆ ಪುಸ್ತಕ ಹಾಗೆ ಪುಸ್ತಕ ಸಂಗ್ರಹ ಮಾಡಿದ್ದು. ನನ್ನ ಟೆಕ್ಸ್ಟ್ ಬುಕ್ಸ್ ಇರಲಿಲ್ಲ, ದುಡ್ಡು ತಗೊಳ್ಳೋಕೆ ದುಡ್ಡು ಇರಲಿಲ್ಲ. ನಮ್ಮ ತಂದೆ ತಾಯಿಗಳು ಯಾರನ್ನಾದ್ರೂ ಸಾಕ್ತಾರೆ ಹೊರತು ಅವ್ರಿಗೆ ಈ ಥರ ಸಹಾಯ ಮಾಡೋಕ್ಕೆ ಆಗ್ತಿಲ್ಲ, ಹಣಕಾಸಿನ ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ ಅವರಿಗೆ. ನೀವು ಮಾತುಗಾರಿಕೆ, ಚರ್ಚೆಗಳಲ್ಲಿ ಭಾಗವಹಿಸೋದು, ಹರಟೆನಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಬರಹ ಹಿಂದೆ ಸರಿತು ಅಂತ ಅನಿಸುತ್ತಾ ನಿಮಗೆ? ಬರಹ ಹೌದು ಹೌದು, ನಿಜವಾಗ್ಲೂ. ಮೈಸೂರಿನಲ್ಲಿ ದಾಮೋದರ ಅಂತ ಒಬ್ಬರಿದ್ದರು. ಅವರು ಅಲ್ಲಿ ಹಾಸ್ಟೆಲ್ ಇದ್ದರು. ಕಾಲೇಜ್ ಎದುರುಗಡೆ ಒಂದು ಹಾಸ್ಟೆಲ್ ಇತ್ತು, ಫ್ರೀ ಹಾಸ್ಟೆಲ್. ಅಲ್ಲಿ ಇದ್ದರು. ಅವರು ನಮಗೆ
ನನ್ನ ಕ್ಲಾಸ್ಮೇಟೇ ಅವರು, ಅಂದರೆ ನನಗಿಂತ ಒಂದು 2 ವರ್ಷ 3 ವರ್ಷ ಸೀನಿಯರ್ ಅಷ್ಟೇ. ಅವರು ನಮಗೆ ಮಾತಾಡೋದ್ರ ಬಗ್ಗೆ ಕಲಿಸಿದ್ರು. ನೀವು ಮೇಷ್ಟ್ರಾಗೋರು, ಅದರಿಂದ ನಿಮಗೆ ಬರೀ ಇದರಿಂದ ಪ್ರಯೋಜನ ಇಲ್ಲ, ಮಾತಾಡಬೇಕು. ಮಾತಲ್ಲಿ 2 ಥರ ಇದೆ, ಒಂದು ವ್ಯವಹಾರದ ಮಾತು, ಇನ್ನೊಂದು ಶಾಲೆಯ ಮಾತು. ಆ ಶಾಲೆಯ ಭಾಷೆ ಕಲಿಸ್ಕೋಬೇಕು ನೀವು. ಹೊಟ್ಟೋಯ್ತದೆ ಬರ್ತದೆ ಹೀಗೆ ಅದು ಮಾತಾಯಿತು. ಹೀಗೆ ಒಂದು ನಿರ್ಗಮನ ಮಾಡುತ್ತೆ. ನಮಗೂ ನಿರ್ಗಮನ ಅಂದರೆ ಅಂತಲೇ ಗೊತ್ತಿರಲಿಲ್ಲ ನಮ್ಗೆ ಅವಾಗ. ಗೋಕುಲ ನಿರ್ಗಮನ ಅಂತದ್ದು ಇವ್ರದ್ದು ಪದ್ಯನೇ ಪುಸ್ತಕನೇ ಇದೆ, ಪುತ್ತಿನವ್ರದ್ದು. ಹೌದು. ಮನೆಯಂಗಳದಿಂದ ಹೊರಗಡೆ ತನಕ ಸಿಟಿಲ ಪೊಡಗಿಸುವರಿವು. ನಮಗೆ ಮನುಷ್ಯ ಜ್ಞಾನ ಬಂದಿದೆ. ಸಿಟಿಲ ಪೊಡಗಿಸುವರಿವು, ಬಾಣ ಜಾಲಾಡುತ್ತಾ ಮುಗಿಲುಗಳನ್ನು ಅಳೆವರಿವು. ಆಕಾಶನೇ ಕೇಳಿಸ್ಬಿಟ್ಟು ಎಲ್ಲ ನೋಡ್ತಿರ್ತೀವಲ್ಲ, ಇಂಥ ಎರುವುಗಳು ಬಂತಲ್ಲ, ಅದು ನಮಗೆ ಜೀವನದ ಸಂಗಾತಿ. ಅದು ದಾಮೋದರ ಹೇಳ್ತಾ ಇರೋದನ್ನು, ಇದನ್ನು ನೀವು ರೂಢಿಸ್ಕೊಡಿ. ಭಾಷೆ ನೀವು ಆಡೋ ಭಾಷೆ ಅಲ್ಲ ಅದು. ಅದಕ್ಕೆ ಇನ್ನೊಂದಿದೆ, ಅದಕ್ಕೆ ಯಾವುದೋ ಒಂದು ಅಲಂಕಾರ ಇರುತ್ತೆ. ರಾಧಾ ವದನ ವಿಲೋಕನ ವಿಕಸಿತ ವಿವಿಧ ವಿಕಾರ ವಿಭಂಗಂ. ರಾಧಾ ವದನ ವಿಲೋಕನ ವಿಲಸಿತ ವಿವಿಧ ವಿಕಾರ ವಿಭಂಗಂ. ಜಲನಿಧಿ ಬಿವ ಇದು ಮಂಡಲ ದರ್ಶನ ತುಂಗಂ ಅಂತ ಬರ್ತದೆ. ಅಂದರೆ ಕೊನೆಯಲ್ಲಿ ಒಂದು ಪದ್ಯದ ಒಂದು ಛಾಯೆ ಕೊಡ್ಬೇಕು ಅದಕ್ಕೆ. ಯಾರು ಪದ್ಯ ಬರೆಯಲ್ಲ, ಪದ್ಯ ಮಾತಾಡಲ್ಲ. ಹೌದು, ಕಾವ್ಯಾತ್ಮಕ ಇರಬೇಕು ಮಾತು, ಅದರ ಮಾತು ಕಾವ್ಯಾತ್ಮಕ ಇರಬೇಕು. ಹೌದು. ಅಲ್ಲ, ಆದರೆ ಅದು ಬಂದಿದ್ದು ಹೇಗೆ ಅಂದರೆ, ಇಂಗ್ಲೀಷ್ನ ಒಂದು ಮಾತಿದೆ ಏನಂದರೆ, ಮಗ ಯಾವಾಗಲೂ ಪದ್ಯದಲ್ಲೇ ಮಾತಾಡ್ತಾ ಇದ್ದಂಥವ್ರು. ಪದ್ಯದಲ್ಲಿ ಯಾರು ಮಾತಾಡ್ತಾರೆ? ಓಪನ್ ನಮ್ಮ ಶಾಲೆಗೆ ಅಂತಾರೆ, ಹೇಳೋದಿಲ್ಲ ಅದು. ಅದಕ್ಕೆ ಅವ್ರ ಅಪ್ಪ ಹೇಳ್ಕೊಂಡು ಹೊಡೋದಂತ ಅವನಿಗೆ ಇಂಗ್ಲೀಷ್ನಲ್ಲಿ ಅವರು. ಅದಕ್ಕೆ ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ಶಾಲ್ ನೆವರ್ ಮೇಕ್. ಅದನ್ನು ಕೂಡ ಅವರು ಪೊಯಿಟ್ರಿನಲ್ಲೇ ಮಾಡಿದ. ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ಶಾಲ್ ನೆವರ್ ಮೇಕ್. ಆ ಟೇಕ್ ಆ್ಯಂಡ್ ಮೇಕ್ ಅವೆರಡಕ್ಕೂ ಹೊಂದಿದ್ದಕ್ಕೆ ರೈಮ್ ತಂದವನು. ಆದ್ದರಿಂದ ಭಾಷೆ ಅನ್ನೋದು ವ್ಯವಹಾರದ ಭಾಷೆ ಬೇರೆ, ಕಾವ್ಯದ ಭಾಷೆ ಬೇರೆ. ಭಾಷಣದ ಭಾಷೆನೇ ಅದರ ಹೊಂದ್ಕೊಳುತ್ತದು. ಹಾಗಿರಬೇಕು ಅಂತ ಅವ್ರು ಹೇಳೋದು. ನಮ್ಮನ್ನು ತನ್ನನ್ನು ತಾಂ ಪ್ರತ್ಯೇಕಿಸಿಕೊಂಡಿರ್ಪಬಾಳ್. ನನ್ನನ್ನೇ ನಾನು ಹೊರಗಡೆ ನಿಂತು ನೋಡ್ಬೋದು, ಅಲ್ಲಲ್ಲ ಇಲ್ಲಲ್ಲ ಎಲ್ಲ ಕಡೆ ನೋಡ್ಬೋದು. ಆ ಬದುಕಿದೆಯಲ್ಲ, ಅದು ನನಗೆ ತುಂಬ ಸಹಾಯ ಮಾಡುತ್ತೆ. ಬಟ್ ನೀವು ಛಂದಸ್ಸಿನ ಬಗ್ಗೆ ವಿಶೇಷ ಆಸಕ್ತಿ ತಳೆದು ಒಂದು ಪುಸ್ತಕ ಬರೆದ್ರಿ, ಏನು ಕಾರಣ ಅದಕ್ಕೆ? ಅದು ಬಹಳ ವಿಚಿತ್ರವಾಗಿದೆ. ಅದು ಕಾರಣ ಅದು ಈಗ ಬಹಳ ವ್ಯವಹಾರದ ಕಾರಣ ಅಷ್ಟೇ. ಏನಂದರೆ, ನನಗೆ ಛಂದಸ್ಸಿನ ಬಗ್ಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿರಲಿಲ್ಲ. ಭಾಷಾ ವಿಜ್ಞಾನದಲ್ಲಿ ಆಸಕ್ತಿ. ಭಾಷೆ ಅಲ್ಲಲ್ಲ, ಎಲ್ಲ ನಮಗೆ ಒಂದು ಅಂತ ಏನಿರಲಿಲ್ಲ. ಇದೇನಿದೆ ಛಂದಸ್ಸು ಅಂತಂದರೆ ನಮಗೆ ಸುಮ್ಮನೆ ಆ ಪದ್ಯ ಬಾಮಿನಿ ಷಟ್ಪದಿ ಲಕ್ಷಣ ಹೇಳೋದಷ್ಟೇ. ಬಾಮಿನಿ ಷಟ್ಪದಿ ಅಂದ್ರೇನು, ಗಣ ಅಂದ್ರೇನು, ಮಾತ್ರೆ ಅಂದ್ರೇನು, ಅವಳ ತೂಕ ಅಂದ್ರೇನು, ಮತ್ತು ಗಣ ಮಾಪನ ಹೇಗೆ, ಇದೇನು ಈ ಥರ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಕೇಳಿ ಕೊಳಹಿತವಾಗಿರೋದು. ಹೌದು, ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಅಂತ ಇದರಿಂದ ನಮ್ಗೆ ಇಷ್ಟ ಆಯಿತು ಅದು ಪದ್ಯ. ಪದ್ಯಗಳು ಯಾವಾಗಲೂ ಕೂಡ ನಮಗೆ ಒಂದು ಬದುಕಿನ ಹೊಸ ರೂಪವನ್ನು ತೋರಿಸ್ಕೊಡ್ತವೆ. ಕವಿರಾಜ ಮಾರ್ಗದನ್ನು ಹೇಳಿದ್ನಲ್ಲ, ನಾವು ಏನಂದರೆ, ಕಾವೇರಿಯಿಂದ ಗೋದಾವರಿವರೆವಿರ್ಪನಾಡದ ಕನ್ನಡದೊಳು ಬಾಯಿಸಿದ ಜನಪದಂ ವಸುಧ ವಲಯ ವಿಲೀನ ವಿಷಯದ ವಿಷಯ ವಿಶೇಷಂ ಅಂತಾನೆ. ಹೌದು, ಅಂದರೆ ವಕಾರನ ಹೇಳ್ತಿದ್ದೆ ನಾನು. ನನಗೆ ಮಾತಲ್ಲಿ ಬರ್ತೇವೆ, ಬೀದಿಲಿ ಬಿಡಿಗಾಸ್ ಬಿದ್ದಿದೆ ಅಂತ ಬಗ್ಗು ನೋಡ್ತಾ ಇದೆಯಲ್ಲ ಬಕವೆ, ಕೈಲಾಸ ಪದ. ಬೀದಿಲಿ ಬಿಡುಗಾಸು ಬಿದ್ದಿದೆ, ಬೀದಿಲಿ ಬಿಡುಗಾಸು ಬಿದ್ದಿದೆ ಅಂತ ನೋಡ್ತಾ ಬರ್ತಾ ಇದೆಯೇನೋ ಬಕವೆ. ಇಂಥ ಮಾತುಗಳು ನಮ್ಮ ಮನಸ್ಸಿಗೆ ತಟ್ಟುತ್ತವೆ. ಅದರಿಂದ ನನಗೆ ಅದು ಮನಸ್ಸಲ್ಲಿ ಹೇಳ್ಕೊಂಡೋಯ್ತು, ಎಷ್ಟು ಮಧುರ ಕರ್ಕೊಂಡೋಯ್ತು. ಎಷ್ಟು ಅಂದರೆ
ನಾವು ಎರಡು ಸಾರಿ ಮಾತಾಡ್ತಾ ಇದ್ರಿ ಅವ್ರ ಮಾತಿನಲ್ಲಿ ಈ ಥರ ಪದ್ಯಗಳು ಹುಡುಕ್ತಾ ಇದ್ದೆ ನಾನು. ಬಟ್ ನೀವು ಹಾಂ, ನಿಮಗೇನೆ ಕಾವ್ಯ ಬರೀಬೇಕಂತ ಅನಿಸ್ಲಿಲ್ಲ? ನನಗಿಲ್ಲ, ಅನಿಸಿಲ್ಲ. ಯಾಕೆ? ಅನಿಸ್ಲಿಲ್ಲ. ಯಾಕೆ ಅಂದರೆ ನಾನು ಗದ್ದಿದವರು. ಪದ್ಯ ನನಗೆ ಅಷ್ಟು ಓದ್ತಾ ಇದ್ದೆ, ತುಂಬ ಓದ್ತಾ ಇದ್ದೆ, ನೆನಪು ಇದೆ ತುಂಬ, ಅದೇನು ಪರವಾಗಿಲ್ಲ. ಆದರೆ ನಾನು ಬರಿಬೇಕು ಅಂತ ನನಗೆ ಅನಿಸ್ಲಿಲ್ಲ. ಆಮೇಲೆ ಅದಕ್ಕೆ ನಿಮ್ಮ ಸ್ವಭಾವ, ನಿಮ್ಮ ಗುಣ ಅಲ್ಲಪ್ಪ, ಅದೊಂದು ನಮ್ಮ ಆ ಕಾಲದಲ್ಲಿ ಬಹಳ ಕ್ಲಿಷ್ಟವಾದ ಭಾಷೆ ಅದು, ಛಂದಸ್ಸು, ಕಾವ್ಯದ ಭಾಷೆ. ಬಾಬಿ ಷಟ್ಪದಿ. ಬಟ್ ಆಲ್ರೆಡಿ ನೀವು ವಿದ್ಯಾರ್ಥಿ ಆಗಿರುವ ಕಾಲಕ್ಕೇನೆ ನಿಮ್ಮ ಮೇಷ್ಟ್ರುಗಳೆಲ್ಲ ಈ ಛಂದಸ್ಸಿನ ಹಂಗನ್ನ ತೊರೆದು ಕಾವ್ಯ ಬರ್ಲಿಕ್ಕೆ ಶುರು ಮಾಡಿದ್ರಲ್ವಾ? ಹೌದು, ಮಾಡಿದ್ರು. ಅದ್ರ ಛಂದಸ್ ಚೆನ್ನಾಗಿ ತಿಳ್ಕೊಂಡಿದ್ರು ಅವರೆಲ್ಲ. ಹುಟ್ಟಪ್ಪನವ್ರಿಗೂ ಅಷ್ಟೇ. ಕುವೆಂಪು ಛಂದಸ್ ತುಂಬ ಎಲ್ಲ ಗೊತ್ತಿತ್ತು. ಅದ್ರ ಬಿಟ್ಟು ಅದನ್ನು ಬ್ರೇಕ್ ಮಾಡಿದ್ರು ಅವರು. ಅಲ್ಲ, ಅದನ್ನು ಬೇರೆ ಬೇರೆ ಇಟ್ಕೊಂಡ್ರು ಅವರು. ಹೇಳ್ತೀವಿ ಅರಸು ರಂಜನ್ ಅಂತಂದ್ರೆ ಅದೇ ಎಲ್ಲ ಒಂದು ಅಲ್ಲಲ್ಲಿಗೆ ಬಿಟ್ಬಿಡೋರು. ಹಾಗೆ ನಿಮ್ಮ ಪಾಠ ಹೇಳೋಕ್ಕೆ ಅವರು ಒಂದು ವಿಧಾನ ಕಂಡುಕೊಂಡ್ರು, ಪಾದ್ಯ ಓದೋಕ್ಕೆ ಒಂದು ವಿಧಾನ ಕಂಡುಕೊಂಡ್ರು. ಅದೆಲ್ಲರೂ ಹೇಳ್ಕೊಟ್ರು, ನಮಗೆಲ್ಲ ಹೇಳ್ಕೊಟ್ರು. ಅಂದರೆ ನಮ್ಮ ಗುರುಗಳು ಪ್ರೊಫೆಸರ್ ಮತ್ತು ಮುಖ್ಯವಾಗಿ ಕೆ ವೆಂಕಟರಾಮಪ್ಪ ಅಂತ ಬರೀದ್ರು. ಕೆ ವೆಂಕಟರಾಮಪ್ಪನವರು ಅವರು ತೆಲುಗುರವರು. ಹೌದು, ಅವ್ರ ಮಾತೃಭಾಷೆ ತೆಲುಗು ಚೆನ್ನಾಗಿ ತುಂಬ ಮಾತಾಡೋರು. ಸಂಸ್ಕೃತ ತುಂಬ ಓದ್ಕೊಂಡಿದ್ರು ಅವರು. ಅವರು ಪುಟ್ಟಪ್ಪನವ್ರ ಕ್ಲಾಸ್ಮೇಟ್. ಹೌದು. ಅದು ದೊಡ್ಡ ಆಶ್ಚರ್ಯ ಅಂದರೆ ಶ್ರೀ ಡಿ ನರಸಿಂಹಾಚಾರ್ಯ, ಕೆ ಯು ಪುಟ್ಟಪ್ಪ, ಕೆ ಎಸ್ ಧರ್ಮೇಂದ್ರಯ್ಯ ಅಂತ ಬರೀದ್ರಲ್ಲ, ಹೌದು, ಸರ್ವೀಸ್ನಲ್ಲಿ ಅವರು ಇವರೆಲ್ಲ ಕ್ಲಾಸ್ಮೇಟ್ಸ್. ನಂಜುಂಡಯ್ಯ ಅಂತ ಬರೀದ್ರು. ಒಟ್ಟಿಗೆ 100 ಜನ ಇದ್ರು. ಅವರು ನೋಡಿದಾಗ ನನಗೆ ಅನಿಸುತ್ತೆ ಇವರಲ್ಲಿ ಬೇಸ್ಗಳಾದವ್ರು ಯಾರೋ ಭಾಳ ಕಡಿಮೆ ಜನ, ಬೇರೆ ಬೇರೆ ಆಫೀಸಸ್ ಹೊರಟೋದ್ರು. ಅವಾಗೆಲ್ಲ ಮುಂದಾರ ಕೆಲಸ ಇರ್ತಾಯಿತ್ತಲ್ಲ, ಅದಕ್ಕೆ ಟಿ.ಎಂ. ಶ್ರೀಕಂಠಯ್ಯನವ್ರು ಇವರಿಗೆ ಬಿ.ಎಂ. ಶ್ರೀಕಂಠಯ್ಯನವ್ರಿಗೆ ಅದು ಬೇಸ್ಟ್ ಕೆಲಸ ಸಿಕ್ಕಿತ್ತು. ಹೌದು, ತಾಲೂಕು ಆಫೀಸಲ್ಲಿ ಒಂದು ಕ್ಲರ್ಕ್ ಕೆಲಸ ಸಿಕ್ತು. ಅಲ್ಲಿಗೆ ಹೋದರು ಸ್ವಲ್ಪ ದಿವಸ, ಆಮೇಲೆ ಬಿಟ್ಟು ಬಂದುಬಿಟ್ರು, ಅವ್ರಿಗಾಗಲಿಲ್ಲ. ಅಲ್ಲೇ ಕಂಟಿನ್ಯೂ ಆಗಿದ್ದರೆ ಅವರು ದೊಡ್ಡ ಆಫೀಸರ್ ಆಗ್ತಾಯಿದ್ರು. ಆದರೆ ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾಯಿಲ್ಲ. ಬಟ್ ನೀವು ಪ್ರಬಂಧವಲ್ಲದ ಬೇರೆ ಫಾರ್ಮ್ನಲ್ಲಿ ಕೂಡ ಬರೆದದ್ದು ಕಡಿಮೆ ಅಲ್ವಾ? ಬಂದಿದ್ದೀನಿ ನಾನು. ಯಾಕೆಂದರೆ ಪ್ರಬಂಧ ನಮಗೆ ಕೇವಲ ಒಂದು ಬರವಣಿಗೆಯ ಶಿಸ್ತನ್ನು ಕಲಿಸುತ್ತೆ ಅಷ್ಟೇ. ಬೇರೆ ಫಾರ್ಮ್ ಅಂದರೆ ನನಗೆ ಏನಂದರೆ ನಮ್ಗೆ ಎಲ್ಲ ಗೊತ್ತಿರಬೇಕು ಅಂತ, ಪ್ರಪಂಚವೇ ತಿರ್ತಿರ್ಬೇಕು ನಮಗೆ. ನಾನಿದ್ರ ಸದಸ್ಯ ಅಷ್ಟೇ. ಆದರೆ ನನಗೆ ಗೊತ್ತಿರೋದು ಸಮಾಜ ನಮ್ಗೆ ಏನು ಕಲಿಸಿದೆ ಅನ್ನೋದು ತಿಳ್ಕೊಂಡ್ರೆ ನೀವು ಕಲ್ತಿದ್ದೆಲ್ಲ ವ್ಯರ್ಥ ಅನಿಸುತ್ತೆ. ನಾವು ಶಾಲೆಯಲ್ಲಿ ಏನೇನು ಕಲ್ತೀವೋ ಅದನ್ನು ಏನು ಪ್ರಯೋಜನಕ್ಕೆ ಬರೋಲ್ಲ. ಅದು ವೆರಿ ಥ್ರೋನ್ ಇನ್ ಟು ಲೈಫ್. ಬದುಕಿಗೆ ನಮ್ಮನ್ನು ಎಸ್ದಾಗ ನಾವು ಅಲ್ಲಿ ಅದು ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಡ್ತೀವಿ. ಅದನ್ನು ಚಿದಾನಂದ ಮೂರ್ತಿ ಹೇಳೋದು ನನಗೆ, ಹೀಗಿರ್ಬೇಕಪ್ಪ, ನೀವು ಮಾತಾಡುವಾಗ ಬೇರೆ, ನೀವು ವ್ಯವಹಾರನೇ ಬೇರೆ. ನೀವು ಬೇರೆ ಬೇರೆ ಫಾರ್ಮ್ನಲ್ಲಿ ವಿಮರ್ಶೆ ಎಲ್ಲ ಪ್ರಯತ್ನ ಮಾಡಿದ್ರಲ್ಲ, ಅದು ನಿಮಗೆ ದಕ್ಕಲಿಲ್ಲ ಅಂತ ಅನಿಸ್ತಾ? ದಕ್ಕಲಿಲ್ಲ ಅಲ್ಲ, ನನಗೆ ಗಮನ ಏನಂದರೆ ಒಂದನ್ನು ಬಿಟ್ಟು ಇದೊಂದು ಕಾರೋದು. ಈಗ ಇಲ್ಲಿ ಹಾಸ್ಯೋತ್ಸವ ನಡೆಸ್ಕೊಂಡು ಬಂದೆ ನಾನು. ಹೌದು, 10 ವರ್ಷ ನಡೆಸಿದೆ. ಕೈ ಬಿಟ್ಬಿಟ್ಟೆ. ಯಾಕೆ ಕೈ ಬಿಟ್ಟೆ ಅಂದರೆ ಸಾಕು, ಬೇರೆಯವ್ರು ಹೋಗಲಿ, ನಾವು ಎಲ್ಲದೂ ನಾವೇ ಮಾಡಬೇಕು ಅಂತ ಏನು ನಂದು ಹಾಗೆ ಬೇರೆಯವರನ್ನು ಇದಕ್ಕೆ ಹೊಂದಿಸುವ, ತೊಡಗಿಸುವ ಕೆಲಸ ಮಾಡಬೇಕು. ನಾನು ಅದು ಮಾಡ್ತಾಯಿದ್ದೆ. ಬರೀರಪ್ಪ ಬರೀರಿ, ಇದು ಎಲ್ಲರಿಗೂ ಅದೇ ಹೇಳ್ತಾ ಇದ್ದೀನಿ ನಾನು. ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಬೇರೆ ಸಾಹಿತಿಗಳಿಗೂ ಅಷ್ಟೇ. ಈಗ ನೀವು ಬರೀಲಿಕ್ಕೆ ಶುರು ಮಾಡಿದ್ದು ಮತ್ತು ನಂತರ ನಿಮ್ಮ ಬರವಣಿಗೆಯ ಜರ್ನಿಯನ್ನು ಹಿಂತಿರುಗಿ ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ? ಅದು ನನಗೆ ಭಾಳ ಒಳ್ಳೆ ಪ್ರಶ್ನೆ ಇದು. ಹಿಂತಿರುಗಿ ನೋಡಿದಾಗ ನನಗೆ ಬರೀಬೇಕು ಅಂತ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಏನು ಬೆಂಗಳೂರಿಗೆ ಬಂದಮೇಲೆ, ಸೆಂಟ್ ಜೇಮ್ಸ್ ಕಾಲೇಜಿಗೆ ಬಂದಮೇಲೆ ದಾಮೋದರ ತೊಂಬರಿದ್ರು ಅಂತ ಹೇಳಿದ್ರಲ್ಲ, ಅವರು ಆಗ ಆಚಾರ್ಯ ಪಾಠಶಾಲೆದಲ್ಲಿದ್ದರು, APS ಕಾಲೇಜಿನಲ್ಲಿದ್ದರು. ಅಲ್ಲಿಗೆ ನನ್ನ ಕರೆಸಿದ್ರು ಒಂದ್ಸಲ ಮಾತಾಡುವಂಥ. ಕಾಲೇಜುಗಳಿಗೆ ಕರೀತಾ ಇದ್ರು, ಹೋದೆ ಅಷ್ಟೇ. ಅಷ್ಟು ಹೊರತು ನನಗೆ ಏನು ಮಾತಾಡಬೇಕು ಅಂತ ತೋಚಲಿಲ್ಲ ಅಲ್ಲಿ. ಆಮೇಲೆ ಅವರು ಹೇಳಿದ್ರ ಬೇಳೆ ನೀವು ಅನಿಸಿದ್ರೆ ಹೇಳಿ ಅಂತಂದರು. ಏನೋ ಮಾತಾಡಿದೆ ನಾನು, ಅದು ಏನು ಮಾತಾಡೋದು ನೆನಪಿಲ್ಲ ನನಗೆ.
ಬಂದ ಮೇಲೆ ಅನ್ನಿಸ್ತಾ ಇತ್ತು ಇಟ್ಸ್ ಎ ಡಿಫರೆಂಟ್ ಆಲ್ ಟುಗೆದರ್. ಹೌದು ನೀವು ಮಾತಾಡೋಕ್ಕೂ ಭಾಷಣ ಮಾಡೋಕ್ಕೂ ವ್ಯತ್ಯಾಸ ಇದೆ. ಹೌದು ಭಾಷೆ ಭಾಷೆ ಬದಲಾಗಬೇಕು. ಅದಕ್ಕೆ ಕಲ್ತ್ಕೋಬೇಕು ಅದನ್ನು ಅಂತ ಹೊಡೀತು. ಆಮೇಲೆ ಒಂದು 2 ವರ್ಷ ಮಾತು ತಿಳಿಸ್ಬಿಟ್ಟೆ. ಆದರೆ ಜನ ಬಿಡಲಿಲ್ಲ. ಅವರು ಕರ್ಕೊಂಡು ಹೋಗೋರು ಹಾಸ್ಟೆಲ್ಗಳಲ್ಲಿ ಈ ಹುಡುಗರು ಇದ್ದಾರಲ್ಲ, ಹಾಸ್ಟೆಲ್ ಹುಡುಗರು ಬೇರೆ ಬೇರೆ ಕರೀತಾರೆ ತಾನೆ ಅವರೆಲ್ಲ ಕರೀತಿದ್ರು. ನಾನು ಹೋಗ್ತಾ ಇದ್ದೆ. ಅವ್ರು ತುಂಬ ಹಿತವಾಗೋದು. ಅದರಿಂದ ಅವ್ರಿಗೆ ಇಷ್ಟಪಟ್ಟರು. ಹಿತ ಆಗಬೇಕಾದ್ರೆ ಹಾಸ್ಯನೂ ಇರಬೇಕು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಅದಕ್ಕೆ ಒಂದು ಘಟನೆ ನಡೀತು. ನಾವು ಕೋಲಾರ ಕಾಲೇಜಲ್ಲಿದ್ದಾಗ ಒಬ್ಬ ಹುಡುಗ ಇದ್ದಕ್ಕಿದ್ದಾಗೆ ಹೊರಗಡೆ ಓಡೋಗ್ಬಿಟ್ಟ. ಹೋಗ್ಬಿಟ್ಟು ಮತ್ತೆ ಬಂದ. 5 ನಿಮಿಷ ಬೇಜಾರಾಯಿತು. ಏನೇ ಈಗ ಹಿಸ್ಟ್ರಿ ಟೀಚರ್ ಅವರು ಏನು ಅಂತ ಕೇಳಿದ್ರೆ ಅವನು ಸರ್ ಬೇಲ್ ಹಣ್ಣು ಬಿತ್ತು ಸರ್ ಒಂದು, ಅದಕ್ಕೆ ಆ ಬೇಲ ತರಕ್ಕೆ ಹೋಗಿದ್ದೆ. ನಿನಗೆ ಅದು ಅಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಹೌದು ಸರ್, ಪಾಠ ಬೇಕಾದ್ರೆ ಕೇಳ್ಬೋದು, ಸ್ನೇಹಿತರು ಬರ್ಕೊಂಡಿರ್ತಾರೆ ಬರ್ಕೋಬೋದು. ಈ ಬೇಲ್ದಣ್ಣು ಯಾರು ಕೊಡ್ತಾರೆ, ಹಣ್ಣನ್ನು ಯಾರು ತೊಗೊಂಡೋಗ್ಬಿಟ್ರೆ ಆಗೋದಿಲ್ಲ ಅಂತ ಹೇಳ್ದ. ಕೊನೆಗೆ ತಮಾಷೆ ಮಾಡ್ಬಿಟ್ಟಂದ್ರೆ ಅವನು ಕೊನೆಗೆ ಕ್ಲಾಸ್ ಮುಗಿದ್ಮೇಲೆ ಸರ್ ನಿಮಗೆ ಇದು ಇಷ್ಟ ಅಂತ ಗೊತ್ತಿರಲಿಲ್ಲ ಇಟ್ಕೊಂಡಿದ್ದೆ, ಇಲ್ಲೇ ಕೊಟ್ಬಿಟ್ಟು ಬೇಷಡಿಗೆ ಕೊಟ್ಬಿಟ್ಟು. ಇಂಥ ಘಟನೆಗಳು ನಮಗೆ ರೆಕಾರ್ಡ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ಯಾರ್ಯಾರು ಸಹಜವಾಗಿ ಅನಿಸುತ್ತೆ. ನನಗೆ ಹಾಗೆ ಅನಿಸ್ತು, ಈ ಶುಡ್ ಬಿ ರೆಕಾರ್ಡೆಡ್ ಅಂತೇಳಿ. ಆದ್ದರಿಂದ ಹೇಗೋ ಬರೀತಾ ಇದ್ದೆ. ಅದು ಏನು ಬರೀತಾ ಇದ್ದು ಅದನ್ನು ಬೀಳೋರಿಗೆ ಬೇಕಾಷ್ಟು ಒಂದು 20 ವರ್ಷ ಬರೀ ಅದನ್ನೇ ಬರ್ತಿದ್ದೀವಿ. ಅರ್ಚಿಗೆ ವೆಂಕಟೇಶ್ ಬರೆಸ್ತಾ ಇದ್ರು. ಹೌದು. ಅದೇ ಪ್ರಜಾವಾಣಿ ಸಂಪಾದಕರು ರಾಮಚಂದ್ರ ರಾವ್ ಇದ್ದಾರೆ. ಹೌದು, TSR ಅವರು ನಮ್ಮ ಊರಿನವರೇ, ಅವರು ನಮ್ಮ ಜನರಲ್ಲಿ ಅವರು. ಆಮೇಲೆ ಇನ್ನೊಬ್ಬರು ಕಲಾವಿದ ಮೂರ್ತಿ, ಅವ್ರು ನನಗೆ ಎಷ್ಟು ಸಹಾಯ ಮಾಡಿಬಿಟ್ಟು ಅಂದರೆ ಆಶ್ಚರ್ಯ ಆಗಿದೆ. ನಾನು ಹುಡ್ಕೊಂಡು ಬರೋರು ಕಾಲೇಜಿಗೆ. ಚಿತ್ರ ನೋಡಿ ಇದು ಹೇಳಿದಿರದೇ ಏನು ಬರ್ಕೋಬೋದು ಇದೆ ಅಂತ ಹೇಳಿ ತೋರಿಸೋರು. ಅಷ್ಟು ಸ್ನೇಹಿತರಾಗ್ಬಿಟ್ರು ಅವರು. ಅವರ ಗೆರೆಗಳು ಕೂಡ ವಕ್ರವೇ. ಗೆರೆ ಒಂದೇ ಇಲ್ಲ, ಅದು ಅವ್ರ ಲೈಫೇ ಬೇರೆ. ಅವರು ಕನ್ನಡದವರಲ್ಲ, ಅವರು ತೆಲುಗುರವರು. ಇಲ್ಲಿ ಬಂದಮೇಲೆ ಕನ್ನಡ ಕಲ್ತ್ಕೊಂಡ್ರು ಅಷ್ಟೇ. ನಂತರ ಮಾತಾಡುವಾಗ ಅಷ್ಟೊಂದು ಕನ್ನಡ ಬರ್ತಾ ಇರಲಿಲ್ಲ ಅವರಿಗೆ ಮೊದಲು. ಈಗ ನೀವು ಹಾಸ್ಯ ಸಾಹಿತ್ಯ ಅಂತ ಇದ್ದರೆ ಕನ್ನಡದಲ್ಲಿ, ಈ ಕನ್ನಡದ ಹಾಸ್ಯ ಸಾಹಿತ್ಯದ ಸ್ವರೂಪ, ಅದರ ಮಹತ್ವ ಎರಡನ್ನು ನೋಡೋದಾದ್ರೆ ಅದು ಏನಂದರೆ, ನಮ್ಮ ಹಳೆಗನ್ನಡದಲ್ಲಿ ಸ್ವಲ್ಪ ಹಾಸ್ಯ ಜಾಸ್ತಿ. ಅಂದರೆ ಅದಕ್ಕೂ ಬೇರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆದ್ದರಿಂದ ಅದು ಇರಬೇಕು ಅಂತ ನಮಗೆ. ಏನಂದರೆ ಕ್ಲಾಸಿಕಲ್ ಓದೋರಿಗೆ ಎಲ್ಲರೂ ಇಂಪಾರ್ಟೆಂಟು. ಇದು ಒಂದಿರಲಿ, ಹಾಸ್ಯನೂ ಒಂದಿರಲಿ ಅಂತ ಹೇಳ್ಬಿಟ್ಟು ಕನ್ನಡಗಳು ಅಂತ ಕರೀತಾ ಇದ್ದಾರೆ ಅವರಿಗೆ. ಹೌದು, ಬರೀ ಕನ್ನಡ ಅಲ್ಲ, ಅದು ಕನ್ನಡಗಳು ಎಷ್ಟಿವೆ. ಒಂದು ಭಾಷೆಯಲ್ಲಿ ಇನ್ನೊಬ್ಬರ ಮನಸ್ಸನ್ನು ಸೆಳೆಯುವಂತಹ ಒಂದು ಆಕರ್ಷಣೆ ಇರೋದು ಭಾಷೆಯಲ್ಲಿ. ಹೌದು, ಆ ಭಾಷೆಯನ್ನು ವ್ಯವಹಾರಕ್ಕೆ ಬಳಸಿದರೆ ವ್ಯವಹಾರದ ಭಾಷೆ ಆಗುತ್ತೆ. ಆದರೆ ಸಾಹಿತ್ಯದಲ್ಲಿ ಬಳಸಿದರೆ ಅದು ಜನಕ್ಕೆಲ್ಲ ಬೇಕಾದಂಥ ಭಾಷೆ ಆಗುತ್ತೆ. ಸೊ ಒಂದೇ ಭಾಷೆಯ 2 ಮುಖಗಳಲ್ಲಿ ಕಾಣಬಹುದು. ಇದು ವೈಜ್ಞಾನಿಕವಾಗಿಯೂ ಸತ್ಯ ಇದು. ಹೌದು, ಅದರಿಂದ ನನಗೆ ಹಾಗೆ ಅನಿಸಿದ್ದು ಅಷ್ಟೇ. ಬಟ್ ಈಗ ನೀವು ಬರೆಯುವ ಸಂದರ್ಭದೊಳಗೆ ನಿಮ್ಮ ಓದು ನಿಮ್ಮ ಬರಹವನ್ನು ಪ್ರೇರೇಪಿಸಿದ್ದು ಎಷ್ಟು? ತುಂಬ 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 ನನಗೆ ಬರೆಯೋದಕ್ಕಿಂತ ಹೆಚ್ಚಾಗಿ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ. ಹೇಳಿದ್ನಲ್ಲ ಪ್ರಭುಶಂಕರ್, ಓದು ಕೂಡ ಒಂದು ಅಭಿವ್ಯಕ್ತಿನೇ ಅಲ್ವಾ ಆ್ಯಕ್ಚುಲಿ? ಅಲ್ಲ ಅಭಿವ್ಯಕ್ತಿ ನಮಗೆ ಅದು ಎಷ್ಟು ಓದ್ಕೊಡೋದು ಯಾರಿಗೆ ಗೊತ್ತಾಗುತ್ತೆ. ಹೌದು, ಸರಿ. ಹಾಗಾಗಲ್ಲ. ಈಗ ನಮ್ಮ ಗುರುಗಳು ಭಾಳ ದೊಡ್ಡ ಆದರ್ಶ ಇಟ್ಬಿಟ್ರು ನಮ್ಮ ಮುಂದೆ. ಕೆ ವೆಂಕಟರಾಮಪ್ಪ ತೆಲುಗಿನಲ್ಲಿ, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಹೇಗೆ ಮಾತಾಡ್ತಿದ್ರು, ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು ಅವರು. ಅಷ್ಟು ಜ್ಞಾನ ಇತ್ತು ಅವ್ರಿಗೆ. ಮತ್ತು UK ಸುಬ್ರಹಾಚಾರ್ಯ ಒಬ್ಬರಿದ್ರು, ನೀವು ನೋಡಿದ್ರೆ ಗೊತ್ತಿಲ್ಲ. ಹೌದು, ಅವರು ಒಂಥರ ಸಾಧುಗಳು. ಅವರು ಸಾಧು ವೇಷದಲ್ಲೇ ಇರ್ತಾ ಇದ್ರು ಅವರು. ಮುಖ ಸುಬ್ರಹಾಚಾರ್ಯ ಅವರು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಪಾಪ ಪಾಠ ಮಾಡದಿದ್ರು ಕೂಡ ನಮಗೆ ತುಂಬ ಕಲಿಸ್ಕೊಟ್ರು. ಒಂದು ಹಿಂದಿನವರೆಲ್ಲ ಅವರು ಹುಡುಗ ಇರ್ತಾನೆ, ಅದರಲ್ಲಿ ವಿಶ್ವೇಂದ್ರ ಸ್ವಾಮಿ ಅಂತ ಒಬ್ಬ ಇದ್ದ. ಅವರಂತೂ ಅವ್ರು ಹೇಳಿದ್ದೆಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ. ಏನೇನೋ ಹೇಳಿದರೆ ಅದು ಎಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ. ಅದು ಕೊನೆಗೆ ಹಾಗೆ ರೆಕಾರ್ಡ್ ಮಾಡಿಬಿಟ್ಟು ಅದು ಗಲಾಟೆ ಆಗೋಯ್ತು. ತುಂಬ ಗಲಾಟೆ ಮಾಡ್ಕೊಂಡು ಅದು. ಹೌದು, ತಪ್ಪಾಯಿತು ಅಂತ ಹೇಳಿದ. ಆಮೇಲೆ ಏನದು ವಿವಾದ ವಿವರಿಸಿ? ಅಲ್ಲ, ಅದು ಏನು ನನಗೆ ಮರ್ತ್ಬಿಟ್ಟಿದ್ದೀನಿ ಏನು ಅಂತ. ಅವನು ಪುಟ್ಟಪ್ಪನವ್ರು ಹೇಳಿದ್ದನ್ನು ಹಾಗೆ ಬರ್ಕೊಂಡ.
ಎಮ್ ಎ ಮಾಡುವಾಗ ಹುಡುಗರು ಬರ್ಕೊಳ್ತೀವಲ್ಲ ಅದೆಲ್ಲ ಬರ್ಕೊಂಡ ಕೊನೆಗೆ ಲೆಕ್ಚರರ್ ಆಗಿ ಎಷ್ಟೋ ವರ್ಷದ ಮೇಲೆ ಅದೆಲ್ಲ ಪ್ರಿಂಟ್ ಮಾಡಿದ್ದಾರೆ. ಪ್ರಿಂಟ್ ಹಾಕ್ಬಿಟ್ಟ. ಅದರಲ್ಲಿ ಕೆಲವು ಕಡಲೆಕಾಯಿ ಬೀಜ 1 kg 15 ರೂಪಾಯಿ ಇರುತ್ತೆ, ಸಂಬಂಧ ಇಲ್ಲದೆ ಇರೋದು. ಎಲ್ಲ ಹೇಳಿರ್ತಾರೆ, ಆ ಟೈಮಲ್ಲಿ ಬರ್ಕೊಂಡಿರ್ತಾರೆ ಇವರು. ಈಗ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಹಾಗೆ ಇಟ್ಕೊಂಡು ಭಾಳ ನಾನು ಬೈದೆ ಚೆನ್ನಾಗಿ ಅವನಿಗೆ. ನಾನೊಂದು ಫ್ರೆಂಡ್ಸ್ ತುಂಬ ಸ್ನೇಹಿತರು. ಬಳ್ಳಾರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದ ಅವನು. ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಕೆಲವು ಕಾಲ ಇದ್ದ ಬರೆಗೆ ಬರುತ್ತೆ. ನನಗಂತೂ ತುಂಬ ಸ್ನೇಹಿತ ಅವರು. ನಿಮ್ಮ ಕ್ಲಾಸಿಕಲ್ ಟೆಕ್ಸ್ಟ್ನ ರೀಡಿಂಗ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಕ್ಲಾಸಿಕಲ್ ಟೆಕ್ಸ್ಟನ್ನು ಓದೋದು ಅಂತಂದರೆ ತುಂಬ ಇಷ್ಟ. ಒಂದು ಶಾಸ್ತ್ರೀಯ ಪಠ್ಯದಲ್ಲಿ ನಿಮ್ಮ ಹುಡುಕಾಟ ಏನಿರ್ತದೆ? ಶಾಸ್ತ್ರೀಯ ಪಠ್ಯದಲ್ಲಿ ನಿಮಗೆ ಕಾಣೋದು ಏನು ಅಂತಂದರೆ, ಜೀವನದೊಂದಿಗೆ ಬದುಕು, ನಮ್ಮ ಬದುಕು ಸಾರ್ವಜನಿಕ ಜೀವನದೊಂದಿಗೆ ಎಷ್ಟು ಮಟ್ಟಿಗೆ ಹೊಂದ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋದು. ಇದು ಬಹಳ ಮುಖ್ಯ. ಇದು ಹೌದು. ಎಷ್ಟು ಓದ್ಕೊಂಡ್ರು ಏನು ಯಾರಿಗೂ ಏನು ಬೇಕಾಗಿಲ್ಲ. ಯಾರಿಗೆ ಬೇಕಾಗಿದೆ ನಿಮ್ಮ ಕವಿತಾ ಬೇಂದ್ರೆ ಹೇಳ್ತಾರೆ, ಜನ ಬಂದಿರೋರು. ಅಂದರೆ ನಮ್ಮ ಬದುಕನ್ನು ಸಾಹಿತ್ಯದಿಂದ ರೂಪಿಸಿಕೊಳ್ಳಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಅನೇಕರಿಗೆ ಇಲ್ಲ. ಕೆಲವರು ಅದೇ ವಿಚಾರ ಇದೆ. ತುಂಬ ಜನ ಇಂಗ್ಲೀಷ್ನಲ್ಲೂ ಅಷ್ಟೇ ಕೆಲವರು ಪದ್ಯಗಳನ್ನು ಬರೀತಾರಲ್ಲ, ಅದೇ ಒಂದು ಅನುಭವ. ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದರೆ ತಾಳಲಾರನು ಕವಿಯು. ಅಂದರೆ ಇದಕ್ಕೆ ಕಾರಣ ಏನು ಅಂತಂದರೆ, ನಾವು ನಮ್ಮ ಬದುಕನ್ನು ನಾವೇ ನೋಡ್ಕೊಳ್ಳೋದ್ರಲ್ಲಿ ಇಬ್ಬರಾಗ್ತೀವಿ ನಾವು. ಒಂದು ನಾನು, ಇನ್ನೊಂದು ಅದು. ಈ ಎರಡರ ಒಂದು ಮಿತಿ ಇದೆಯಲ್ಲ, ಅದನ್ನು ತಿಳ್ಕೊಂಡ್ರೆ ಸೈಂಟಿಫಿಕ್ ಆಗಿ ಮಾತಾಡ್ತಾನೆ. ಮಕ್ಕಳಿಗೆ ಯಾವ್ದು ಹಿಡಿಸುತ್ತೆ ಅಂತ ತಿಳ್ಕೋಬೇಕು. ಯಾವುದು ಕೆಲವ್ರಿಗೆ ಏನಾಗುತ್ತೆ, ತುಂಬ ಕೆಟ್ಟ ಜೋಕುಗಳು ರುಚಿ ಆಗುತ್ತೆ. ಅದು ಹೇಳ್ತಾರೆ, ಬಹಳ ಕೆಟ್ಟದ್ದು ಕೂಡ ಹೇಳ್ತಾರೆ. ನನಗೂ ಬರುತ್ತದೆಲ್ಲ, ಆದರೆ ಅದು ಬದುಕಿಗೆ ಸಹಾಯ ಮಾಡಲ್ಲ. ನಾಲಿಗೆ ಚಪ್ಪಲಕ್ಕೆ ತಿರ್ಸ್ತಾವೆ ಅಷ್ಟೇ. ಬಟ್ ಅಲ್ಲಿ ಅಂದರೆ ಈ ಜೋಕಿಗೂ ಹಾಸ್ಯಕ್ಕೂ ಅಲ್ಲ, ಜೋಕು ಅನ್ನೋದು ಹಾಸ್ಯದ ಒಂದು ಭಾಗ ಅಷ್ಟೇ. ಜೋಕೆ ಹಾಸ್ಯ ಅಲ್ಲ, ಅದು ಹಾಸ್ಯ ಧರ್ಮ. ಬರೋ ಧರ್ಮ ಬೇರೆ, ಹಾಸ್ಯ ಪ್ರವೃತ್ತಿ ಬೇರೆ. ನೀವು ಹಾಸ್ಯ ಪ್ರವೃತ್ತಿ ಅಂತಂದರೆ ಸ್ವಲ್ಪ ತಮಾಷೆ ಮಾಡೋದು ಹಾಗೆ ಹೀಗೆ. ಬಟ್ ಅಲ್ಲಿ ಪರನಿಂದೆ ಇರಬಾರ್ದಲ್ವಾ ಹಾಸ್ಯದಲ್ಲಿ? ಯಾಕಿರಬಾರ್ದು? ಇರಬಹುದು. ಅಲ್ಲ, ಪರನಿಂದೆ ಮಾಡೋದ್ರಿಂದ ಇನ್ನೊಬ್ಬರಿಗೆ ನೀವು ಬೇಕಾದದಾಗೋದು. ನಿಮ್ಮ ವಿಚಾರ ಇದೆ. ಯಾಕೆಂದರೆ ವ್ಯಕ್ತಿತ್ವ ನಿಜವಾಗಿ ಗೊತ್ತಾಗೋದು ನಿಂದೆ ಮಾಡಿದಾಗ. ನಿಂದಕರಿರಬೇಕಯ್ಯ, ದಾಸರು ಹೇಳಿದ್ದಾರೆ. ಹಂದಿಗಳಿಲ್ಲದೆ ಇದ್ರೆ ಕೇರಿ ಶುದ್ಧ ಆಗುದಿಲ್ಲ ಅಂತ. ಆದರೆ ನಮಗೆ ಬದುಕಿನ ಎಲ್ಲ ರಸಗಳನ್ನು ಕಾಣಿಸುವಂತಹ ಒಂದು ಜೀವನ ಧರ್ಮ ಬೇಕು ನಮಗೆ. ಅದನ್ನೇ ಫಾಲೋ ಮಾಡಿಬಿಟ್ಟು ಹೋಗ್ಬಾರ್ದು ಅಷ್ಟೇ. ಬಟ್ ನೀವು ಪುರಂದರ ದಾಸರ ದರ್ಶನದ ಸಂಪುಟಗಳನ್ನ ಇದು ಮಾಡಿದ್ರಲ್ಲ, ಅದರ ಎಕ್ಸ್ಪೀರಿಯನ್ಸ್ ಏನಿತ್ತು, ಹೇಗಿತ್ತು ಅದು? ಅಲ್ಲ, ಅದಕ್ಕೆ ಕಾರಣ ಏನಂದರೆ, ಚಿಕ್ಕಂದಿದ್ದ ನಾನು ಹಾಡುಗಳನ್ನು ಕೇಳ್ತಾ ಇದ್ದೆ ತುಂಬ. ನಮ್ಮನೆಗೆ ಮೈಸೂರಿದ್ದಾಗ ದೊಡ್ಡಣ್ಣ ಹಾಲತ ಪಿಟಿ ಚೌಡೇಂದ್ರ ಇದ್ದಾರಲ್ಲ, ಆ ಮನೆ ಬೀದಿಲ್ಲ ಇದ್ದಿದ್ದು. ಅಲ್ಲಿ ಒಬ್ಬರು ಬೆಳಗ್ಗೆ ಎದ್ದು ಪೋಸ್ಟ್ ಮಾಸ್ಟರ್ ಅವರು, ಆದರೆ ದರ್ಶನ ದ್ವೇಷ ಹಾಕೊಂಡು ಬಂದು ದಾರಿ ಉದ್ದಕ್ಕೂ ಕೂಡ ದಾರಿಯ ಉದಯ ವೈಕುಂಠಕ್ಕೆ ದಿನಕ್ಕೆ ಒಂದೊಂದು ಪದ್ಯ ಹೇಳ. ಅವ್ರು ಬರೋ ತನಕ ಕಾಯ್ತಾ ಇದ್ದೆ ನಾನು. ಅದೆಷ್ಟು ಅಭ್ಯಾಸ ಆಗಿಲ್ಲ ಅವ್ರು ನನಗೆ ಕೊನೆಗೆ. ಈ ಹುಡುಗ ದಿನ ಬರ್ತಾರೆ, ಚಿಕ್ಕ ಹುಡುಗ ಇನ್ನು ಹೋಗ ನನ್ನ 12 ವರ್ಷದವರು ಜವ ಕೇಳ್ತಾರಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಅಂದರೆ ನಾವು ಸಮೃದ್ಧಿ ಇದ್ದರೆ ನಾವು ಅದ್ರ ಕೈ ಬಿಟ್ಟು ಹಾಕಿದ್ರೆ ಸುಖ ಸಿಗುತ್ತೆ. ಸಮೃದ್ಧಿ ಇರಬೇಕು, ನೀವು ಉಪಯೋಗಿಸಿ ಬಿಡಿ. ಈಗ ತಿಳ್ಕೊಂಡು, ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಯಾವಾಗಲೂ, ಓದ್ರೆ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಮಾತಾಡಬೇಕಾದಿಲ್ಲ, ಭಾಷಣ ಮಾಡಬೇಕಾಗಿಲ್ಲ, ನೀವು ತಿಳಿದಿದ್ದೀರಿ ಅಂತ ಹೇಳಬೇಕಾದ್ದು ಇಲ್ಲ, ಬಟ್ ತಿಳ್ಕೊಳ್ಳಿ. ಅದು ನನಗೆ ಅದು ಬಹಳ ಬದುಕಿನ ಕಂಡ ಸಂತೋಷ. ಅಂದರೆ ಅದು ಈಗ ಪುರಂದರದಾಸರ ವಾಲ್ಯೂಮ್ನ ಎಡಿಟ್ ಮಾಡಿದ ಹಾಗೇನೆ ಬೇರೆ ಬೇರೆ ಕಾವ್ಯಗಳನ್ನು ಕೂಡ ಎಡಿಟ್ ಮಾಡಿ, ಆವಾಗ ಎದುರಾದ ಸವಾಲು ಏನು?
ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪೂರ್ವ ಸೂರಿಗಳಿದ್ರಲ್ಲ, ವೆಂಕಣ್ಣಯ್ಯನವರು ಇರ್ಬೋದು, ತಿನ್ನಂಶ್ರೀ ಇರ್ಬೋದು, ಇವರೆಲ್ಲ ಇದ್ರು, ಅವರು ಒಂದು ಸಂಪಾದನಾ ಒಂದು ಇದನ್ನ ಹಾಕಿಕೊಟ್ಟಿದ್ರು. ಅಲ್ಲಿಂದ ನೀವು ಹೇಗೆ ಮುಂದೆ ಬಂದ್ರಿ ಅಂತ ಅನ್ಸುತ್ತೆ? ಅಲ್ಲ, ನಾನು ಮುಂದುವರಿಲೇ ಇಲ್ಲ ಅಲ್ಲಿಂದ. ಯಾಕಂದ್ರೆ ನನಗೆ ಆ ದಾರಿ ಹಿಡಿಸ್ಲಿಲ್ಲ. ಸಂಪಾದನೆ ದಾರಿ ಮಾಡ್ತೇನೆ, ಅದೇ ಬೇಕಾದಷ್ಟು ಟೆಸ್ಟ್ ಮಾಡಿದ್ದೀನಿ. ಬಟ್ ಅದೆಲ್ಲ ಬಹುಶಃ ನಾನು ವ್ಯಾವಹಾರಿಕವಾಗಿ ಮಾಡಿರೋದು ಅಷ್ಟೇ. ಅಂದರೆ ದುಡ್ಡು ಸಂಪಾದನೆಗೆ ನನಗೆ ಮಾಡ್ಕೊಡೋರು ಯಾರು ಸಂಸ್ಥೆಯವರು ಮಾಡ್ಕೊಡ್ತಾ ಇದ್ದೆ. ಅದರಿಂದ ನಾನು ನನ್ನ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇರಲಿಲ್ಲ. ಎಲ್ಲ ಅಭಿಪ್ರಾಯಗಳು ಏನಿದೆ ಅಂಗಡಿನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನನ್ನ ಸಿಗ್ತಾ ಇತ್ತು ಅಷ್ಟೇ. ಈಗ ನಿಮ್ಮ ಹೆಸರಿದೆಯಲ್ಲ, ಅದು ಅಪರೂಪ ಅಲ್ವಾ ಹೆಸರು? ಅದು ಏನದು? ಅದು ಅದಕ್ಕೊಂದು ಕಾರಣ ಇದೆ. ನಮ್ಮ ತಂದೆ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು. ಭಾನುವಾರ ಅಂತೂ ವಿಶೇಷ ಪೂಜೆ ಮಾಡ್ತಾ ಇದ್ರು. ನಾನು ಹುಟ್ಟಿದ್ದು ಅವ್ರಿಗೆ ಹೆಸರು ಇಡೋದಕ್ಕೆ ಅನುಕೂಲ ಆಯಿತು. ಮಿತ್ರ ಅಂತ ಅದಕ್ಕೆ ಇಟ್ರು. ಮಿತ್ರ ಅಂದ್ರೆ ಸೂರ್ಯ. ಸೂರ್ಯ, ಓ ಮಿತ್ರಾಯ ವರುಣಾಯ ಸೂರ್ಯಾಯ ಅಂತ ಬರುತ್ತಲ್ಲ, ಅಲ್ಲಿ ಸೂರ್ಯ ಅಂತ ಹೇಳಿ, ಅದರಿಂದ ನನಗೆ ಸೂರ್ಯ ಅಂತ ಹೆಸರು ಇಟ್ಟರು. ಇದೆಲ್ಲರಿಗೂ ವಿಚಿತ್ರ ಕಾಣಿಸ್ತಾ ಇತ್ತು. ನಿಜ, ಮುತ್ತಣ್ಣ ಅಂತ ಕರಿತಾ ಇದ್ದಾರೆ ನನ್ನ. ನಮ್ಮ ಹಳ್ಳಿಯವರಿಗೆಲ್ಲ ಪಾಪ ಅದೆಂತದ್ದು ಮಿತ್ರ ಅಷ್ಟು ಇರೋದಿಲ್ಲ. ಮುತ್ತಣ್ಣ ಅವನ ಹೆಸರು ನನ್ನ ಎದುರಿಗೆ ಹೇಳ್ತಾ ಇದ್ರು. ಹೆಸರು ತಂದೆ ಸ್ವಲ್ಪ ಏನಾದರೂ ಕೂಡ ಅವರು ಹೊರಚಾಗಿದ್ಬಿಡೋರು, ಸಮಾಜದ ಜೊತೆ ಬೆರೀತಾ ಇರಲಿಲ್ಲ ಅಷ್ಟೊಂದು. ಅವ್ರ ಸ್ನೇಹಿತರು ನಂಟರು ಜೊತೆಗೆ ಬಹಳ ತಮಾಷೆಯಾಗಿರ್ತಾ ಇದ್ರು. ಅದು ತಾಲೂಕು ಆಫೀಸಲ್ಲಿ ಇದ್ದಿದ್ದು ಕ್ಲರ್ಕಾಗಿ ಅವರು ಅದರಿಂದ ಆಚೆ ಹೋಗಲೇ ಇಲ್ಲ. ನಿಮ್ಮ ಕೆಲವು ಪುಸ್ತಕಗಳಿಗೆ ದ್ವಿತೀಯಾರ್ಧ ಭಾಗ ನಿಮ್ಮ ಹೆಸರೇ ಇರ್ತದಲ್ಲ, ಅದನ್ನೇನು ಕಾನ್ಷಿಯಸ್ ಆಗಿ ಇಟ್ಕಿದ್ದ? ಯಾವುದು? ಈ ಛಂದೋ ಮಿತ್ರ. ಅಲ್ಲ, ಅದಕ್ಕೆ ಕಾರಣ ಏನಂದ್ರೆ ಐಡೆಂಟಿಟಿಗೋಸ್ಕರ, ಸಿಗ್ನೇಚರ್ ಅದು ಅಷ್ಟೇ. ಸಿಗ್ನೇಚರ್ ಟ್ಯೂನ್ಸ್ ಇದ್ದಾಗ ಅದು ಮಿತ್ರ ಅಂದ್ರೆ ಜನಕ್ಕೆ ಗೊತ್ತಾಗಲ್ವಪ್ಪ. ರಾಮಾಯಣ ಮಿತ್ರ, ಮಹಾಭಾರತ ಮಿತ್ರ. ಬಟ್ ಈ ರಾಮಾಯಣ ಮಹಾಭಾರತ ಮಿತ್ರಗಳನ್ನ ಬರಿಬೇಕಂತ ಅನ್ಸಿದ್ ಯಾಕೆ? ಅದು ಏನಂತಾರೆ, ಮನುಷ್ಯ ದುರಹಂಕಾರ ಇರುತ್ತೆ, ನನ್ನ ಹೆಸರು ಬರಬೇಕು ಅಂತ. ಅದು ನನ್ನ ವ್ಯವಹಾರದಲ್ಲಿ ಪೇಟೆ ಕೆಲ್ಸಿದ್ದದು. ಯಾಕೆ ಗೊತ್ತೀಯಾ? ಶಿವರುಪ್ದವ್ರು ಹೇಳೋರು, ಅವರಿವರು ಏನು ಬರೆದಾರುಗಳು ಕೊರೆದಾರು, ಅದಕ್ಕೆ ನೀನು ಹೇಳೋದೇ ಇಂಪಾರ್ಟೆಂಟ್. ಹೇಳು, ಖಾಸಗಿ ಜೀವನ ಒಂದಿರ್ತಲ್ಲ ನಮ್ದು, ಹೌದು, ಅಲ್ಲಿ ನೀನು ಹೊಗಳ್ಳಿ ಜನ ಅಂತ ಅನ್ಸುತ್ತೆ ನಿಮಗೆ. ನನಗಂತೂ ಅನ್ಸಿದೆ ಆಗುತ್ತಾ, ಜನ ಮೆಚ್ಕೊಳ್ಬೇಕು ಅಂತ. ಜನ ಬದುಕಬೇಕೆಂದು ಬರೀದೆ ಅಂತ ಹೇಳ್ತಾರಲ್ಲ, ನಾವು ಅಷ್ಟು ಜನ ಹೊಗಳಲೆಂದು, ಜನ ಮೆಚ್ಚಲೆಂದು, ಜನ ಒಪ್ಪಿಕೊಳ್ಳಲೆಂದು ಈ ನಾನಾ ಕಾರಣಗಳಿರ್ತವೆ. ನಾನು ಅದರಿಂದ ಹಾಸ್ಯ ಕೇಳಿದ್ದು ಅದೇ ಕಾರಣ. ಜನಕ್ಕೆ ಇಷ್ಟ ಆಗುತ್ತಿದ್ದು ಹಾಸ್ಯ ಸ್ವಲ್ಪ ಏನಾದರೂ ಕೂಡ. ಈಗ ಹಾಸ್ಯ ಮತ್ತು ಶೃಂಗಾರ ಸಮೀಪದ ರಸಗಳಲ್ವಾ ಆಕ್ಚುಲಿ? ಅಲ್ಲ, ನಾನು ಅದನ್ನು ದೂರ ಮಾಡಿದೆ. ನಾನು ಅದಕ್ಕೆ ನನ್ನ ಹಾಸ್ಯದಲ್ಲಿ ಶೃಂಗಾರ ಇಲ್ವೇ ಇಲ್ಲ. ಏನ್ ಕಾರಣ ಅದು ಹಾಸ್ಯದಲ್ಲಿ ಶೃಂಗಾರ? ಹಾಸ್ಯ ಯಾಕೆಂದ್ರೆ ರಾಜಸ್ಥಾನಗಳಲ್ಲಿ ಇವರೆಲ್ಲ ಇರ್ತಾ ಇದ್ದಿದ್ದು, ಅಲ್ಲಿ ಹಾಸ್ಯ ಬೇಕು. ಹೌದು, ಜನಕ್ಕೆ ಇಷ್ಟಬೇಕಾದ್ರೆ. ಹೌದು, ಇವರು ಪಾಂಡಿತ್ಯ ಬೇಕು. ಹೌದು, ಅದಕ್ಕೆ ಎರಡು ಬೇಕು, ಫಿಕ್ಸ್ ಮಾಡ್ತಾರೆ ಅಷ್ಟೇ. ಬೇರೆ ಏನು ಕಾರಣ ಇಲ್ಲ ಅದಕ್ಕೆ ವಿಶೇಷವಾಗಿ. ನಾನು ಮಿತ್ರ ಅಂತ ಹೆಸರಿಟ್ಕೊಂಡಿದ್ದು ಎಲ್ಲ ಪುಸ್ತಕಗಳಿಗೂ ಸಹಾಯಕ ಅಂತ ಅರ್ಥ ಇದೆ. ಗೈಡ್ ಅಂತ ಹೇಳಿಲ್ಲ, ಮಿತ್ರ ಅಂದ್ರೆ ಫ್ರೆಂಡ್ ಅನ್ನೋ ಅರ್ಥದೊಳಗೂ ಕೂಡ ಅದನ್ನು ತಗೊಂಡೆ ನಾನು ಅಷ್ಟೇ. ತಗೊಂಡು ನಾನು ಮಿತ್ರ 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 ಅಂತ ಕರೆದೆ. ಬಟ್ ನಿಮ್ಮ ದಿನಚರಿ ಹೇಗಿರ್ತಿತ್ತು ಆಕ್ಚುಲಿ? ಏನ್ ದಿನಚರಿ ಅದು ಹೇಳಿದ್ರೆ ನೀವು ನಗೋದಿಲ್ಲ, ನಗ್ತೀರಿ. ಪಾಠ ಹೇಳ್ತಾ ಇದ್ದೆ ನಾನು ನಿತ್ಯ. ನಮ್ಮ ಮನೆ 13 ಜನ ಇದ್ದು ಸಂಸಾರ ಅನ್ನೋದು. ಇಬ್ಬರು ದುಡಿತಾರೆ, ಯಾರು ದುಡಿತಾ ಇರಲಿಲ್ಲ. ನಮ್ಮ ತಂದೆ ಸಂಬಳದಲ್ಲೇ ಇಲ್ಲ ದುಡಿಯೋದು. ಅದಕ್ಕೆ ನಾನು ಸ್ವಲ್ಪ ಏನು ಮಾಡಿದೆ, ನಾನು ಸ್ವಲ್ಪ ದುಡಿಯೋಕ್ಕೆ ಶುರು ಮಾಡಿದೆ. ಅದೇ ಪಾಠ ಹೇಳ್ತಾ ಇದ್ದೆ. ಹುಡುಗರು ಮನೆಗೆ ಬಂದರೆ ಅವ್ರಿಗೆ ಪಾಠ ಹೇಳಿ ಅಭ್ಯಾಸ ಆಗುತ್ತೆ. ನೀವು ಬರೀಲಿಕ್ಕೆ ಅದೇ ಅದನ್ನ ಬರವಣಿಗೆ ದಿನಚರಿ ಇತ್ತಲ್ಲ, ಅದು ಹೇಳಿದ್ರಿಂದ ಮಕ್ಕಳು ಜಾಸ್ತಿ ಬಂದರು ನಮಗೆ ತುಂಬ ಹುಡುಗರು. ದುಡ್ಡು ಕೈ ಸೇರಿತು. ಅವರೆಲ್ಲ ಅವರು ದೊಡ್ಡ ದೊಡ್ಡ ಶ್ರೀಮಂತರು, ಅವರೆಲ್ಲ ಶೆಟ್ರು, ಅವರೆಲ್ಲ ನಂದು ಕರೆಯೋಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಜೈಲು ಸಾಹಿತ್ಯರು ಎಷ್ಟು ಕರೆದ್ರು ಗೊತ್ತಾ ನನಗೆ. ನಾನು ಇಲ್ಲಿ ಚಿಕ್ಕಪೇಟೆಯಲ್ಲಿ ಬಂದಿದ್ದೆ,
ಜೈನ ದೇವಸ್ಥಾನ. ಹೌದು. ಅಲ್ಲಿ ಸುಮಾರು ಒಂದು 10 ವರ್ಷ ಪಾಠ ಅಲ್ಲ, ಜೈನ ಧರ್ಮದ ಬಗ್ಗೆ ಹೇಳಿದ್ದೀನಿ. ಬಟ್ ಈಗ ನೀವು ಶಾಸ್ತ್ರೀಯವಾದದ್ದು, ಹಾಸ್ಯ, ಲಲಿತ ಪ್ರಬಂಧ ಇದನ್ನೆಲ್ಲ ಬರೀತಾ ಒಂದು ಸಾಹಿತ್ಯದ ಇದಿದ್ದಾಗ ಆ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದ ದಿನಗಳಲ್ಲಿನೇ ಹೊರಗಡೆ ಲೋಕದಲ್ಲಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಬೇರೆ ಬೇರೆ ರೀತಿಯ ಚಳುವಳಿಗಳು, ಬೇರೆ ಬೇರೆ ರೀತಿಯ ಸ್ವರೂಪ, ಬಟ್ ಅವೇನು ನಿಮ್ಮನ್ನು ಪ್ರಭಾವಿಸಲಿಲ್ವಾ? ಪರಿಣಾಮ ಮಾಡ್ತು ತುಂಬಾ. ಆದರೆ ನಾನು ಸಂಪಾದನೆ ಮಾಡಬೇಕು ಅಷ್ಟೇ ಮುಖ್ಯ. ಪಾಠ ಹೇಳಬೇಕು. ಮತ್ತೆ ಬಂದವರಿಗೆ ಬೆಳಗ್ಗೆ ನೋಡಿ 6 ಗಂಟೆಗೆ ಒಂದು ಶುರು ಆಗ್ತಾ ಇತ್ತು ನನಗೆ. ಬೆಳಗ್ಗೆ 6 ಗಂಟೆಗೆ ಹುಡುಗರು ಬರೋರು, ಪಾಠ ಹೇಳ್ತಾ ಇದ್ದೆ. ಹೇಳ್ತಾ ಅವ್ರಿಗೆ ಏನು ಬರ್ಕೊಳಕ್ಕೆ ಹೇಳಿದಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ರಾವ್ಸ್ ಟ್ಯುಟೋರಿಯಲ್ ತಂದಿತ್ತು ಅಲ್ಲಿ ಗಾಂಧಿ ಬಜಾರ್ ಹತ್ರ. ಅಲ್ಲಿಗೆ ಹೋಗ್ತಾ ಇದ್ದೆ, ಕಾರ್ ಕಳಿಸೋರವರು. ಅಲ್ಲಿ ಹೋಗಿ ಅಲ್ಲಿ ಪಾಠ ಮಾಡ್ಕೊಂಡು ಬರ್ತಾ ಇದ್ದೆ. ಬಂದ ಮೇಲೆ ಕಾಲೇಜ್ ಆದಮೇಲೆ ಮಧ್ಯಾಹ್ನ ಅಲ್ಲೂ ಟ್ಯುಟೋರಿಯಲ್ಸು, ಸೈನ್ಸ್ ಕಾಲೇಜಲ್ಲೂ ಟ್ಯುಟೋರಿಯಲ್ಸ್ ಇತ್ತು. ಅಲ್ಲೂ ಪಾಠ ಮಾಡ್ತಿದ್ದೆ ನಾನು. ಎಲ್ಲ ದುಡ್ಡು 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 ಅಷ್ಟೇ. ನನಗೆ ಹಣಕಾಸು ಸಂಪಾದನೆ ಬಿಟ್ಟು ಬೇರೆ ಏನೂ ಹೋಗಲಿಲ್ಲ ಮತ್ತೆಗೆ. ಬರವಣಿಗೆ ಯಾರಿಗೆ ಬೇಕಾಗಿದೆ. ಸರ್, ಇದು ನಿಮ್ಮ ಬದುಕಿನ ಅವಿಸ್ಮರಣೀಯ ಘಟನೆಗಳು ಅಂತ ನೆನಪು ಮಾಡ್ಕೊಳ್ಳೋದಾದ್ರೆ 2 ಘಟನೆಗಳು ಯಾವನ್ನು ನೆನಪು ಮಾಡ್ಕೊತೀರಿ? ಅದು ಬೇಕಾದಷ್ಟು ಇದೆ. ಒಂದಂತೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಿಮಗೆ ಹಾಸ್ಯದ ಬೇಕಾ ಅಥವಾ ಗಂಭೀರವಾದ? ಎರಡೂ ಇರಲಿ, ಎರಡೂ ಒಂದೊಂದು ಇರಲಿ. ಗಂಭೀರವಾದಕ್ಕೋದಕ್ಕೆ ಹೇಳ್ತೇನೆ. ನಾವು ಪೋರ್ಟ್ಲ್ಯಾಂಡಲ್ಲಿ ಒಬ್ಬರು ಮನೆಗೆ, ಅಲ್ಲಿ ಟೌನ್ ಹಾಲ್ ಅಂತ ಬರ್ತೈತೆ ಅಮೆರಿಕದ ಎಲ್ಲ ಕಡೆ ಟೌನ್ ಹಾಲ್. ಅಲ್ಲಿ ಅಲ್ಲಿ ಜನ ಬರ್ತಾರೆ, ಪಾಠ ಕೆಳಗೆ ಬರ್ತಾರೆ ಜನ. ಹಾಗೆ ಬಂದಾಗ ಒಬ್ಬರು ಮನೆಗೆ ಹೋದ್ವಿ. ಅಲ್ಲಿ ಊಟಕ್ಕೆ ಕರೆದ್ರು. ಊಟಕ್ಕೆ ಕರೆದ್ರೆ ಹೋದ್ವಿ, ಚೆನ್ನಾಗಿ ಮಾಡಿದ್ರು, ಊಟ ಮಾಡ್ತಾ ಇದ್ವಿ. ಅದ್ರ ಮಗನಿಗೆ ಕರೆದ್ರು. ನೋಡಮ್ಮ ಇವರು ಮಿತ್ರ ಅಂತ ಹೇಳ್ಬಿಟ್ಟು, ಗೊತ್ತು ನಾನು ವರ್ಷ ಕೇಳಿದ್ನಲ್ಲ ಅಲ್ಲೋ. ಆಮೇಲೆ ನಮಸ್ಕಾರ ಮಾಡು ಅಂತಂದ್ರು. ಅವ್ರು ನಾನು ಮಾಡಲ್ಲ. ನನಗೆ ಶಾಕ್ ಆಗೋಯ್ತು. ಮಾಡಲ್ಲ ಅಂದ ನಮ್ಮ ಹೆಣ್ಮಕ್ಳು ಹೀಗೆ ನಮಸ್ಕಾರ ಮಾಡೋದ್ರೆ ಮಾಡಲ್ಲ, ಏನ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಅರ್ಥ. ಆಮೇಲೆ ನೋಡಿ ಅಂಕಲ್ ಹೀಗೆ ಕೇಳಿದ್ದಾರೆ, ನಮಸ್ಕಾರ ಮಾಡೋದು ಕೇಳ್ತಾರೆ. ಆಗ ನನಗೆ ಅನಿಸಿದೆ, ಅವ್ರಿಗೆ ಹೇಳಿದೆ ಪೇರೆಂಟ್ಸ್ಗೆ ಕೊಡ್ಬೋದು, ಇದು ಮಗು ತಪ್ಪಲ್ಲ, ನೀವು ಅದಕ್ಕೇನು ಹೇಳ್ಕೊಟ್ಟಿಲ್ಲ, ನೀವು ನಮಸ್ಕಾರ ಮಾಡುವುದನ್ನೇ ಹೇಳ್ಕೊಟ್ಟಿಲ್ಲ. ಅದೇ ನಮಸ್ಕಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಹೌದು, ನೀವೇನಾದ್ರು ಮಾಡಿದ್ರೆ ಅವ್ರಿಗೆ ಗೊತ್ತಾಗಿರೋದು. ಹೌದು, ನೀವೇನಾದ್ರು ಮನೆ ಇತ್ಯಾದಿ ನಮಸ್ಕಾರ ಮಾಡ್ತಾ ಇದ್ರೆ ಅವ್ರಿಗೆ ನನಗೆ ಗೊತ್ತಾಗಿರೋದು. ಮಾಡಿಲ್ಲ ಅವರು. ಅದು ನನಗೆ ಭಾಳ ತುಂಬ ಪರಿಣಾಮ ಮಾಡ್ತೀವಿ. ನನಗೆ ಆ ಹುಡುಗಿನ ಮೆಚ್ಕೊಂಡೆ ಕೊನೆಗೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ ಅವಳು. ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಹಾಕಿದಾವಲ್ಲ, ನೀವೇ ಹೇಳಿ ಅಂಕಲ್, ಯಾಕೆ ಮಾಡಬೇಕು? ಅವರು ಮನುಷ್ಯರು, ನಾವು ಮನುಷ್ಯರು, ಕೇಳಬೇಕಾಗುತ್ತೆ. ನೀವೇ ಹೇಳಿ ಅಂಕಲ್, ಅವರು ಮನುಷ್ಯರು. ತಾರ್ಕಿಕವಾದ ಲೆಕ್ಕಾಚಾರಕ್ಕೆ ಹೋದ್ರು. ನನಗೆ ಬಹಳ ಪ್ರೋಗ್ರೆಸಿವ್ ಮೈಂಡ್ ಅನಿಸ್ತದು. ಮಾಡೋದನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಹೌದು, ಯಾಕೆ ಹೇಗೆ ಈ ಪ್ರಶ್ನೆಗಳು ಬಂದರೆ ನಿಜವಾಗಿ ಅದು ಅದೇ ಚರ್ಚೆಯ ಮೂಲ. ಅದು ಹಾಸ್ಯದ ಪ್ರಸಂಗ, ನಿಮ್ಮ ಬದುಕಿನ ಹಾಸ್ಯದ ಅವಿಸ್ಮರಣೀಯ ಈಗ ಎಷ್ಟೋ ತುಂಬ ಇವೆ ಹಾಸ್ಯದ ಪ್ರಸಂಗ ಅಂತಂದರೆ. ಹಾಸ್ಯದಂದರೆ ಅವ್ರಿಗೆ ಹಾಸ್ಯ ಅಲ್ಲ, ಅದು ನಮಗೆ ಅದು ಹಾಸ್ಯ ಅಂತ ಅನಿಸುತ್ತೆ. ಅವ್ರು ಹೇಳಿದ್ರೆ ಅನಿಸುತ್ತೆ ಅಷ್ಟೇ. ಅದೇ ಹಾಗೆ ನಾವು ನಮ್ಮ ತಂದೆ ತಾಯಿಗಳು ನಮ್ಮನ್ನು ತುಂಬ ವಿರೋಧ ಮಾಡ್ತಾಯಿದ್ರು. ಹೆದರ್ಕೊಂಡಂತೆ ಅನಿಸ್ತದೆ. ನಾವು ಹುಡುಗರಾಗಿದ್ದಾಗ ಅದು ಹೆದರ್ಕೊಂಡ್ರೆ ಅಯ್ಯಪ್ಪ ಅನ್ನೋದು, ಚಳಿ ಅನ್ನೋದು ಇದೆಲ್ಲ ಇರ್ತಾಯಿತ್ತಲ್ಲ, ಅದು ನಮಗೆ ನಗು ತರೋದು. ಕೊನೆಗೆ ನಗು ಬರಬೇಕು ಅಂತ ಏನು ಮಾಡಬೇಕು? ನಾನು ದೊಡ್ಡವರಾದ್ಮೇಲೆ ನಗೋಕ್ಕಾಗಲ್ವಲ್ಲ. ಹೌದು. ಒಂದ್ಸಲ ಏನಾಯಿತು ಅಂದರೆ, ನಾನು ಒಂದು ಕಡೆ ಮುರಿದು ಕೆಳಗೆ ಬಿದ್ದು, ಮರದಿಂದ ಕೆಳಗೆ ಬಿದ್ದೆ. 20 ಅಡಿ ಎತ್ತರದ ಮರದಿಂದ 15 ಅಡಿಗೆ ಬಿದ್ದು 15 ಕೆಳಗೆ ಬಿದ್ದುಬಿಟ್ಟೆ. ನಂದು ಮೂಗು ಸೋರಕ್ಕೆ ಶುರು ಆಯಿತು. ಮೂಗು ಬೆಚ್ಚೋದು ಅಂತಾರೆ. ಹೌದು, ಬೆಚ್ಚೋದು ಅಂತಾರೆ. ನನಗೆ ಮೂಗು ಬೆಚ್ಚಿತು. ಯಾವುದು ಮೂಗು ಬೆಚ್ಚೋದು ನನಗೆ ಆಗಾಗ ಬೈಯಲ್ಲಿ ಶಾಖ ಜಾಸ್ತಿ ಅಂತ ಕಾಣುತ್ತೆ, ಬೆಚ್ಚೋದು ಬೆಚ್ಚಿತು. ಆ ಹುಡುಗರೆಲ್ಲ ಏನು ಮಾಡ್ತಾರೆ ಪಾಪ, ಅವ್ರೇನು ಮಾಡ್ತಾರೆ, ಮಣ್ಣು ತಗೊಂಡು ಉಪ್ಪು ಅಂತ ಊದಿ ಸಣ್ಣ ಪುಡಿ ಮಾಡಿಬಿಟ್ಟು ಅದನ್ನು
ಬರೋದು. ಮೆತ್ತಿದ್ರು ಅಲ್ಲಿಗೆ, ಹ್ಮ್ ಮೆತ್ತಿದ್ರು ನನ್ನ ಕಣ್ಣು ಕಣ್ಣಾಗ ಹೋಯ್ತು. ಒಂದಿಷ್ಟು ಪೇಲ ಮೆದ್ಬಿಟ್ರು. ಮೆದ್ಬಿಟ್ಟು ಮನೆಗೆ ಕರ್ಕೊಂಡೋದ್ರೆ ನಮ್ಮ ತಾಯಿ ಅವ್ರನ್ನ ಬೈದು ಮಣ್ಣು ಹಾಕಿದ್ದೀರ ಮುಂಡೆವ ಅಂತೇಳಿ ಬೈದು ಕಾಫಿ ಪುಡಿ ಹಾಕಿದ್ರು ಅವರು. ಅದು ನನ್ನ ಅವರು ನಮ್ಮ ತಾಯಿ ಸಂಸ್ಕಾರನೇ ಬೇರೆ. ರಕ್ತ ನಿಲ್ಬೇಕಾದ್ರೆ ಕಾಫಿ ಪುಡಿ ಅವ್ರಿಗೆ ಗೊತ್ತು, ಯೂಸ್ ಇತ್ತು. ಹೌದು. ನಿಮಗೆ ಒಂದು ವಸ್ತುವಿನ ಪ್ರಯೋಜನ ಎಷ್ಟೆಷ್ಟಿರುತ್ತೆ ಅನ್ನೋದು ಅವಾಗಲೇ ಗೊತ್ತಾಗೋದು ನಿಮಗೆ. ಅದನ್ನು ಅಂದ್ಕೊಂಡೆ ಇರ್ತೇನೆ. ಬಟ್ ನೀವು ಆಗಲೇ ಹೇಳಿದ್ರಿ, ನಾನು ಹಣದ ಕಾರಣಕ್ಕಾಗಿ ಪಾಠ ಮಾಡ್ತಾ ಸಂಪಾದನೆ ಪುಸ್ತಕಗಳನ್ನು ಸಂಪಾದಕರಾಗಿ ಸಂಪಾದನೆ ಮಾಡ್ತಾ ಇದು ಸಂಪಾದನೆಗಾಗಿ ಸಂಪಾದನೆ ಮಾಡಿದೆ ಅಂತ ಹೇಳಿದ್ರಲ್ವಾ. ಈ ಹಾಸ್ಯ ಕೂಡ ಮಾರ್ಕೆಟಿನ ಸರಕು ಅನ್ನೋ ಕಾರಣಕ್ಕಾಗಿ ಇಲ್ಲ, ಅದು ಅದಿಲ್ಲ. ಆದರೆ ನನಗೆ ಅವ್ರು ಕರೀತಾ ಇದ್ದಾಗ ಇವರಿಗೆ ಹಾಸ್ಯ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನೀವು ಹಾಸ್ಯೋತ್ಸವ ಆರ್ಗನೈಸ್ ಮಾಡಿದ್ದು ಮತ್ತು ಹಾಸ್ಯದ ಕಡೆಗೆ ಹಾಸ್ಯೋತ್ಸವ ಮಾಡೋದಕ್ಕೆ ಕಾರಣ ಬೇರೆ ಇದೆ. ನನಗೂ ಅದಕ್ಕೂ ಸಂಬಂಧ ಇದೆ. ಇವಾಗ ನೋಡಿದ್ರೆ ನಾನು ಪಾಠ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡಿದ್ದೆ. ಈ ಎಲ್ಲ ಬೆಂಗಳೂರಿನ ಎಲ್ಲ ಇಂಡಸ್ಟ್ರೀಸ್ನವ್ರು ಸೇರಿ ಒಂದು ಕನ್ನಡದಾಗ ಮಾಡ್ಕೊಂಡಿದ್ರು. ಹೌದು, ಒಕ್ಕೂಟ ಗೊತ್ತಾಯ್ತಲ್ಲ. ಅವರು MSK ಪ್ರಭು ಅದಕ್ಕೆ ಮುಖ್ಯಸ್ಥ. ಅವರು ನಮ್ಮ ಮನೆಗೆ ಬಂದರು ಒಂದು ದಿವಸ. ಬಂದು ಈ ಥರ ನನ್ನ ಲೆಕ್ಚರಿಗೆ ಕರೆದ ಒಂದು ಅದಕ್ಕೆ ಸೌತ್ ಇಂಡಿಯಾ ವರ್ಕರ್ಸ್ ಅಸೋಸಿಯೇಷನ್ ಅಂತಿದೆ ಅವ್ರದ್ದು, ನಿಮ್ಮ ಪ್ರಜಾವಳಿಗೆ. ಅದಕ್ಕೆ ಅವನು ಚೀಫು. ಅದಕ್ಕೆ ನನಗೆ ಕರೆಸಿದ್ದ. ಅವ್ರಿಗೆಲ್ಲ ಬೇರೆ ಬೇರೆ ಭಾಷೆ ಬರ್ತದವರು, ಅವ್ರು ಬರ್ತಾರಲ್ಲ ಅಲ್ಲಿ ಮಾತಾಡಿ ಅಂತ ಕರೆದ. ನನಗೆ ಅನೇಕ ಭಾಷೆಗಳು ಬರ್ತಾ ಇದ್ರಿಂದ ಆ ಭಾಷೆ ಉಪಯೋಗಿಸಿದೆ. ಆಮೇಲೆ ಕೊನೆಗೆ ಇಂಗ್ಲೀಷಲ್ಲಿ ಮಾತಾಡೋದಿದ್ದೆ. ಕನ್ನಡ ಬರ್ತದೆ ಯಾರಿಗೂ. ಬಟ್ ಅದನ್ನು ಮಾತಾಡಿದಾಗ ಅಲ್ಲಿ ಪ್ರಶ್ನೋತ್ತರಗಳು ತುಂಬ ಚೆನ್ನಾಗಿ ನಡೆದವು. ಏನಂದರೆ, ಒಂದು ಭಾಷೆನೇ ಬರದೇ ಇದ್ದವನು ಆ ಭಾಷೆಯಲ್ಲಿ ವ್ಯವಹಾರ ಮಾಡ್ಬೋದಾ ಅಂತ. ನಾನು ಹೇಳಿದ್ದು ಮಾಡ್ಬೋದು, ಇಂಗ್ಲೀಷಲ್ಲಿ ಮಾಡ್ಬೋದು. ವ್ಯವಹಾರ ಅನ್ನೋದಕ್ಕೆ ಏನು ಕಷ್ಟ ಇದೆ? ಬೆಂಗಳೂರು ಫಾರ್ ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ. ನಮ್ಮ ಕಾಲದಲ್ಲಿ ಜಾಸ್ತಿ ಅದು. ಹೊರಗಡೆ ಹೋಗ್ಬಿಟ್ರೆ ಇಂಗ್ಲೀಷು, ಅದು ಎಂಥದ್ದು ಇಂಗ್ಲೀಷು, ಬಟ್ಲರ್ ಇಂಗ್ಲೀಷ್ ಅದು ಮಾತಾಡಬೇಕು ಅಂತ ಇತ್ತು ಅಂತ ಆತಂತ ಹೇಳಿದ ಬಚಾವಾದ ಅಷ್ಟೇ. ಅಂದರೆ ಹಾಸ್ಯೋತ್ಸವದ ಪ್ರಭು ಹೇಳಿದ್ರು ಅಲ್ಲಿ MSK ಪ್ರಭು, ಅವನು ಆಕಾಶವಾಣಿ ಇದ್ದ ಅವಾಗ. ಹೌದು, ನಿಮಗೆ ಗೊತ್ತಲ್ಲ ಅವನು? ನಂಗೆ ಗೊತ್ತು. ಅವನು ನಮ್ಮೂರಲ್ಲೇ. ನಾನು ನಮ್ಮ ಕಿಕ್ಕೇರಿ ಅಂತ ದೂರಿದೆ, ಕಿಕ್ಕೇರಿ ಹತ್ರ ವಾದಾಪುರ ಅಂತ, ಅಲ್ಲಿರೋಳು. ಪರಿಚಯ ಆಯಿತು. ಬರ್ತಿಲ್ಲಪ್ಪ ಅಂದೆ. 8 ಅಸೋಸಿಯೇಷನ್ ಸೇರಿಕೊಂಡು ಭಾರತೀಯ ವಿದ್ಯಾಭವನದಲ್ಲಿ ಒಂದು ಲೆಕ್ಚರ್ ಹಾಸ್ಯದ ಬಗ್ಗೆ. ಇವರೇನು ಹಾಸ್ಯ ತಿಳಿಸಿದೆಯಲ್ಲ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಬತ್ತೂರು ಕೃಷ್ಣಮೂರ್ತಿ ಇದ್ದರು, KC ಶಿವಪ್ಪ ಇದ್ದರು, ಅವನು ಸೆಕ್ರೆಟರಿ ಆಗಿದ್ದ. ಅವನು ತುಂಬ ಒಳ್ಳೊಳ್ಳೆ ಕೆಲಸ ಮಾಡೋರು ಅವರೆಲ್ಲ, ತುಂಬ. ಬತ್ತೂರು ಅಷ್ಟೇ. ಅವರು ಬಂದಿದ್ದರು ಸಭೆಗೆ. ಸಭೆಗೆ ಬಂದಾಗ ಅವರೊಂದು ಮಾತು ಕೇಳಿದ್ರು, ಸರ್ ಈಗ ನಮ್ಮ ಸಭೆಗೆ ಮುಂಚೆ ಹೋದಾಗ, ಸರ್ ನಮಗೆ ಜಾಗ ಕೊಡಿ ಬಂತಂದರು. ಜಾಗ ನಮ್ಮದಲ್ಲೇ ಇದೆ. ಇಲ್ಲ, ಅವರು ದೇವದಿದ್ದ ಹಾಲು ಇದಕ್ಕೆ ವಿದ್ಯಾಭವನದಲ್ಲಿ, ಭಾರತೀಯ ವಿದ್ಯಾಭವನದಲ್ಲಿ ಒಂದೇ ಒಂದಿತ್ತಲ್ಲ, ಅಲ್ಲಿ ಲೆಕ್ಚರ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ಇವರು ನೋಡ್ಬಿಟ್ಟು, ಸರ್ ಕುರ್ಚಿಗಳು ಬೇಕಲ್ಲ ಅಂತ. ಕುರ್ಚಿಗಳು ಬೇಕಲ್ಲಪ್ಪ ಅಂದರೆ ಮಸ್ತು ನಕ್ಬಿಟ್ರು. ಇಲ್ಲಿ 70 ಕುರ್ಚಿ ಇದೆ ಸ್ವಾಮಿ, ಅದರಲ್ಲಿ ಯಾರು ಸಭೆಗೆ ಅಂತ ಬಂದಾಗ ನಾನು 35-40 ತೆಗೆದಿಡ್ತೀವಿ. ಇನ್ನು 35 ಹಾಗೆ ಇರ್ತದೆ. ಅಲ್ಲ, ತೆಗೆದಿಟ್ಬಿಟ್ಬಿಟ್ಟಿದ್ದೀವಿ, ಇದು 30 ಇರುತ್ತಷ್ಟೇ ಹೌದು ಅಂತ ಹೇಳಿದ್ರು. ನಾನು ಇವರು ಹೇಳಿದ್ರು, ಇಲ್ಲ ಸರ್ ನಮಗೆ ಇದು ಬೇಕು ಅಂತ ಹೇಳಿ ಸಿಟ್ಕೊಂಡ್ಬಿಡ್ತಾರೆ. ಈಗ ಪತ್ತೂರು ಕೃಷ್ಣಮೂರ್ತಿಗೆ, ಶಿವಪ್ಪನಿಗೂ ಅಷ್ಟೇ. ಇಲ್ಲ ರೀ ಸಾಕು, 35, 75 ನಾವು ಇದನ್ನು ಆ ಥರ ಹಾಕ್ಕೊಡ್ತೀವಿ ಬೇಕಾದ್ರೆ ಅಂತಂದರೆ, ಕೊನೆ ಪಕ್ಷ 500 ಜನ ಬರ್ತಾರೆ, ಅವ್ರಿಗಾಗುವಷ್ಟು ಸಲಕರಣೆ ಬೇಕು ಅಂತ ದಕ್ಬಿಟ್ಟು ಅವರಿಬ್ರು ಹಾಕ್ಬಿಟ್ರು ಆಗದ್ದಂತ. ಯಾರು ಇದು ಇರೋ ಕುರ್ಚಿನೇ ಖರ್ಚಾಗಲ್ಲ ಇಲ್ಲಿ, ಹೌದು ಹಾಗೆ ಬಿದ್ದಿರುತ್ತವೆ ಹೇಳಿದ್ರು ಅಂತ. ಅಷ್ಟೇ ಅಲ್ಲ, ಬತ್ತೂರು ಕೃಷ್ಣಮೂರ್ತಿಗೆ ಇವನು ಶಿವಪ್ಪ ಪ್ರವೇಶ ಮಾಡಿದೆ. ನೀವು ಆ ಥರ ಏನಾದ್ರು 500 ಜನ ಬಂದುಬಿಟ್ರೆ, ನಿಮ್ಮ ಜನಕ್ಕೆ 500 ಜನ ಬಂದುಬಿಟ್ರೆ ನಾನು ನಿಮಗೆ 500 ರೂಪಾಯಿ ಕೊಡ್ತೀನಿ. ಜಿದ್ದು
ಅಂತ ಹಠ ಹಿಡಿದ್ಬಿಟ್ಟ. ನಾವು ಆಯಿತು ಕಳ್ಕೊಂಡಿದ್ದೀನಿ ಸರ್ ಅಂತ ಹೇಳಿದ್ವಿ. ಹುಡುಗರೆಲ್ಲ ತುಂಬ ಸಾಗಾಗಿದ್ರು ಅವರು ಸಂತಿತ್ತು ಅವರಿಗೆ. ಇಲ್ಲ ಪರವಾಗಿಲ್ಲ ಅಷ್ಟಾದರೂ ಸಿದ್ದಿಲ್ಲ, ನಾನು ಕೊಡ್ತೀನಿ 500 ರೂಪಾಯಿ ಅಂತ. ಅವ್ರು ಬಡದ ಆಮೇಲೆ ಜನಕ್ಕೆ ಎಷ್ಟು ಜನ ಬಂದರು ಅಂದರೆ ನೀವು ನಂಬೋಕೆ ಆಗಲ್ಲ, ಅಷ್ಟು ಜನ ಬಂದ್ಬಿಟ್ಟು. ಕುರ್ಚಿಗಳು ಸಾಕಾಗಲಿಲ್ಲ, ಹಾಲು ಸಾಕಾಗಲಿಲ್ಲ ಕೊನೆಗೆ. ಇತ್ತೀಚಿನ ದಿನಗಳಲ್ಲಿ ಹಾಸ್ಯದ ಬಗ್ಗೆ ಆಸಕ್ತಿ ಜಾಸ್ತಿ ಆಗಲಿಕ್ಕೆ ನಿತ್ಯದ ಬದುಕು ಹೆಚ್ಚು ಸಂಕಟಕ್ಕೊಳಗಾಗದ ಕಾರಣವಾ? ಇಲ್ಲಪ್ಪ, ಅದಲ್ಲ ಕಾರಣ. ನಿಜವಾಗ್ಲೂ ಮತ್ತೇನು ಕಾರಣ? ಹಾಸ್ಯದ ಬಗ್ಗೆ ಆಸಕ್ತಿ ಜಾಸ್ತಿ ಆಗೋದಕ್ಕೆ ಈ ಹಾಸ್ಯಗಾರರು ಉಟ್ಕೊಂಡಿದ್ದಾರೆ ತುಂಬ ಜನ. ಬಟ್ ಅದೆಲ್ಲ ಹಾಸ್ಯಾಸ್ಪದನೇ ಇರ್ತದಲ್ವ? ಇರಲಿ, ಅದು ಇಷ್ಟ ಅವ್ರಿಗೆ, ಇಷ್ಟ ಅವ್ರಿಗೆ. ನಾವು ಹಾಸ್ಯ ಮಾಡೋದಲ್ವಾ, ಅವ್ರಿಗೆ ಏನು ಮಾಡ್ತಾ ಇತ್ತು ನಮ್ದು ಅವಾಗ. ಹೌದು ಅಲ್ವಾ? ಈಗ ಆಮೇಲೆ ಏನಿಲ್ಲ, ಯಾರು ಬೇಕಾದ್ರೆ ನಡೆಸ್ತಾರೆ, ಯಾರು ಬೇಕಾದ್ರೆ ನಡೆಸ್ತಾರೆ. ಹಾಸ್ಯಕ್ಕೆ ಗಂಭೀರವಾದ ನೆಲೆ ತಂದು ಕೊಡ್ಬೇಕಾದ್ರೆ ನಾವು ತಿಳಿದವರು ಅದನ್ನ ಕೆಲಸ ಮಾಡಬೇಕು. ಸುಮ್ಮನೆ ಏನೋ ಹೇಳ್ಬಿಟ್ರೆ ಅವ್ರು ಹೇಳ್ದ ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸರಿ ಹೋಗೋದಿಲ್ಲ ಅದು. ಕೈಲಾಸಂ ಹಾಸ್ಯಕ್ಕೂ ನಂತರದ ದಿನಗಳಲ್ಲಿ ಹಾಸ್ಯ ಕನ್ನಡದಲ್ಲಿ ರೂಪುಗೊಂಡು. ಕೈಲಾಸಂ ಹಾಸ್ಯ ಅಂದರೆ ಅದು ಅವ್ರಿಗೆ ಸಹಜವಾದದ್ದು. ಹೌದು. ಈ ಹಾಸ್ಯಗಾರ ಅಂದರೆ ಅಂತರಂಗದಲ್ಲೇ ಹಾಸ್ಯಗಾರ ಅವನು. ಅಂದರೆ ಪ್ರತಿಯೊಂದನ್ನು ತುಂಬ ಎಚ್ಚರಿಕೆಯಿಂದ ನೋಡೋನು ಅಂತ ಹಾಸ್ಯಗಾರ ಅಂದರೆ. ಮೈಸೂರಿನಲ್ಲಿ ಅವರು ಚಿಕಿತ್ಸಕ ಬುದ್ಧಿಯಿಂದ ಗಮನಿಸಬಹುದು. ಹೌದು, ಚಿಕಿತ್ಸಕ ಅಂತ ಕರಿತೀವಿ ಅದನ್ನು, ಚಿಕಿತ್ಸಕ ಬುದ್ಧಿಯಿಂದ ನೋಡೋದು. ಉದಾಹರಣೆಗೆ ಮೈಸೂರಿನಲ್ಲಿ ಟಿ.ಪಿ. ಕೈಲಾಸಂ ಬಂದಿದ್ರು, ಮೈಸೂರಿಗೆ ಬಂದಿದ್ರಂತೆ. ಕೇಳಿರೋ ಕಥೆ. ನೀವು ನೋಡಿಲ್ಲ ಅವ್ರನ್ನ? ಕೈಲಾಸ ನೋಡಿದ್ದ, ಮಾತಾಡಿಲ್ಲ ಅಷ್ಟೇ. ನೋಡಿದ್ರಂತೆ ರಸ್ತೆಯಲ್ಲಿ ಬೀದಿ ದೀಪ, ಮೈಸೂರಲ್ಲಿ ಬೀದಿ ದೀಪ ಇರುತ್ತಲ್ಲ, ಅಥವಾ ಎತ್ತರದಲ್ಲಿ ಇರುತ್ತಲ್ಲ, ಅದಕ್ಕೆ ದೀಪಗಳು ಆರೋಗ್ತಾ ಇದ್ವು. ಅಥವಾ ಮದುವೆ ಹೋಗ್ಬಿಟ್ರು. ಅದಕ್ಕೆ 4 ಕಸ್ತೂರಿ ಇವರು ಕೈಲಾಸಂ ಅಲ್ಲಿ ನೋಡ್ಬಿಟ್ಟು ವೆಂಕಣ್ಣಯ್ಯ ಬರ್ತಾ ಇದ್ರಂತೆ ಎದುರುಗಡೆಯಿಂದ. ವೆಂಕಣ್ಣಯ್ಯ ಈಸ್ 6 ಫೂಟರ್. ಹೌದು, ಹೈಟ್. 6 ಅಡಿ ಇದ್ರು ಅವರು. 6 ಅಡಿ 5 ಅಂಗುಲ ಇದ್ರು, 7 ಅಂಗುಲ. ಅವ್ರನ್ನ ಕೇಳಿದಂತೆ, ಓ ನಿಮ್ಮ ಬೀದಿಲಿ ದೀಪಗಳು ಯಾಕೆ ಬಾಯಿ ಆಗ್ತಾ ಇವೆ ನಂಗೆ ಗೊತ್ತಾಯ್ತು, ನಿಮ್ಮನ್ನು ನೋಡೋದು ಅವ್ರಿಗೆ ಶಾಖ ಹೋಯ್ತಂತೆ. ನೋಡಪ್ಪ ಇರೋದು ಅದು ಒಂದು ಕೆಟ್ಟ ಹೆಸರು ಅಡ್ಸಿದ್ಯಾ, ಪರವಾಗಿಲ್ಲ. ಬಟ್ ಕಸ್ತೂರಿ ಅವ್ರದ್ದು ಇನ್ನೊಂದು ಬಗೆಯ ಹಾಸ್ಯ ಅವ್ರದ್ದು. ಕಸ್ತೂರಿದು ಏನು ಅಂದರೆ ಅವರು ಹುಟ್ಟಿಸ್ಕೊಂಡ ಹಾಸ್ಯ ಅದು, ಇನ್ಯಾರಿಗೂ ಬರೋದಿಲ್ಲ ಅದು. ಎಷ್ಟು ಹೇಳಿದ್ರು ಅದು ಸಹಜವಾಗಿ ಬರಬೇಕದು. ನಾನು ನೋಡಿ ಇವರು ಕಸ್ತೂರಿಯವರು ಅಷ್ಟು ಸೀರಿಯಸ್ ಆಗೋದಕ್ಕೆ ಕಾರಣ ಅವ್ರ ಹಾಸ್ಯನೇನೆ. ಹಾಸ್ಯ ಜೀವಿ ಇದ್ದಾನಲ್ಲ, ಅಂತರಂಗದಲ್ಲಿ ತುಂಬ ಗಂಭೀರ ಅವನು. ಅಂತರಂಗದಲ್ಲಿ ಗಂಭೀರವಾಗಿರೋರೇ ಬಹಿರಂಗದಲ್ಲಿ ಹಾಸ್ಯ ಜೀವಿ ಹಾಸ್ಯ ಮಾಡ್ತಾರೆ. ಮಾಡಿದಾಗ ಬಹಿರಂಗಕ್ಕೂ ಅಂತರಂಗಕ್ಕೂ ಏನು ವ್ಯತ್ಯಾಸ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಹೌದು. ಕೈಲಾಸಂ ಬೇರೆ ಥರ ಅವರು. ಅವರು ಪ್ರತಿಯೊಂದನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡುವಂಥ ಜನ. ಮೈಸೂರು ಮಹಾರಾಜ್ ಕಾಲೇಜಿಗೆ ಬಂದು ಆಗಾಗ ಹುಡುಗರಿಗೆ ಹೇಳ್ದಾನೆ ಇದ್ರು. ನಮ್ಮ MA ಸ್ಟೂಡೆಂಟ್ಸ್ನ, BA ಸ್ಟೂಡೆಂಟ್ಸ್ನ ಕುತ್ಕೊಂಡು ಮಾತಾಡೋರು, ತುಂಬ ಹೊತ್ತು ಮಾತಾಡೋರು. ಕೈಲಾಸಂ ಮಾತಾಡೋರು. ಮಾತಾಡಿದಾಗ ಒಂದ್ಸಲ ಮಹಾರಾಜರ ಬಗ್ಗೆನೂ ಮಾತಾಡಿದ್ರು. ಯಾರನ್ನೂ ಬಿಡ್ತಿರ್ಲಿಲ್ಲ ಅವರು. ನಮ್ಮ ಲೋಕದಲ್ಲಿ ಎದುರುಗಡೆ ಇರೋರು ಇಲ್ಲದೆ ಇರೋರು. ನಿಮ್ಮ ಮೈಸೂರಿನಲ್ಲಿ ವರ್ತಕರ ಗುಂಪಿದೆ ಗೊತ್ತಾ ಇಲ್ಲಿ? ವರ್ತಕರು. ಹೌದು. ಏನು ಅವ್ರು ಏನಂದರೆ ಯಾವ ಸಂದರ್ಭದಲ್ಲಿ ಎಷ್ಟು ದುಡ್ಡು ಮಾಡ್ಬೋದು ಅಂತ ನೋಡ್ತಾರೆ. ಈಗ ಇಲ್ಲಿ ವರ್ತಕರು ದೊಡ್ಡ ಸಭೆ ಸೇರಿದರೆ ಅಲ್ಲಿ ಕಡಲೆಪುರಿ ಮಾರೋದು. ಹೌದು. ಅದರಿಂದ ದುಡ್ಡು ಮಾಡ್ಬೋದು ಅಂತ ಕೈಲಾಸಂ ಇವರು 4 ಕಸ್ತೂರಿ ಆದರ್ಶಿಯರು. ಏನಂದರೆ ಜನಗಳನ್ನ ನಗಿಸ್ಬೇಕು, ಅವ್ರ ಪರ್ಪಸ್ ಇರಲಿಲ್ಲ ಅವರಿಗೆ. ಹಾಸ್ಯಕ್ಕೆ ಒಂದು ಉದ್ದೇಶ ಇರಬೇಕಾಗಿತ್ತು. 4 ಕಸ್ತೂರಿಗೆ ಅದು ಇರಲಿಲ್ಲ. 4 ಕಸ್ತೂರಿ. ಬಟ್ BGL ಸ್ವಾಮಿ ಈಸ್ ಡಿಫರೆಂಟ್. ಗ್ರೇಟ್ ಮ್ಯಾನ್ ದಟ್ ವೇ. ಅವ್ರ ಹ್ಯೂಮರ್ ಕೂಡ ಸಾಮಾನ್ಯ ಜನ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಇರೋದಂಥದ್ದು. ನಂಗೆ ತುಂಬ ಸ್ನೇಹಿತರು ಅವರು. ಅವರ ಜೊತೆಗಿನ ಒಡನಾಟದ ನೆನಪುಗಳು? ಹೌದು, ನಾವು ನೆನಪುಗಳು, ಆ ನೆನಪುಗಳನ್ನು ಹಂಚಿಕೊಳ್ಳೋದು. ಹೌದು. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ
ನಾವು 400 ಪುಸ್ತಕಗಳನ್ನು ಅವರ ಸಂಪಾದಕರಲ್ಲಿ ನಾನು ಅವರು ಸಂಪಾದಕರಾಗಿದ್ದಾಗ, ಶಿವಪ್ಪ ನಾನು ಅವರು ಸಂಪಾದಕರಾಗಿದ್ದಾಗ ಮಕ್ಕಳಿಗಾಗಿ 400 ಪುಸ್ತಕ ಬರ್ತಿದ್ವಿ. ಹೌದು, ಚಿಕ್ಕ ಚಿಕ್ಕದು. ಯಾವ ಇರ್ಬೇಕು ನಿಮಗೆ, ನಾನು ನೋಡಿದ್ದೇನೆ. ಅದಷ್ಟು ಮಾರಾಟ ಆಗೋಯ್ತು. ನನಗೆ ಆಶ್ಚರ್ಯ, ಇಷ್ಟು ಗಂಭೀರವಾದ ವ್ಯಕ್ತಿ ಈಗ ಯೋಚನೆ ಮಾಡ್ತಾರ ಅಂತ ಹೇಳ್ಬಿಟ್ಟು. ಬಟ್ ಈಗ ಪಂಪನಲ್ಲಿ ಹಾಸ್ಯ, ರತ್ನಾಕರ್ ವರ್ಣಿಯಲ್ಲಿ ಹಾಸ್ಯ ನೋಡಿ, ಈಗ ಯಾರು ಹಾಸ್ಯಗಾರರ ಅಲ್ವೇ ಅಲ್ಲ. ಆದರೆ ಏನಾಗುತ್ತೆ, ಕ್ಲಾಸಿಕಲ್ ಲಿಟ್ರೇಚರ್ ಬರೆಯುವಾಗ ಅದರಲ್ಲಿ ಹಾಸ್ಯನೂ ಬರುತ್ತೆ. ಅದೊಂದು ಭಾಗ ಅಷ್ಟೇ ಅದರಲ್ಲಿ, ಅದೇ ಸಂಪೂರ್ಣ ಸಮಗ್ರ ಅಲ್ಲ ಅದು. ನನಗೆ ಪಾಠ ಮಾಡುವಾಗಲೂ ಇಷ್ಟ, ಮಾತಾಡುವಾಗಲೂ ತಮಾಷೆ ಮಾಡಲ್ವ ಕೆಲವನ್ನ. ಹೌದು, ನೀವು ಇಷ್ಟು ಜನ ಸೇರಿದಿರಲ್ಲ, ಅದೇ ಮನೆಯೊಳಗೆ ಭಾಷಣ ಅಂದರೆ ಯಾಕೆ ಎದ್ದು ಓಡೋಗ್ತಾರೆ, ಈ ಥರ ಎಲ್ಲ ಕೇಳೋದು ಇದೆಯಲ್ಲ. ಕಸ್ತೂರಿ ಅದನ್ನೆಲ್ಲ ಕೇಳೋರು ತುಂಬ. ಹೌದು. ನಮ್ಮ ಕಾಲೇಜಿಗೆ ಒಂದು ಸಲ ಬಂದಿದ್ದರು ಹುಡುಗರು, ಕೋಲಾರದಲ್ಲಿದ್ದೆ ನಾನು, ಕೋಲಾರ ಕಾಲೇಜಲ್ಲಿ. ಅವ್ರು ಬಂದು ಹೇಳಿದ್ರು, ಈ ಪ್ರಿನ್ಸಿಪಲ್ ತುಂಬ ಒಳ್ಳೆ ಮನುಷ್ಯ, ನಾನು ಒಳ್ಳೆ ಮನುಷ್ಯ, ನಾನು ಪ್ರಿನ್ಸಿಪಲ್, ದಾವಣಗೆರೆ ಕಾಲೇಜ್ ಪ್ರಿನ್ಸಿಪಲ್ ನಾನು. ಈಗ ಒಳ್ಳೆ ಮನೆ, 35 ರೂಪಾಯಿ ಕೊಟ್ಟು ಒಂದು ಒಳ್ಳೆ ಬಂಗಲೆ ಕೊಂಡ್ಕೊಂಡಿದ್ದಾರೆ ಇಲ್ಲಿ ಬಾಡಿಗೆಗೆ. ನಾನಲ್ಲಿ 70 ರೂಪಾಯಿ ಕೊಡ್ತೀನಿ, ನನಗೆ ಅದು ರೂಮ್ ಮೇಲೆ ಏನು ಸಿಕ್ಕಿಲ್ಲ. ಮತ್ತು ಹೇಗೆ ಇದು ಏನು ವ್ಯವಹಾರ ಇರೋದು, ಏನು ಮಾಡ್ತಾಯಿದ್ದಾರೆ ಈ ಥರ ಅವ್ರನ್ನೇ ರೇಗಿಸ್ಬಿಟ್ರು ಕಡೆಗೆ. ಬದುಕಿಗೆ ಇನ್ನೇನಾರು ಮಾಡ್ಕೊಳ್ಬೇಕಪ್ಪ, ಬರೀ ಸಾಕಾಗಲ್ಲ, ದುಡ್ಡು ಸಾಕಾಗೋದಿಲ್ಲ ಬರೋದು, ಬೇರೆ ಏನಾರು ಮಾಡ್ಕೊಳ್ಬೇಕು ಅಂತ ಹೇಳೋದು. ಏನು ಮಾಡ್ಕೊಳ್ಳೋದು, ಏನೋ ಅವಾಗ ಬೇಸರಿಗೆ ಏನೂ ಕೆಲಸ ಇರಲಿಲ್ಲ, ಏನು ಬಿಟ್ಟರೆ ಪಾಠ ಬಿಟ್ಟರೆ ಇನ್ನೇನು ಇರಲಿಲ್ಲ. ಪಬ್ಲಿಕ್ಕಿಗೂ ಹೋಗ್ತಿರ್ಲಿಲ್ಲ, ಹಾಗಲ್ಲ. ಕಸ್ತೂರಿ ತುಂಬ ಬರೋರು, ಎಲ್ಲ ಕಡೆ ಬರೋರು, ಮಾತಾಡೋರು. ನಾನು ಪ್ರಿನ್ಸಿಪಲ್ಲು, ಇವರು ಪ್ರಿನ್ಸಿಪಲ್ಲು. ನಾನು ಅಲ್ಲಿ 70 ರೂಪಾಯಿ ಕೊಡ್ತೀನಿ, ಇವರು 35 ಕೊಡ್ತಾ ಇರೋದಂತೆ ಅಂಥೇಳಿ ಮನೆಗೆ. ಆಮೇಲೆ ಮನೆ ಬಹಳ ಒಳ್ಳೆ ಜಾಗದಲ್ಲಿ, ಒಂಟಿ ಮನೆ, ಬಂಗುಡ ಇದ್ದಂಗಿದೆ. ನಂದು ಯಾವುದೋ ಒಂದು ಸಂತೆ ಮನೆ ನಮ್ಮದು, ಎಲ್ಲೋ ಇರ್ತೀನಿ ನಾನು. ಎಲ್ಲ ಸರಿ ಹೇಳ್ಬಿಟ್ಟು ಕೊನೆಗೆ. ಆದರೆ ಒಂದೇ ಒಂದು ದೋಷ ಇತ್ತು ಇವರಲ್ಲಿ, ಏನಂದರೆ ಈ ಜನರ ಜೊತೆಯಲ್ಲಿ ಅವರು ತುಂಬ ಸೇರ್ತಾ ಇದ್ದರು ನಿಜ, ಆದರೆ ಜನ ಅವ್ರನ್ನ ಹತ್ರ ಸೇರಿಸ್ಕೊಳ್ಳಿಲ್ಲ. ಏನು ಅವರಿವರು ಏನು ಬರೆದಾರೋ ಕೊರೆದಾರೋ ಬಿಡು ಅಂತ ಹೇಳಿದಾಗೆ ಏನು ಮಾಡ್ತಾಯಿದ್ದಾರೆ ಅಂತ ಮಾಡ್ತಾಯಿದ್ರು. ಅಂದರೆ ಪ್ರಜ್ಞೆ ಮನುಷ್ಯನಿಗೆ ಇರಬೇಕು, ಜ್ಞಾನವೂ ಇರಬೇಕು, ಆದರೆ ಅದಕ್ಕೆ ಯೂಸ್ ಎಷ್ಟಿದೆ ಎಷ್ಟಿಲ್ಲ ಅಂತ ಗೊತ್ತಾಗಬೇಕು. ಈಗ ನಿಮಗೆ 89 ಮುಗೀತು, 90ಕ್ಕೆ ಕಾಲಿಡ್ತಾ ಇದ್ದೀರಿ. ಏನು ನಿಮ್ಮ ವಯಸ್ಸು, ಆರೋಗ್ಯ, ಅದರ ಗುಟ್ಟು? ಏನು ನನಗೆ ಅಷ್ಟು ಹೇಳೋಕ್ಕಾಗಲ್ಲ, ಬರಲ್ಲ. ಯಾಕೆಂದರೆ ನನಗೆ 90 ದಾಟಿದ್ದೇ ಒಂದು ದೊಡ್ಡ ಸಂಖ್ಯೆ ಅದು ಆಗ್ಬಿಟ್ಟಿದೆ. ಯಾಕಂದರೆ ಈಚೆಗೆ ಯಾರು ಅಷ್ಟೊಂದು ಹೆಚ್ಚು ಕಾಲ ಬದುಕಿರೋದಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಪುಣ್ಯಾತ್ಮರು ಹೋದವರು, ಬದುಕಿದವರು ನಿಜವಾಗ್ಲೂ ಇದು ನರಕನೇ. ಇದು ವಯಸ್ಸಿದೆಯಲ್ಲ, ಅದು ವಯಸ್ಸು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡುತ್ತೆ. ಹೋಗ್ಬೇಕು ಒಂದು ಕಡೆ ಹೋಗೋಕ್ಕಾಗಲ್ಲ, ಮಾಡಬೇಕು ಅಂತಿದ್ದು ಮಾಡೋಕ್ಕಾಗಲ್ಲ. ಕೈಲಾಗದೆ ಇದ್ಮೇಲೆ ಏನು ಮಾಡ್ತೀರಿ ನೀವು? ಮೈ ಪರ್ಚ್ಕೋಬೋದು ಅಷ್ಟೇ, ಕೈಲಾಗದವನು ಮೈ ಪರ್ಚಿಕೊಂಡ ಅಂತ ಅಷ್ಟೇ. ಅದರಿಂದ ವಯಸ್ಸು ಚೆನ್ನಾಗಿರುವಾಗಲೇ ಹೋಗ್ಬಿಡ್ಬೇಕು ರೀ. ಬಟ್ ನೀವು ನಿಮ್ಮ ಲೈಫನ್ನು ಹಿಂತಿರುಗಿ ನೋಡಿದರೆ ಏನನ್ನು ಅನಿಸ್ತದೆ ನಿಮಗೆ? ನೀವು ಅಂದ್ಕೊಂಡದ್ದನ್ನು ಮಾಡಿದಿರಿ ಅಂತ ಅನಿಸುತ್ತಾ? ಇಲ್ಲ, ಅದು ಹಾಗೆ ಯೋಚನೆ ಮಾಡೋಕ್ಕೋಸ್ಕರ ಅದು ಬಿಸಿಲಾಗಿದೆ ಅಂತ ತಿಳ್ಕೊಂಡೇ ಇಲ್ಲ ನಾನು. ಬದುಕಾಗಿದೆ ಅಷ್ಟೇ, ಎಲ್ಲರೂ ಬದುಕ್ತಾರೆ, ನಾವು ಬದುಕಿದ್ವಿ ಅಷ್ಟೇ. ಊಟ ಮಾಡೋದು, ಊಟ ತಿಂಡಿ ನಿಮ್ಮದೇ ಒಂದು ಹೆಜ್ಜೆ ಜಾಡಿದೆ ಅಂತ ಅನ್ಸಲ್ವಾ ನಿಮಗೆ? ನಮ್ಮ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ನನ್ನ ದಾರಿ ದುಡಿಯೋರು ತುಡೀಲಿ ಅಂತ ಹೇಳ್ಬಿಟ್ಟು ಮೆಚ್ಚಲಿ ಅಂತಲೂ ಇರುತ್ತೆ. ಕೊನೆ ಪಕ್ಷ ಕೊಂಡಾಡಲಿ ನಮ್ಮ ಭಾವನೆ ಜೊತೆಗೆ ನಮ್ಗೆ ಹತ್ತಿರ ಆಗಲಿ ಅಂತ, ನನಗೆ ಹತ್ತಿರ ಆಗಲಿ ಅಂತ ಅಂದಂಗೆ. ಜನ ಹತ್ತಿರ ಆಗಿ ನೀನು ಹೇಳಿದಷ್ಟು ನಮ್ಮ ಮನೆಯಲ್ಲಿ ಬಂದರೆ ನಾನು ಮಾತಾಡಿದ್ದು ಕೇಳಿಸ್ಕೊಳ್ಳೋಕ್ಕೆ ಜನ ಬರೋರು. ಹೌದು, ಯಾರ್ದಾರು ಮನೆಗೆ ಹೋದರೂ ಅಷ್ಟೇ. ಯಾಕಿದು ಅಂತ ಅಂದ್ಕೊಂಡ್ರೆ ಪಾಪ ಅವ್ರಿಗೆ ಕೇಳಿಲ್ಲ. ಹೆಂಗಸರಂತೂ ಬಹಳ ಸಂತೋಷ ಪಡೋರು. ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರ್ಬೇಕಷ್ಟೇ. ನಾವು ನಮ್ಮ ಸಾಧನೆಗಿಂತ ಹೆಚ್ಚಾಗಿ ಅವ್ರ ಸಾಧನೆ ಹೆಚ್ಚು. ಈ ಕುಮಾರವ್ಯಾಸನ ವಾಲ್ಯೂಮ್ಸ್ ಮಾಡಿದ್ರಲ್ಲ, 2 ವಾಲ್ಯೂಮು ಇದೆ. ಅವುಗಳಿಗೆ ಸಂಬಂಧಪಟ್ಟಂಗೆ ಆ ಕೆಲಸ ಹೇಗಿತ್ತು? ಅದು ಅದ್ಭುತವಾದ ಕೆಲಸ ಅದು.
ಒಂದು ಜೀವಮಾನದಲ್ಲಿ ನಾವು ಸಾಹಸಕ್ಕಾಗದೇ ಇದ್ದದ್ದನ್ನು ಇಲ್ಲಿ ಮಾಡ್ಬೋದು. ನೋಡಿ ಇದು ಈ ಬರ್ತಡೇ ಬಂದಿದೆ, 2 ವಾಲ್ಯೂಮ್ ಬಂದಿದೆ. ಹೌದು. ಅದಕ್ಕೆ ನಾವು 1500 ಬೆಲೆ ಇಟ್ಟಿದ್ವಿ ನಾವು. 2 ವಾಲ್ಯೂಮ್ ಬಂದು ಪಡಿದ್ರೆ 3000 ಆಗೋದು. ಬಟ್ ಇವರು 500 ರೂಪಾಯಿ ಕೊಡ್ತಾ ಇದ್ದಾರೆ. ಇವರು ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ಅವರು ಒಂಥರ ಓದಿದ್ರು. ನನಗೂ ಪರಿಚಯ ಆದ ಚೆನ್ನಾಗಿ ನೋಡ್ಬಿಟ್ಟು ಇದು ಏನ್ರಿ ಇದು ಇಷ್ಟು ಚೆನ್ನಾಗಿದೆ ಜಾಸ್ತಿ ಹೇಳಿದ್ರಂತೆ. ಯಾವುದಾದ್ರು ಪುಸ್ತಕದ ಸಾಹಿತ್ಯ ಸಮ್ಮೇಳನದಲ್ಲಿ ಹೊರಗಡೆ ಪುಸ್ತಕ ನೋಡೋಕೆ ಹೋಗ್ತಾರಲ್ಲ, ಹೌದು, ಆವಾಗ ಇದನ್ನ ಸೆಕ್ರೆಟರಿ ಕರೆದು, ನೋಡಿ ಈ ಕುಮಾರವ್ಯಾಸ ಬರ್ತಾ ಇದೆಯಲ್ಲ ಇಲ್ಲಿ, ಇದನ್ನು ನಮ್ಮದು ನೋಡಿದ್ರು, ಹೀಗೆ ತಿರುಗಿಸಿ ನೋಡಿದ್ರು, ಇದನ್ನು ಹಾಕ್ಸ್ಬಿಡಿ ನಾನು ತಗೊಳ್ಳಿ ಅವರಿಂದ. ಅವನು ನಮಗೆ ಕಾಂಟ್ಯಾಕ್ಟ್ ಮಾಡ್ದ. ನಾವು ಅಷ್ಟೊಂದು ಒಂದು ತಂದುಬಿಟ್ಟಿದ್ವಲ್ಲ, 2 ತಂದುಬಿಟ್ಟಿದ್ವಿ, ಅದಕ್ಕೆ ಕೊಡ್ತಿದ್ವಿ. ನಮಗೇನು ಬೇಕಾಗಿಲ್ಲ, ನಮ್ಮ ಮಾರಾಟ ಆಗೋದು ಕಷ್ಟ ನಮಗೆ. ಅಲ್ಲ, ಕಷ್ಟ ಅಂದರೆ ಮಾಡ್ತೀವಿ, ಬಟ್ ತಂದುಬಿಟ್ಟಿದ್ದ. ಸ್ನೇಹಿತರೆ, ಇಷ್ಟೊತ್ತು ಆರ್.ಆರ್. ಮಿತ್ರ ಅವರು ನಮ್ಮ ಜೊತೆಗೆ ಹಲವು ಸಂಗತಿಗಳನ್ನು, ನಮ್ಮ ಬದುಕಿನ ಪಯಣದ ನೆನಪುಗಳನ್ನು ಹಂಚಿಕೊಂಡ್ರು. ಅವರಿಗೆ ನಾನು ಕೃತಜ್ಞತೆಗಳು ಹೇಳ್ತೇನೆ. ನಮಸ್ಕಾರ.